ಎಲ್ಲರಿಗೂ ನಮಸ್ಕಾರ. ಸೊ ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್ CO1ನಲ್ಲಿ ಪಾರ್ಟ್ ಎನ ನಾವು ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಪಾರ್ಟ್ ಎ ಪೂರ್ತಿ ಥಿಯರಿ ಇದೆ. ಸೊ ಪಾರ್ಟ್ ಬಿ ಬಂದು ಫುಲ್ಲು ಪ್ರಾಬ್ಲಮ್ಸ್ ಡಿಸ್ಕಸ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇದ್ದಾವೆ. ಟೋಟಲಿ ನಿಮಗೆ 25 to 30 ಮಾರ್ಕ್ಸ್ ಇದೆ. ಸೊ ಲೈಕ್ 5 ಮಾರ್ಕ್ಸ್ ಪ್ರಾಬ್ಲಮ್ಮು 2 ಇರುತ್ತೆ, ಅದಾದಮೇಲೆ 10 ಮಾರ್ಕ್ಸ್ ಪ್ರಾಬ್ಲಮ್ಮು 2 ಇರುತ್ತೆ. ಟೋಟಲಿ ನಿಮಗೆ 30 ಮಾರ್ಕ್ಸ್ ಇರುತ್ತೆ ಇದರಲ್ಲಿ. ಸೊ 30 ಮಾರ್ಕ್ಸ್ ಡೈರೆಕ್ಟಾಗಿ ಸಿಗುತ್ತೆ. ಸೊ ತುಂಬ ಈಸಿಲಿ ಸ್ಕೋರ್ ಮಾಡ್ಬೋದು. ಸೊ ದಿಸ್ ಇಸ್ ದ ಪಾರ್ಟ್ ಬಿ ಆಫ್ CO1. 30 + 5 ಅಂತ ಇಟ್ಕೊಳ್ಳಿ. ಸೊ 35 ಮಾರ್ಕ್ಸ್ ಬರುತ್ತೆ. ಸೊ ಡೋಂಟ್ ನೆಗ್ಲೆಕ್ಟ್ ದ ಪ್ರಾಬ್ಲಮ್ಸ್. ಓಕೆ, ಸೊ ನಾವು ವಿಲ್ ಗೋ ಆನ್ ಟು ದ ಪ್ರಾಬ್ಲಮ್ಸ್. ಸೊ ಫಸ್ಟ್ ಪ್ರಾಬ್ಲಮ್ ಇಸ್ ಲೈಕ್ ದಿಸ್: 2 forces of 100 Newton and 150 Newton act at 45 degree. Find the magnitude and direction ಅಂತ ಹೇಳ್ತಿದ್ದಾನೆ. ಸೊ ಕ್ವೆಶನಲ್ಲಿ ನಿಮಗೆ 2 ಫೋರ್ಸ್ನ ಕೊಟ್ಟಿದ್ದಾನೆ, ಬರ್ಕೊಳ್ಳಿ. F1 ಅನ್ನೋದು ಏನಪ್ಪ ಅಂತಂದರೆ ಇಟ್ ಈಸ್ 100 ಅಂತ. ನೆಕ್ಸ್ಟ್ F2 ಅನ್ನೋದು ಏನಂತ ಬರ್ಕೊಳ್ತೀರಾ, ದಟ್ ಈಸ್ 150 ಅಂತ. ಅದಾದಮೇಲೆ ಆ್ಯಂಗಲ್ ಕೊಟ್ಟಿದ್ದಾನೆ, ಅದನ್ನು ನೀವು 45 ಡಿಗ್ರಿ ಅಂತ ಬರ್ಕೊಳ್ಳಿ. ಸೊ ಇಷ್ಟನ್ನು ಬರ್ಕೊಂಡಾಗಿದ್ದ ತಕ್ಷಣ ನೆಕ್ಸ್ಟ್ ಥಿಂಗ್ ನೀವು ಫೈಂಡ್ ಮಾಡಬೇಕಾಗುತ್ತೆ, ವಾಟ್ ಈಸ್ ಅ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂದರೆ ಕ್ಯಾಪಿಟಲ್ R = ಕ್ವೆಶನ್ ಮಾರ್ಕ್, ಡೈರೆಕ್ಷನ್ ಅಂತಂದರೆ ಆಲ್ಫಾ = ಕ್ವೆಶನ್ ಮಾರ್ಕ್. ಸೊ ಇದನ್ನು ಫೈಂಡ್ ಮಾಡೋಕ್ಕೆ ವಿ ಹ್ಯಾವ್ ದ ಫಾರ್ಮುಲಾ ಇಸ್ ದಿಸ್ ಒನ್. ವಾಟ್ ಈಸ್ ದ ಫಾರ್ಮುಲಾ? ದಿಸ್ ಈಸ್ ದ ಫಾರ್ಮುಲಾ ಆಫ್ ಲಾ ಆಫ್ ಪ್ಯಾರಲೆಲೋಗ್ರಾಮ್. ಸೊ ಲಾ ಆಫ್ ಪ್ಯಾರಲೆಲೋಗ್ರಾಮ್ ಏನು ಹೇಳುತ್ತೆ? ರಿಸಲ್ಟೆಂಟ್ ಆಫ್ ಫೋರ್ಸ್ = ಸ್ಕ್ವೇರ್ ರೂಟ್ ಆಫ್ 4f(1) ಸ್ಕ್ವೇರ್ ಪ್ಲಸ್ f(2) ಸ್ಕ್ವೇರ್ ಪ್ಲಸ್ 2 ಇಂಟು f1 ಇಂಟು f2 ಇಂಟು ಕಾಸ್ ಥೀಟಾ. ಅದೇ ಥರ ಎಲ್ಲ ವ್ಯಾಲ್ಯೂಸ್ನ ಇದರೊಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿ, f1 ಜಾಗದಲ್ಲಿ 100, f2 ಜಾಗದಲ್ಲಿ 150, ಅದಾದಮೇಲೆ ಟೀಟಾ ಜಾಗದಲ್ಲಿ 45. ಸೊ ನೀವು ಕ್ಯಾಲ್ಸಿನ ಕರೆಕ್ಟಾಗಿ ಯೂಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ದಟ್ ಇದನ್ನೆಲ್ಲ ಆದಮೇಲೆ ಮಾಡಿದಾಗ ಯು ವಿಲ್ ಗೆಟ್ ದ ರಿಸಲ್ಟೆಂಟ್ ಇಸ್ 231.76 ನ್ಯೂಟನ್. ಸೊ ದಿಸ್ ಈಸ್ ಯುವರ್ ರಿಸಲ್ಟೆಂಟ್ ಲೈಕ್ ಮ್ಯಾಗ್ನಿಟ್ಯೂಡ್. ಸೊ ನೆಕ್ಸ್ಟ್ ಬಂದು ಯುವರ್ ಡೈರೆಕ್ಷನ್. So what is direction? What is the direction formula? So this is your direction formula. Tan alpha = f2 sin theta by f1 plus f2 cos theta. ಸೊ ಈ ಫಾರ್ಮುಲಾಸ್ನ ನೀವು ಇದೇ ಥರನೇ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಲೈಕ್ ದಟ್. ಸೊ ನೆಕ್ಸ್ಟ್ ಫಾರ್ಮುಲಾನ ನೀವು ಲಿಸ್ಟ್ ಮಾಡಿಕೊಂಡು ಅದಾದಮೇಲೆ f2 ವ್ಯಾಲ್ಯೂಸ್ f1 ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಈ ಟ್ಯಾನನ್ನು ಈ ಕಡೆ ಕಳಿಸಿದಾಗ ಏನಾಗಿರುತ್ತೆ, ಟ್ಯಾನ್ ಇನ್ವರ್ಸ್ ಆಗುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಗುತ್ತೆ. ಅದಾದಮೇಲೆ ನೀವು ಈ ವ್ಯಾಲ್ಯೂಸ್ನೆಲ್ಲ ಹಾಕಿ ಕ್ಯಾಲ್ಕುಲೇಟ್ ಮಾಡಿದಾಗ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ 27.24 ಡಿಗ್ರಿ. ಅಥವಾ ಇದೆಲ್ಲ ಡಿವೈಡ್ ಮಾಡಿ ಆನ್ಸರ್ನ ಇಟ್ಕೊಂಡು ಆಮೇಲೆ ಟ್ಯಾನ್ನ ಈ ಕಡೆಗೆ ಶಿಫ್ಟ್ ಮಾಡಿದ್ರೂ ನಡೆಯುತ್ತೆ, ಇಲ್ಲ ಒಂದೇ ಸರಿ ಕ್ಯಾಲ್ಸಿನಲ್ಲಿ ಇದನ್ನೆಲ್ಲ ಹಾಕ್ಕೊಂಡ್ರೂ ನಡೆಯುತ್ತೆ. ಕ್ಯಾಲ್ಸಿನಲ್ಲಿ ನೀವು ಯೂಸ್ ಮಾಡುವಾಗ ಫಸ್ಟು ನೀವು ಟ್ಯಾನ್ ಇನ್ವರ್ಸ್, ಶಿಫ್ಟ್ ಟ್ಯಾನ್ ಇನ್ವರ್ಸ್ ಅಂತ ಒತ್ತುಬಿಟ್ಟು ಟ್ಯಾನ್ನ ಒತ್ತಿದಾಗ, ಶಿಫ್ಟ್ ಟ್ಯಾನ್ ಒತ್ತಿದಾಗ ಈ ಥರ ಟ್ಯಾನ್ ಇನ್ವರ್ಸ್ ಬರುತ್ತೆ. ಅದಾದಮೇಲೆ ಡಬಲ್ ಬ್ರ್ಯಾಕೆಟ್ಸ್ನ ಓಪನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಬ್ರ್ಯಾಕೆಟಲ್ಲೇ ನೀವು 150 ಟೈಪ್ ಮಾಡಿ ಸೈನ್ 45 ಅಂತ ಟೈಪ್ ಮಾಡಿ. ಅದಾದಮೇಲೆ ಯು ಕ್ಲೋಸ್ ದಿಸ್ ಬ್ರ್ಯಾಕೆಟ್, ಡಿವೈಡೆಡ್ ಆಪ್ಷನ್ನ ಟೈಪ್ ಮಾಡಿ. ಅದಾದಮೇಲೆ ಓಪನ್ ಡಬಲ್ ಬ್ರ್ಯಾಕೆಟ್, 1 ಬ್ರ್ಯಾಕೆಟ್ ಒಳಗಡೆ 100 ಹಾಕಿ. ಅದೇ ಥರ ನೆಕ್ಸ್ಟ್ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ ಮತ್ತೆ 150 cos 45 ಅಂತ ಹಾಕಿ ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿ. ಇದಕ್ಕೆ ಇದು ಓಪನ್ ಮಾಡಿದ್ದೀರಾ, ಇದಕ್ಕೆ ಇದು ಓಪನ್ ಮಾಡಿದ್ದೀರಾ. ನೆಕ್ಸ್ಟ್ ಇದಕ್ಕೆ ಈ ಕಡೆಗೆ ಕ್ಲೋಸ್ ಮಾಡಿ. ಸೊ ಕ್ಲೋಸ್ ಮಾಡಿದ ತಕ್ಷಣ ಏನಾಯಿತು, ಇದು ನೀಟಾಗಿ ಡಿವೈಡ್ ಆಯಿತು. ಸೊ ದಟ್ ಅದಾದಮೇಲೆ ಇದಕ್ಕೆ ಇದು ಕ್ಲೋಸ್ ಮಾಡಾದ್ಮೇಲೆ ಇಲ್ಲಿರೋದಕ್ಕೆ ನೀವು ಕ್ಲೋಸ್ ಮಾಡಬೇಕು, ಇದನ್ನು ಇಲ್ಲಿ ಕ್ಲೋಸ್ ಮಾಡಿ. ಸೊ ಆಗ ಅದು ಟ್ಯಾನ್ ಇನ್ವರ್ಸ್ ಡೈರೆಕ್ಟಾಗಿ ನಿಮಗೆ 27.4 ಡಿಗ್ರಿ ಆನ್ಸರ್ ಡೈರೆಕ್ಟಾಗೆ ಬಂದುಬಿಡುತ್ತೆ. ಸೊ ಕ್ಯಾಲ್ಸಿನ ನೀವು ತುಂಬ ಸಿಂಪಲ್ಲಾಗಿ ಯೂಸ್ ಮಾಡ್ಕೊಳ್ಳಿ. ಈ ಕ್ಯಾಪಿಟಲ್ ಆರ್ನ ಮಾಡೋದು ಕೂಡ ತುಂಬ ಸಿಂಪಲ್ಲು. ಸೊ ಆರ್ನ ನೀವು ಮಾಡೋದಕ್ಕೆ ಫಸ್ಟು ಕ್ಯಾಲ್ಸಿಯಲ್ಲಿ ನೀವು ಸ್ಕ್ವೇರ್ ರೂಟ್ನ ಪ್ರೆಸ್ ಮಾಡ್ಕೊಳ್ಳಿ, ಸ್ಕ್ವೇರ್ ರೂಟ್ ಆಪ್ಷನ್ ಪ್ರೆಸ್ ಮಾಡ್ಕೊಳ್ಳಿ. ಅದರಲ್ಲಿ ಬ್ರ್ಯಾಕೆಟ್ನ ಯೂಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಹಿಂಗೆ ಡಬಲ್ ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಬ್ರ್ಯಾಕೆಟಲ್ಲಿ 100 ಒತ್ತಿ ಅದಾದಮೇಲೆ ಸ್ಕ್ವೇರ್ನ ಓದ್ಕೊಳ್ಳಿ.
ನೆಕ್ಸ್ಟ್ ಅದೇ ಥರ ಸೆಕೆಂಡ್ ಬ್ರ್ಯಾಕೆಟ್ ಒಳಗಡೆ 150 ಹೊತ್ಕೊಳ್ಳಿ, ಆಮೇಲೆ ಸ್ಕ್ವೇರ್ನ ಹೊತ್ಕೊಳ್ಳಿ, 150 ಸ್ಕ್ವೇರ್ನ ಹೊತ್ಕೊಳ್ಳಿ. ಅದಾದಮೇಲೆ ಪ್ಲಸ್ ಅಂತ ಹೊತ್ತಿ ನೆಕ್ಸ್ಟ್ ಇನ್ನೊಂದು ಬ್ರ್ಯಾಕೆಟ್ನ ಓಪನ್ ಮಾಡ್ಕೊಳ್ಳಿ, 2 ಒತ್ತಿ ಇಂಟು 100 ಒತ್ತಿ, ಅದಾದಮೇಲೆ 150, ಅದಾದಮೇಲೆ ಇಂಟು ಕಾಸ್ 45. ಓಕೆನಾ? ಇಷ್ಟು ಓದ್ಕೊಂಡಾದ್ಮೇಲೆ ಈ ಬ್ರ್ಯಾಕೆಟ್ ಇದಕ್ಕೆ ಓಪನ್ ಮಾಡಿದರೆ, ಈ ಬ್ರ್ಯಾಕೆಟ್ ಇದಕ್ಕೆ ಕ್ಲೋಸ್ ಮಾಡಿದರೆ, ಈ ಬ್ರ್ಯಾಕೆಟ್ ಇದಕ್ಕೆ ಕ್ಲೋಸ್ ಮಾಡಿದ್ರೆ, ಇಲ್ಲೊಂದು ಓಪನ್ ಬ್ರ್ಯಾಕೆಟ್ ಮಾಡಿದ್ದೀವಲ್ವ ಅದನ್ನು ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿದಾಗ ಏನಾಗುತ್ತೆ, ಈ ಸ್ಕ್ವೇರ್ ರೂಟು ಪೂರ್ತಿಗೂ ಅನ್ವಯಿಸುತ್ತೆ. ಆಗ ನೀವು = ಪ್ರೆಸ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಆಪ್ಷನ್ನು 231.76 ನ್ಯೂಟನ್ ಅಂತ ಬಂದುಬಿಡುತ್ತೆ. ಸೊ ದಿಸ್ ಈಸ್ ದ ಸ್ಟೆಪ್ ಈಸಿ ಟು ಸಾಲ್ವ್ ಇನ್ ಓನ್ಲಿ ಒನ್ ಸ್ಟೆಪ್ಪಲ್ಲಿ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಅಥವಾ ನೀವು ಈ ರೀತಿ ಆದ್ರೂ ಮಾಡ್ಬೋದು. ಸೊ ಆನ್ಸರ್ ಇಸ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಈ ಕ್ವೆಶನಲ್ಲಿ ಏನಿದೆ, ಸೆಕೆಂಡ್ ಕ್ವೆಶನಲ್ಲಿ ಏನಿದೆ ಅಂತಂದಾಗ 3 concurrent forces of 120 Newton, 290 Newton, 70 Newton acting at an angle 30 degree, 120 degree and 240 degree respectively. Calculate the resultant and direction. So that ಇಲ್ಲಿ ನಮಗೆ ಪ್ರೀವಿಯಸ್ ಕ್ವೆಶನಲ್ಲಿ ನಮಗೆ ಜಸ್ಟ್ 2 ಫೋರ್ಸ್ ಕೊಟ್ಟು ಒಂದೇ ಒಂದು ಆ್ಯಂಗಲ್ನ ಕೊಟ್ಟಿದ್ರು. ಇಲ್ಲಿ ನಂಬರ್ ಆಫ್ ಫೋರ್ಸಸ್ಸು ಜಾಸ್ತಿ ಆಗಿದೆ, ನಂಬರ್ ಆಫ್ ಆ್ಯಂಗಲ್ಸು ಜಾಸ್ತಿ ಆಗಿದೆ. ಸೊ ಕ್ವೆಶನ್ ಏನು ಹೇಳ್ತಾ ಇದ್ದಾನೆ, ಕನ್ಕರೆಂಟ್ ಫೋರ್ಸಸ್ ಅಂದರೆ ಇಲ್ಲಿ ಆಲ್ ದ ಫೋರ್ಸಸ್ ಆ್ಯಕ್ಟ್ ಫ್ರಮ್ ದಿ ಸಿಂಗಲ್ ಪಾಯಿಂಟ್. ಸೊ ಏನು ಹೇಳ್ತಾ ಇದ್ದಾನೆ, ಸೊ ಇಲ್ಲಿ ಒಂದು ಫೋರ್ಸ್ ಏನು ಹೇಳ್ತಾ ಇದ್ದಾನೆ, 120 ಹೇಳ್ತಾ ಇದ್ದಾನೆ ಅಟ್ ಆನ್ ಆ್ಯಂಗಲ್ ಆಫ್ 30 degree. So you assume that this is an angle of 30 degree. ಇದನ್ನು ನಾವು 120 ನ್ಯೂಟನ್ ಅಂತ ಕರಿತೀವಿ. ನೆಕ್ಸ್ಟ್ 120 ಡಿಗ್ರಿ ಹೇಳ್ತಾ ಇದ್ದಾನೆ. ಸೊ ಇದು 90 ಡಿಗ್ರಿ ಆದಮೇಲೆ 120 ಡಿಗ್ರಿ ಬರೋದು ಈ ಕಡೆಗೆ 90 + 30 ಇಲ್ಲಿ ಬರುತ್ತೆ 120 ಡಿಗ್ರಿ ಇಲ್ಲಿಂದ ಇಲ್ಲಿಗೆ. ಸೊ ಇದನ್ನು ನಾವು 120 ಡಿಗ್ರಿ ಅಂತ ಕರಿತೀವಿ. ಇದ್ರದ್ದು ಫೋರ್ಸ್ ಈಸ್ 90 ನ್ಯೂಟನ್. ನೆಕ್ಸ್ಟ್ ಈ 70 ಡಿಗ್ರಿ ಹೇಳ್ತಾ ಇದ್ದಾನೆ, ಆ್ಯಂಗಲ್ ಈಸ್ 240. ಸೊ ಅದೇ ಥರ ಇಲ್ಲಿಂದ ಇಲ್ಲಿಗೆ 180 ಆದರೆ ನೆಕ್ಸ್ಟ್ 240 ಬರೋದು ಇಲ್ಲಿಗೆ. ಸೊ ದಟ್ ಈ 0 ಪಾಯಿಂಟಿಂದಾನೇ ನಿಮಗೆ ಇಲ್ಲಿಗೆ ಬರುತ್ತೆ 240, ಇಲ್ಲಿಗೆ ಬರುತ್ತೆ 240. ಎಷ್ಟು 180 + 40 ಈ ಥರ 240 ಡಿಗ್ರಿ ಬರುತ್ತೆ. ಸೊ ದೀಸ್ ಆರ್ ದ 3 ಡಿಫ್ರೆಂಟ್ ಆ್ಯಂಗಲ್ಸ್. ಸೊ ಕ್ವೆಶನ್ ಇರೋದು ಹೀಗೆ. ಸೊ ದಟ್ ಅವ್ರು ಏನು ಹೇಳ್ತಿದ್ದಾರೆ, ರಿಸಲ್ಟೆಂಟ್ ಮತ್ತು ಡೈರೆಕ್ಷನ್ನ ಫೈಂಡ್ ಮಾಡಿ. ಸೊ ಇಲ್ಲಿರುವಂಥ ಫಸ್ಟ್ ಫೋರ್ಸು, ಇಲ್ಲಿರುವಂಥ ಸೆಕೆಂಡ್ ಫೋರ್ಸು, ಹಾಗೆ ಇಲ್ಲಿರುವಂಥ ಥರ್ಡ್ ಫೋರ್ಸಸ್ದು ನೀವು ಹಾರಿಜಾಂಟಲ್ ಫೋರ್ಸಸ್ಸು, ವರ್ಟಿಕಲ್ ಫೋರ್ಸಸ್ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ರಿಸಲ್ಟೆಂಟ್ ಮತ್ತು ಡೈರೆಕ್ಷನ್ನ ಫೈಂಡ್ ಮಾಡ್ತೀವಿ ಅಕಾರ್ಡಿಂಗ್ ಟು ದ ಲಾ ಆಫ್ ಪ್ಯಾರಲೋಗ್ರಾಮ್. ಸೊ ಫಸ್ಟ್ ಒನ್ ಏನಪ್ಪ ಅಂತಂದಾಗ, 120 ಡಿಗ್ರಿ ಫಾರ್ ಕಾಸ್ 30. ಸೊ ಇಲ್ಲಿ ನಮಗೆ ಗೊತ್ತಿರಬೇಕು, ರೆಸಲ್ಯೂಷನ್ ಆಫ್ ಫೋರ್ಸಸ್ಸಲ್ಲಿ ಯಾವುದೇ ಒಂದು ಫೋರ್ಸಸ್ನ ನೀವು ಕನ್ಸಿಡರ್ ಮಾಡಿದ್ದೀರಾ ಅಂತಂದಾಗ ಯು ಶುಡ್ ಟೇಕ್ ಇಟ್ ಆಸ್ ಲೈಕ್ ಹಾರಿಜಾಂಟಲ್ ಆಗಿರೋವಂಥದ್ದನ್ನು ನಾವು ಕಾಸ್ ಆಫ್ ಥೀಟಾ ಅಂತ ತಗೊಳ್ತೀವಿ, ವರ್ಟಿಕಲ್ ಆಗಿ ಬರೋದನ್ನು ನಾವು ಸೈನ್ ಆಫ್ ಥೀಟಾ ಅಂತ ತಗೊಳ್ತೀವಿ. ಸೊ ಸಮೇಷನ್ ಆಫ್ ಎಕ್ಸ್ ಹಾರಿಜಾಂಟಲ್ ಎಲ್ಲ ಬರೋದು ನಾವು ಕಾಸ್ ಥೀಟಾ ಅಂತ ಬರ್ಕೊಳ್ತೀವಿ, ವರ್ಟಿಕಲ್ ಆಗಿ ಬರೋದನ್ನ ನಾವು ಎಲ್ಲದೂ ಸೈನ್ ಥೀಟಾ ಅಂತ ಬರ್ಕೊಳ್ತೀವಿ. ಸೊ ಈಗ ನಾನಿಲ್ಲಿ ಡೈರೆಕ್ಟಾಗಿ ಮಾಡ್ತಿದ್ದೀನಿ ಪ್ರಾಬ್ಲಮ್ನ ವಿತೌಟ್ ಎನಿ ಅನಾಲಿಸಿಸ್ ಆಫ್ ದಿಸ್. ಓಕೆನಾ? ಡೈರೆಕ್ಟಾಗಿ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 120 cos 30, 90 cos 120, 70 cos 240 ಅಂತ ಬರ್ಕೊಂಡಿದ್ದೀನಿ. ಸೊ ಬರ್ಕೊಂಡಾದ್ಮೇಲೆ ಕ್ಯಾಲ್ಸಿನಲ್ಲಿ ನೀವು ಈ ರೀತಿ ಟೈಪ್ ಮಾಡಬೇಕು. ಓಪನ್ ದ ಬ್ರ್ಯಾಕೆಟ್, ಡಬಲ್ ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ, ಇದಕ್ಕೊಂದು ಬ್ರ್ಯಾಕೆಟ್, ಇದಕ್ಕೊಂದು ಬ್ರ್ಯಾಕೆಟ್, ಇದಕ್ಕೊಂದು ಬ್ರ್ಯಾಕೆಟ್, ಇದ್ರ ಸುತ್ತಲೂ ಇನ್ನೊಂದು ಬ್ರ್ಯಾಕೆಟ್ ಥರ. ಓಕೆನಾ? ಆ ಥರ ಟೈಪ್ ಮಾಡ್ಕೊಳ್ಳಿ. = ಕೊಟ್ಟಿದ ತಕ್ಷಣ ನಿಮಗೆ 23.92 ಡೈರೆಕ್ಟಾಗೆ ಬರುತ್ತೆ. ಸೊ ಅದೇ ಥರ ಇಲ್ಲಿ ಕಾಸ್ ಅಂತ ಹಾಕೊಂಡಿರೋದನ್ನ ಇಲ್ಲೆಲ್ಲ ಸೈನ್ ಅಂತ ಹಾಕ್ಕೋಬೇಕಾಗತ್ತೆ. ಸೊ ನಾವು ಈ ಅನಾಲಿಸಿಸ್ ಮಾಡೋ ಬದಲಿಗೆ ಸಿಂಪಲ್ ಆಗೇ ಮಾಡಿದ್ದಾರೆ. ಇಲ್ಲಿ ಈ ಥರ ಬಂದು ನಿಮಗೆ ಪ್ರಾಬ್ಲಮ್ನ ಕೊಡ್ತಾರೆ, ಹೀಗೆ ಮಾಡಬೇಕು ಅಂತ. ಆಗ ಈ ಒಂದು ಮೆಥಡಾಲಜಿನ ಹೇಳ್ಕೊಡ್ತೀನಿ.
ಸೊ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿರೋದನ್ನು ಸಿಂಪಲಾಗಿ ಮಾಡಿದ್ದಾರೆ. ಸೊ ಇಲ್ಲಿ ವೈ ಆಕ್ಸಿಸ್ಗೆಲ್ಲ ಸೈನ್ ಥೀಟಾ ಅಂತ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಡೈರೆಕ್ಟಾಗಿ ಮೇಲ್ಗಡೆ ನೀವು ಕ್ಯಾಲ್ಸಿನಲ್ಲಿ ಟೈಪ್ ಮಾಡಿರ್ತೀರಲ್ಲ ಕಾಸ್ ಅಂತ, ಆ ಜಾಗದಲ್ಲಿ ಹೋಗಿ ಸೈನ್ ಅಂತ ಟೈಪ್ ಮಾಡಿಕೊಂಡ್ರೆ ನಿಮ್ಗೆ ಆನ್ಸರ್ ಡೈರೆಕ್ಟಾಗಿ ಬರುತ್ತೆ. ಇಷ್ಟೊಂದೆಲ್ಲ ಮತ್ತೊಂದು ಸರಿ ರೀಟೈಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದಾದಮೇಲೆ ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಎಫ್ ಆಫ್ ವೈ ಬಂದಾದಮೇಲೆ ಸೊ ದಟ್ ನಿಮಗೆ ಗೊತ್ತಿದೆ ಫಾರ್ಮುಲಾ ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ಎಫ್ ಆಫ್ ವೈ ಸ್ಕ್ವೇರ್. ಸೊ ಇದನ್ನು ಟೈಪ್ ಮಾಡೋದು ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸ್ಕ್ವೇರ್ ರೂಟ್ನ ಟೈಪ್ ಮಾಡಿಕೊಂಡು ಅದರೊಳಗಡೆ ಬ್ರ್ಯಾಕೆಟ್ನ ಓಪನ್ ಮಾಡ್ಕೊಳ್ಳಿ. ನಿಮಗೆ ಬರಲಿಲ್ವಾ ಬ್ರ್ಯಾಕೆಟ್ ಒಳಗಡೆ ಇರೋದು ಮಾಡಿಬಿಟ್ಟು ಆದಮೇಲಾದರೂ ಸ್ಕ್ವೇರ್ ರೂಟ್ನ ಟೈಪ್ ಮಾಡಿ, ತೊಂದರೆ ಇಲ್ಲ. ಸೊ ಸ್ಕ್ವೇರ್ ರೂಟ್ನ ಟೈಪ್ ಮಾಡಿ ಓಪನ್ ದ ಬ್ರ್ಯಾಕೆಟ್ ಮಾಡಿಕೊಂಡು ಫಸ್ಟ್ ಏನಿದೆ ಆನ್ಸರ್ನ ಹಾಕಿ ಸ್ಕ್ವೇರ್ ಮಾಡ್ಕೊಳ್ಳಿ, ಮತ್ತು ಪ್ಲಸ್ ಹಾಕಿ ನೆಕ್ಸ್ಟ್ ಎಫ್ ಆಫ್ ವೈ ಸ್ಕ್ವೇರ್ ಆನ್ಸರು ವಿತ್ ಸ್ಕ್ವೇರ್ ಹಾಕಿ ಆಮೇಲೆ ಬ್ರ್ಯಾಕೆಟ್ ಹಾಕಿ ಈಸ್ ಈಕ್ವಲ್ ಟು ಕೊಟ್ಟರೆ ನಿಮಗೆ 80.94 ನ್ಯೂಟನ್ ಈಸಿಯಾಗಿ ಬರುತ್ತೆ. ಸೊ ನೆಕ್ಸ್ಟ್ ಬಂದು ರಿಸಲ್ಟೆಂಟ್ ಆಯಿತು. ನೆಕ್ಸ್ಟ್ ಬಂದು ನಿಮಗೆ ಡೈರೆಕ್ಷನ್ ಫೈಂಡ್ ಮಾಡಬೇಕು. ಸೊ ನಿಮಗೆ ಗೊತ್ತಿದೆ ಫಾರ್ಮುಲಾ. ವಾಟ್ ಈಸ್ ದ ಫಾರ್ಮುಲಾ? tan of alpha is equals to summation of v divided by summation of h. v ಅಂದರೆ vertical forces divided by horizontal forces. So summation of vertical forces ಅಂದಾಗ ಉದ್ದುದ್ದ ಕ್ಯಾಲ್ಕುಲೇಟ್ ಮಾಡೋದು ಇದನ್ನೇ summation of y. horizontal forces ಅಂದರೆ x, this is y and this is x. ಎಲ್ಲ ಹಾಕ್ಕೊಂಡು ಅದಾದಮೇಲೆ ಈ ಟ್ಯಾನ್ನ ಈ ಕಡೆಗೆ ಶಿಫ್ಟ್ ಮಾಡಿದಾಗ ಒಂದೇ ಸರಿನೇ ನೀವು ಟೈಪ್ ಮಾಡ್ಬೋದು. ಟ್ಯಾನ್ ಇನ್ವರ್ಸ್ ಅಂತ ಶಿಫ್ಟ್ ಒತ್ತಿ ಟ್ಯಾನ್ ಒತ್ತಿದ್ರಾಗ ಟ್ಯಾನ್ ಇನ್ವರ್ಸ್ ಅಂತ ಬರುತ್ತೆ. ಅದಾದಮೇಲೆ ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಎಕ್ಸ್ ವ್ಯಾಲ್ಯೂ ಹಾಕ್ಕೊಂಡು ಕೆಳಗಡೆ ವೈ ವ್ಯಾಲ್ಯೂ ಹಾಕ್ಕೊಂಡು ಈಸ್ ಈಕ್ವಲ್ ಟು ಕೊಟ್ಟರೆ ನಿಮಗೆ 72.81 ಡಿಗ್ರಿ ಅಂತ ಡೈರೆಕ್ಟಾಗಿ ನಿಮಗೆ ಆನ್ಸರು ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ನು, ಸೊ ಥರ್ಡ್ ಕ್ವೆಶನ್ನು, this question is similar to the previous question. So previous question ಅಲ್ಲಿ ನಿಮಗೆ ಎಲ್ಲ ಡೈರೆಕ್ಟಾಗಿ ಫೋರ್ಸಸ್ ಮತ್ತು ಆ್ಯಂಗಲ್ಸ್ ಸಪ್ರೇಟಾಗಿ ಕೊಟ್ಟಿದ್ರು. ಇಲ್ಲಿ ನಿಮ್ಮನ್ನು ಟ್ವಿಸ್ಟ್ ಮಾಡೋದಕ್ಕೋಸ್ಕರ ಅವರು ನಾರ್ತ್ ಈಸ್ಟ್ ವೆಸ್ಟ್ ಅಂತ ಈ ಥರ ಎಲ್ಲ ಕನ್ಫ್ಯೂಸ್ ಮಾಡಿದ್ದಾರೆ. ನೀವು ಅಷ್ಟು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಕೊಟ್ಟಿರೋ ಫಸ್ಟ್ ಫೋರ್ಸ್ನ F1 ಅಂತ ಬರ್ಕೊಳ್ಳಿ. ಅದಾದಮೇಲೆ ಅವ್ನು ಕೊಟ್ಟಿರೋ ಅಂಥ ಆ್ಯಂಗಲ್ ಲೈಕ್ ಫಸ್ಟ್ ಫೋರ್ಸ್ ಏನು ಕೊಟ್ಟಿದ್ದಾರೋ ಆ ಕೊಟ್ಟಿರೋ ಅಂಥ ಫೋರ್ಸ್ನ ಈ ರೀತಿ ಬರ್ಕೊಳ್ಳಿ. ಅದಾದಮೇಲೆ ಆ್ಯಂಗಲ್ ಏನು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 30 ಡಿಗ್ರಿ ಆ್ಯಂಗಲ್ ಇನ್ ನಾರ್ತ್ ಈಸ್ಟ್. ಸೊ ದಟ್ ನಿಮಗೆ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಗೊತ್ತಿದೆಲ್ಲ, NSEW ಅಂತ. ಸೊ ಈ ಫಾರ್ಮುಲಾ ಬೇಸ್ ಮೇಲೇ ದಿಸ್ ಇಸ್ ನಾರ್ತ್ ಈಸ್ಟ್. ನಾರ್ತ್ ಈಸ್ಟ್ ಅಂದಾಗ ಆ್ಯಂಗಲ್ ಈ ಕಡೆಗೆ ಬರಬೇಕು, ನಾರ್ತ್ ವೆಸ್ಟ್ ಅಂದಾಗ ಆ್ಯಂಗಲ್ ಈ ಕಡೆಗೆ ಬರಬೇಕು, ಸೌತ್ ವೆಸ್ಟ್ ಅಂದಾಗ ಆ್ಯಂಗಲ್ ಈ ಕಡೆಗೆ ಬರಬೇಕು. ಅದಾದಮೇಲೆ ನೆಕ್ಸ್ಟ್ ಸೌತ್ ಈಸ್ಟ್ ಅಂದಾಗ ಆ್ಯಂಗಲ್ ಈ ಕಡೆಗೆ ಬರಬೇಕು. ಸೊ ಅಷ್ಟನ್ನೇ ಇವರಲ್ಲಿ ಕನ್ಫ್ಯೂಸ್ ಮಾಡಿ ಕೊಟ್ಟಿದ್ದಾರೆ ನಿಮಗೆ. 20 ಡಿಗ್ರಿ ಆ್ಯಂಗಲ್ ಈ 20 ನ್ಯೂಟನ್ ಈಸ್ ಇನ್ಕ್ಲೈನ್ಡ್ ಅಟ್ 30 ಡಿಗ್ರಿ. ಇಲ್ಲಿ ನಮಗೆ 30 ಡಿಗ್ರಿ ಟುವರ್ಡ್ಸ್ ದ ನಾರ್ತ್ ಈಸ್ಟ್ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ಬರ್ಕೊಂಡಿದ್ದೀನಿ F1 ಅನ್ನೋದು 20, ಅದರ ಆ್ಯಂಗಲ್ಲು 30 ಅಂತ. ನೆಕ್ಸ್ಟ್ 25 ಈಸ್ ಟುವರ್ಡ್ಸ್ ದ ನಾರ್ತ್. ಇಲ್ಲಿ ಆ್ಯಂಗಲ್ಸ್ ಮಿಸ್ ಆಗಿದೆ, ಇಲ್ಲಿ ನೋಡ್ಕೊಳ್ಳಿ. ಸೊ ದಟ್ F2 ಅನ್ನೋದು 25 90 ಡಿಗ್ರಿ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್ F3 ಅನ್ನೋದು 30 135 ಡಿಗ್ರಿ ಅಂತ ಹೇಳ್ತಿದ್ದಾನೆ. F4 ಅನ್ನೋದು 35 220 ಡಿಗ್ರಿ ಅನ್ನೋದು ಹೇಳ್ತಿದ್ದಾನೆ. ನನಗೆ ನಾರ್ತು ಸೌತು ನಿಮಗೆ ಹೇಳ್ಕೊಟ್ಟಿದ್ದೀನಲ್ಲ, ಇಷ್ಟೇ ಕಾನ್ಸೆಪ್ಟ್ಸ್. ಸೊ ವಾಟ್ ಆರ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್? ಸೊ ಪ್ರೀವಿಯಸ್ ಕ್ವಶನ್ನ ನಾನು ನಿಮಗೆ ಡಿಸ್ಕಸ್ ಮಾಡಿದ್ದೀನಲ್ಲ, ಸೇಮ್ ಕ್ವಶನ್ನಲ್ಲೇ ಇದರ ಅರ್ಥ. ಸೊ ಇಲ್ಲಿ ಆ್ಯಂಗಲ್ಸು ನೀವು ಏನು ಮಾಡ್ತಿದ್ದಾರೆ, ಅವರು ಜಸ್ಟ್ ಆ್ಯಂಗಲ್ ಅಂತ ಕೊಡ್ತಿದ್ದಾರೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟ್ ಅಂದಾಗ ಇಲ್ಲಿಗೆ ನಿಮಗೆ 30 ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನಾರ್ತ್ ಟುವರ್ಡ್ಸ್ ದ ನಾರ್ತ್ ಅಂತಂದಾಗ ಏನಾಯಿತು, ನಾರ್ತ್ ಕಡೆಗೆ ಹೋಯಿತು. ನೆಕ್ಸ್ಟ್ ಟುವರ್ಡ್ ದ ನಾರ್ತ್ ವೆಸ್ಟ್ ಅಂದರೆ ಯು ಶುಡ್ ಸ್ಟಾರ್ಟ್ ಫ್ರಮ್ ನಾರ್ತ್ ಟು ವೆಸ್ಟ್ ಲೈಕ್ ಇಲ್ಲಿಂದ ಇಲ್ಲಿಗೆ 135 ಆಯಿತು. ನೆಕ್ಸ್ಟ್ ಅಲ್ಲಿಂದಾನೆ ನೆಕ್ಸ್ಟ್ ನೀವು 220ಗೆ ಆಯಿತು. ಹೀಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಫ್ ಆಫ್ ಎಕ್ಸ್ ಅಂತಂದಾಗ ಏನಾಯಿತು, ಸೊ ಫಾರ್ಮುಲಾ ನಿಮಗೆ ಗೊತ್ತಿದೆ. ಇಲ್ಲಿರೋ 4 ಫೋರ್ಸ್ಗೆ F1 ಪ್ಲಸ್ F2 ಪ್ಲಸ್ F3
ಪ್ಲಸ್ F4 ಎಲ್ಲದೂ ಕಾಸಲ್ಲಿ ಹಾಕ್ಕೊಳ್ಳಿ. ಸೊ 20 ಕಾಸ್ 30, 25 ಕಾಸ್ 90, 30 ಕಾಸ್ 135, 35 ಕಾಸ್ 220. ಅದೇ ಥರ ಎಫ್ ಆಫ್ ವೈಗೂ ಹಾಗೆ ಕಾಸ್ ಜಾಗದಲ್ಲಿ ನಾವು ಸೈನ್ನ ಯೂಸ್ ಮಾಡ್ಕೊಳ್ತೀವಿ. ಎರಡನ್ನೂ ಡೈರೆಕ್ಟಾಗಿ ಒಂದೇ ಸರಿ ಕ್ಯಾಲ್ಸಿನಲ್ಲಿ ಹಾಕಿ ಆನ್ಸರ್ನ ಮಾಡ್ತೀನಿ. ಸೊ ಇಲ್ಲಿ ನೆಗೆಟಿವ್ ಬಂದಿದೆ ಅಂತ ನೀವು ಏನು ಟೆನ್ಷನ್ ತೊಗೊಳ್ಬೇಡಿ, ಮತ್ತೆ ನಾನು ಮಾಡಿರೋದು ತಪ್ಪು ಅಂತ ಕ್ರಾಸ್ ಚೆಕ್ ಮಾಡ್ಕೊಂಡು ಬರಬೇಡಿ. ಆನ್ಸರ್ ಏನು ಬಂದಿದೆಯೋ ಅದನ್ನು ನೀವು ಇಟ್ಕೊಳ್ಳಿ. ಸೊ ಫಸ್ಟ್ ಎಫ್ ಆಫ್ ಎಕ್ಸ್ ಅದೇ ರೀತಿ ಎಫ್ ಆಫ್ ವೈನ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆದಮೇಲೆ ಸೊ ದಟ್ ಯು ನೋ ದ ಫಾರ್ಮುಲಾ ಈಸ್ capital R, that is resultant. So R is equals to square root of f of x square plus f of y square. You will get the value is resultant. So resultant na ನೀವು ಒಂದೇ ಸರಿ ಕ್ಯಾಲ್ಸಿನಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. So that you try 1 2 to 3 times. If you try you will get easily one shot. So that 45.60 ಅಂತ ಬರುತ್ತೆ, that is resultant. ಅದಾದಮೇಲೆ ಆ್ಯಂಗಲ್ ಬರುತ್ತೆ, ಟ್ಯಾನ್ ಇನ್ವರ್ಸ್ನ ಒಂದೇ ಸರಿ ಹಾಕ್ಕೊಂಡು ಇಲ್ಲಿರೋ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಎರಡನ್ನೂ ಹಾಕಿ ಸೊ ದಟ್ ಯು ವಿಲ್ ಗೆಟ್ 47.68 ಡಿಗ್ರಿ ಆಫ್ ಆ್ಯಂಗಲ್. ಸೊ ದಿಸ್ ಈಸ್ ಯುವರ್ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ದ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದ ಸ್ಟೀಲ್ ಬಾರ್. ಸೊ ದಟ್ ಇಲ್ಲಿ ಒಂದು ಸ್ಟೀಲ್ ಬಾರ್ ಇದೆ, ಆ ಸ್ಟೀಲ್ ಬಾರ್ ಮೇಲೆ ಫೋರ್ಸಸ್ ಆ್ಯಕ್ಟ್ ಆಗ್ತಾ ಇದೆ. ಸೊ ದಟ್ ಆ ಫೋರ್ಸಸ್ ಒನ್ ಫೋರ್ಸ್ ಈಸ್ ಫಾರ್ 60 ಆ್ಯಂಡ್ ಸೆಕೆಂಡ್ ಫೋರ್ಸ್ ಈಸ್ ಫಾರ್ 40 ನ್ಯೂಟನ್. ಸೊ ಈ ಫೋರ್ಸಸ್ದು ಟೋಟಲ್ ಪುಲ್ಲಿಂಗ್ ಫೋರ್ಸ್ ಅಂದರೆ ಇದು ಎರಡು ಫೋರ್ಸ್ದು ಟೋಟಲ್ ಎಲ್ಲಿ ಬರುತ್ತೆ, ಸೆಂಟ್ರಲ್ ಬರುತ್ತೆ. ದಿಸ್ ಈಸ್ ಯುವರ್ ಟೋಟಲ್ ಪುಲ್ಲಿಂಗ್ ಫೋರ್ಸ್. ಸೊ ಟೋಟಲ್ ಪುಲ್ಲಿಂಗ್ ಫೋರ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ದ ಫೋರ್ಸಸ್ ಆ್ಯಕ್ಟಿಂಗ್ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್, ಪರ್ಪೆಂಡಿಕ್ಯುಲರ್ ಅಂದರೆ ಈ ರೀತಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಆಫ್ ದಿ ಆಕ್ಸಿಸ್ ಆಫ್ ಬಾರ್. ಸೊ ಇಲ್ಲಿ ಅವರು ಟೋಟಲ್ ಪುಲ್ಲಿಂಗ್ ಫೋರ್ಸ್ ಎಷ್ಟು, ಪರ್ಪೆಂಡಿಕ್ಯುಲರ್ ಫೋರ್ಸ್ ಎಷ್ಟು ಅಂತ ನಿಮ್ಮನ್ನು ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್, ಇದರಲ್ಲಿ ಕಾಂಪ್ಲಿಕೇಶನ್ ಏನೂ ಇಲ್ಲ. ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ ಬಂದು 60 ಡಿಗ್ರಿ ನ್ಯೂಟನ್ ಇದೆ. ಫಸ್ಟ್ ಒನ್ ಅಂತ ಹೀಗೆ ಬರ್ಕೊಳ್ಳಿ. F1 ಕೊಟ್ಟಿದ್ದಾನೆ, ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾನೆ, F1 ಬಂದು 60 ಕೊಟ್ಟಿದ್ದಾನೆ. ವಾಟ್ ಈಸ್ ದ ಆ್ಯಂಗಲ್ ಇಲ್ಲಿ ಕೊಟ್ಟಿದ್ದಾನೆ 60 ಡಿಗ್ರಿ, ಇಲ್ಲಿ ಬರ್ಕೊಳ್ಳಿ 60 ಡಿಗ್ರಿ. ಓಕೆ, ನೆಕ್ಸ್ಟ್ F2 ಇದೆ. F2 ಬಂದು ನಿಮಗೆ ಗೊತ್ತಿದೆ ಇಲ್ಲಿ 40 ನ್ಯೂಟನ್ ಅಂತ, ಇಲ್ಲಿ ಬರ್ಕೊಳ್ಳಿ 40 ಅಂತ. ನೆಕ್ಸ್ಟ್ ಅದೇ ಥರ ಅಲ್ಲಿ ಆ್ಯಂಗಲ್ ಕೊಟ್ಟಿದ್ದಾನೆ, ದಟ್ ಈಸ್ ಫಾರ್ ಯುವರ್ 30 ಡಿಗ್ರಿ. ಸೊ ನಿಮಗೆ F1 F2 ಈ ಥರ ಬರ್ಕೊಂಡಿದ್ದ ತಕ್ಷಣ ನಿಮಗೆ ಗೊತ್ತಿದೆ ವಾಟ್ ಈಸ್ F1 ಆ್ಯಂಡ್ F2. ಸೊ ಏನು ಬರ್ಕೊಳ್ತೀರಾ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ದ ಫೋರ್ಸಸ್ ಇನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಬರ್ಕೊಳ್ತೀರಾ, 60 ಕಾಸ್ 60 ಪ್ಲಸ್ ನೆಕ್ಸ್ಟ್ ಅದೇ ಥರ 40 ಕಾಸ್ 60. ನೆಕ್ಸ್ಟ್ ಅದೇ ಥರ ಏನು ಬರ್ಕೊಳ್ತೀರಾ, 40 ಕಾಸ್ 60 ಅಂತ ಬರ್ಕೊಳ್ತೀರಾ. ಓಕೆ, ಇದೇ ಥರ ಎಫ್ ಆಫ್ ವೈನ ಸೇಮ್ ಬರ್ಕೊಳ್ಳಿ, 60 ಸೈನ್ 60, ನೆಕ್ಸ್ಟ್ ಇಲ್ಲಿ 40 ಸೈನ್ 60. ಸೊ ಎಫ್ ಆಫ್ ಎಕ್ಸು ಎಫ್ ಆಫ್ ವೈ ಆಯಿತು. ನೆಕ್ಸ್ಟು ಟೋಟಲ್ ಫೋರ್ಸ್ ಅಂದರೆ ಏನು, ವಾಟ್ ಈಸ್ ದ ಟೋಟಲ್ ಫೋರ್ಸ್? ಟೋಟಲ್ ಫೋರ್ಸ್ ಅಂದರೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ವೈ. ನಿಮ್ಗೆ ಏನು ಆನ್ಸರ್ ಬಂದಿದೆಯೋ ಎಫ್ ಆಫ್ ಎಕ್ಸು ಎಫ್ ಆಫ್ ವೈ ಏನು ಆನ್ಸರ್ ಬಂದಿದೆಯೋ ಆ ಆನ್ಸರ್ನ ಇಲ್ಲಿ ಟೋಟಲ್ ಫೋರ್ಸ್ ಅಂತ ನೀವು ಇಡ್ತೀರಾ. ಸೊ ದಟ್ ಈಸ್ ಯುವರ್ ಆನ್ಸರ್. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡಿ ಟೋಟಲ್ ಫೋರ್ಸ್ ಅಂತ ತೋರಿಸಿ ಕಾಸ್ ಥೀಟಾ ಅಂದರೆ ಎಫ್ ಆಫ್ ಎಕ್ಸ್ ಟೋಟಲ್ ಫೋರ್ಸ್ನ ನೀವು ಇಲ್ಲಿ ಹೇಗೆ ಬರೆದಿದ್ದೀರಾ, 64.64 ಅಂತ ಬರೆದಿದ್ದೀವಿ. ಸೊ ಇದನ್ನು ನಾವು ಟೋಟಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎಕ್ಸ್ ಆ್ಯಕ್ಸಿಸ್. ಓಕೆ, ಇಲ್ಲಿ ನಾವು ಬರೀ ಆ್ಯಕ್ಟ್ ಆಗ್ತಾ ಇರೋದು ಎಕ್ಸ್ ಆ್ಯಕ್ಸಿಸ್ ಇರೋದ್ರಿಂದ ಎಫ್ ಆಫ್ ಎಕ್ಸ್ ಮಾತ್ರನೇ ತಗೊಳ್ತಾ ಇದ್ದೀವಿ. ಎಫ್ ಆಫ್ ವೈ ಈ ಡೈರೆಕ್ಷನ್ ಇರೋದು ಎಕ್ಸ್ ಆ್ಯಕ್ಸಿಸ್ ಇರೋದ್ರಿಂದ ಎಫ್ ಆಫ್ ಎಕ್ಸ್ ಮಾತ್ರನೇ ಇಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಫೋರ್ಸಸ್ ಆ್ಯಕ್ಟಿಂಗ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾ ಇದ್ದಾರೆ. ಸೊ ಫೋರ್ಸಸ್ ಆ್ಯಕ್ಟಿಂಗ್ ಪರ್ಪೆಂಡಿಕ್ಯುಲರ್ ಅಂತಂದಾಗ ಸೊ ಯು ಶುಡ್ ಕ್ಯಾಲ್ಕುಲೇಟ್ ಎಫ್ ಆಫ್ ವೈ ಆಲ್ಸೋ. ಸೊ ಇಲ್ಲಿ ನಿಮಗೆ ಗೊತ್ತಿದೆ ದ ಫೋರ್ಸಸ್ ಆ್ಯಕ್ಟಿಂಗ್ ಪರ್ಪೆಂಡಿಕ್ಯುಲರ್ ಅಂತಂದಾಗ ಎಫ್ ಆಫ್ ವೈ ಇಸ್ ಈಕ್ವಲ್ಸ್ ಟು ಇಲ್ಲಿದೆ ಅಲ್ವಾ, 60 ಸೈನ್ 60 ಮತ್ತು 40 ಸೈನ್ 30. ಸೊ ಇಲ್ಲಿ 40 ಸೈನ್ 30 ಯಾಕೆ ಇಲ್ಲಿ ಮೈನಸ್ ಬಂದಿದೆ, ಐ ವಿಲ್ ಎಕ್ಸ್ಪ್ಲೈನ್ ಯು ವಿತ್ ಸ್ಮಾಲರ್ ಕಾನ್ಸೆಪ್ಟ್. ಯಾಕೆ ಅಲ್ಲಿ ಮೈನಸ್ ಬಂದಿದೆ ಅಂತಂದಾಗ ನಾವು ಸ್ಟಾರ್ಟ್ ಮಾಡೋದು
ಈ ರೀತಿ ಹೋಗುತ್ತೆ. ಸೊ ದಿಸ್ ಈಸ್ ಯುವರ್ 0 ಡಿಗ್ರಿ ಆ್ಯಂಗಲ್ 360 ಡಿಗ್ರಿಗೆ ಬರಬೇಕು ಅಂದರೆ ಹಿಂಗೆ ಮೆಜರ್ ಮಾಡಬೇಕು. ಸೊ ಹಿಂಗೆ ನಾವು ಮೆಷರ್ ಮಾಡಬೇಕು ಅಂದರೆ ದಿಸ್ ಈಸ್ ಯುವರ್ 60 ಡಿಗ್ರಿ ಅಂತಂದಾಗ ನೆಕ್ಸ್ಟ್ ಇದು ಹೀಗೆ ಕೊಟ್ಟಿದ್ದಾನೆ 30 ಡಿಗ್ರಿ. ಸೊ ಹೀಗೆ ಕೊಟ್ಟಾಗ 30 ಡಿಗ್ರಿ ನಾವು ವಾಪಸ್ ಹೀಗೆ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಈ 30 ಬದಲುಗೆ ನೀವೇನು ಮಾಡ್ಬೋದು ಅಂತಂದರೆ ಇಲ್ಲಿಂದ ಈ 30ನ ಬಿಟ್ಟು ಏನು ಆ್ಯಂಗಲ್ ಇದೆಯೋ ಅದನ್ನು ಬರ್ಕೊಂಡಾಗ ಇಲ್ಲಿ ಪ್ಲಸ್ಸೇ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ಲಸ್ ಬರುತ್ತೆ. ಸೊ ಇಲ್ಲಿ 30 ಈ ಕಡೆ ಇರೋದ್ರಿಂದ ನಾವು ಕೌಂಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ 0 ಓನ್ಲಿ. ಸೊ ಕೌಂಟ್ನ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ನಾವು ಸ್ಟಾರ್ಟ್ ಮಾಡಿ 0 ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಪ್ರದಕ್ಷಿಣೆ ಹಾಕೋವರೆಗೂ ಕೌಂಟ್ ಮಾಡ್ತೀವಿ. ಬಟ್ ಆದರೆ ಇಲ್ಲಿ ಅವನು ರಿವರ್ಸ್ ಆರ್ಡರಲ್ಲಿ 30 ಕೊಟ್ಟಿದ್ದಾನೆ, ಅಂದರೆ 0ಇಂದ ರಿವರ್ಸಿಗೆ 30 ಕೊಟ್ಟಿದ್ದಾನೆ. ಸೊ ದಟ್ ನಾವಿಲ್ಲಿ 30ನ ಹಾಕ್ಕೊಂಡ್ರು ಇಲ್ಲಿ ಸೈನ್ನ ನಾವು ಮೈನಸ್ನ ಹಾಕ್ಕೋಬೇಕು. ಇಲ್ಲ ಅಂದರೆ ನೀವು ಏನು ಮಾಡ್ಬೋದು, ಇದನ್ನು 60 ಡಿಗ್ರಿ ಇಲ್ಲಿಂದ ಇಲ್ಲಿಗೆ ಪಾಸಿಟಿವ್ ಬಂದಿದೆ. ಸೊ ದಟ್ ಹಾಗೆ ತಗೊಳ್ತೀವಿ. ಅದಾದಮೇಲೆ ನೆಕ್ಸ್ಟ್ ನೀವು ಇದು 360 ಡಿಗ್ರಿಯಲ್ಲಿ ನೀವು 30 ಡಿಗ್ರಿ ಮೈನಸ್ ಮಾಡಿದ್ರೆ ಎಷ್ಟಾಯಿತು? 330 ಡಿಗ್ರಿ. ಇಲ್ಲಿ ನೀವು ಪ್ಲಸ್ ಹಾಕ್ಕೊಂಡು ಮಾಡಬೇಕು ಅಂತಂದರೆ 40 ಸೈನ್ 330 ಡಿಗ್ರಿ ಅಂತ ಹಾಕಿದ್ರೆ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ಓಕೆನಾ? ಹಿಂಗಾದರೂ ಮಾಡ್ಬೋದು. ಅಥವಾ ಯು ಟೇಕ್ ಇಟ್ ಆಸ್ ನೆಗೆಟಿವ್ ಸೈನ್, ಅಂದರೆ ಮೈನಸ್. ಹಿಂಗೆ ರಿವರ್ಸ್ ಆರ್ಡರಲ್ಲಿ ಹಿಂಗೆ ಹೋದರೆ ಪ್ಲಸ್, ಹಿಂಗೆ ಬಂದರೆ ಮೈನಸ್. ಓಕೆನಾ? ಸೈನ್ ಆಗ್ಬೋದು, ಕಾಸ್ ಆಗ್ಬೋದು. ಹಿಂಗೆ ಹೋದರೆ ಪ್ಲಸ್, ಹಿಂಗೆ ಬಂದರೆ ಮೈನಸ್. ಸೊ ದಟ್ ಮೈನಸ್ ಸೈನ್ 30 ಡಿಗ್ರಿ. ಸೊ ದಟ್ ಆ ಥರ ಹಾಕ್ಕೊಂಡು ಯು ಕ್ಯಾನ್ ಕ್ಯಾಲ್ಕುಲೇಟ್ ಸಮೇಷನ್ ಆಫ್ ಎಫ್ ಆಫ್ ವೈ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೀಗಿದೆ. The forces of 20 Newton, 30 Newton, 40 Newton, 50 Newton and 60 Newton. ನಿಮ್ಗೆ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ ಫೋರ್ಸಸ್? F1, F2, F3, F4 ಹಾಗೆ F5. 5 ಡಿಫ್ರೆಂಟ್ ಫೋರ್ಸಸ್ನ ಕೊಟ್ಟಿದ್ದಾನೆ. ಓಕೆ. ಆ್ಯಕ್ಟಿಂಗ್ ಆನ್ ಒನ್ ಆ್ಯಂಗ್ಯುಲರ್ ಪಾಯಿಂಟ್ ಆಫ್ ರೆಗ್ಯುಲರ್ ಹೆಕ್ಸಾಗನ್. ಸೊ ಇಲ್ಲಿರುವಂಥ 5 ಫೋರ್ಸಸ್ ಆರ್ ಆ್ಯಕ್ಟಿಂಗ್ ಆನ್ ಒನ್ ಆಫ್ ದ ಆ್ಯಂಗುಲರ್ ಪಾಯಿಂಟ್ಸ್ ಆಫ್ ದ ರೆಗ್ಯುಲರ್ ಹೆಕ್ಸಾಗನ್ ಟುವರ್ಡ್ಸ್ ದ 5 ಆ್ಯಂಗುಲರ್ ಪಾಯಿಂಟ್ಸ್ ಟೇಕನ್ ಇನ್ ಆರ್ಡರ್. ಓಕೆ. ಸೊ ದಟ್ ಅವ್ರು ಏನು ಹೇಳ್ತಾನೆ, ರೆಗ್ಯುಲರ್ ಹೆಕ್ಸಾಗನಲ್ಲಿ ಒಂದು ಪಾಯಿಂಟ್ ಅಂದರೆ ಸ್ಟಾರ್ಟಿಂಗ್ 0 ಪಾಯಿಂಟಿಂದ ನೀವು ಆ್ಯಂಗಲ್ಸ್ನ ಮಾಡ್ಕೊಳ್ಳಿ ಅಂತ. ಫಸ್ಟ್ ವಿ ವಿಲ್ ಡ್ರಾ ಎ ರೆಗ್ಯುಲರ್ ಹೆಕ್ಸಾಗನ್. ಹೆಕ್ಸಾಗನ್ ಅನ್ನೋ ಶೇಪ್ ನಿಮಗೆ ಗೊತ್ತಿದೆ. ಸೊ ದಿಸ್ ಈಸ್ ಯುವರ್ ರೆಗ್ಯುಲರ್ ಹೆಕ್ಸಾಗನ್ ಆ್ಯಂಡ್ ದಿಸ್ ಈಸ್ ಯುವರ್ ಸ್ಟಾರ್ಟಿಂಗ್ ಪಾಯಿಂಟ್ ಕಾಲ್ಡ್ 0. ಸೊ ದ ಆ್ಯಂಗಲ್ಸ್ ಆರ್ ಟೇಕನ್ ಫ್ರಮ್ 1 ಪಾಯಿಂಟ್, ಅಂದರೆ ದಿಸ್ 1 ಪಾಯಿಂಟಿಂದ ನಾವು ಆ್ಯಂಗಲ್ನ ತಗೋಬೇಕು. ಸೊ ದಿಸ್ ಈಸ್ 1 ಪಾಯಿಂಟ್, ದಿಸ್ ಈಸ್ 2 ಪಾಯಿಂಟ್, this is 3 point and this is your 4 point. First point is 0. First one is 0, second one is 30, third one is 60, fourth one is 90 and fifth one is 120. So these are the 5 different angles which are obtained for ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಆ್ಯಂಡ್ ಫಿಫ್ತ್. ಸೊ ಇಷ್ಟು ಬರ್ಕೊಂಡಿದ್ದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏನು ಗೊತ್ತಿದೆ ನಿಮಗೆ? ಎಫ್ ಆಫ್ ಎಕ್ಸ್ ಅನ್ನೋದು ಏನಾಯಿತು? ಎಲ್ಲನೂ ಕಾಸ್ ಥೀಟಾ ಆ್ಯಡ್ ಮಾಡ್ಕೊಳ್ತೀರಾ. ಅದೇ ಥರ ಎಫ್ ಆಫ್ ವೈ ಬಂದಾಗ ಏನಾಯಿತು? ಎಲ್ಲ ಸೈನ್ ಥೀಟಾ ಹಾಕ್ಕೊಂಡ್ಮೇಲೆ ನಿಮಗೆ ಎಫ್ ಆಫ್ ಎಕ್ಸ್ ಆನ್ಸರ್ ಬರುತ್ತೆ. ಅದೇ ರೀತಿ ಎಫ್ ಆಫ್ ವೈ ಆನ್ಸರ್ ಬರುತ್ತೆ. ಸೊ ಎರಡೂ ಬಂದಾದಮೇಲೆ ನಿಮಗೆ ಗೊತ್ತಿದೆ ಫಾರ್ಮುಲಾ. ವಾಟ್ ಈಸ್ ದಟ್? ಕ್ಯಾಪಿಟಲ್ ಆರ್ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್, ಅದೇ ಥರ ಸಮೇಷನ್ ಆಫ್ ಎಫ್ ಆಫ್ ವೈ ಸ್ಕ್ವೇರ್. ಇದನ್ನು ಮಾಡಿದ ತಕ್ಷಣ ನಿಮಗೆ ರಿಸಲ್ಟೆಂಟ್ ಬರುತ್ತೆ. ಅದಾದಮೇಲೆ ನಿಮಗೆ ಗೊತ್ತಿದೆ ವಾಟ್ ಈಸ್ ದಟ್? tan of alpha is equals to summation of v divided by summation of h. v ಅಂತಂದರೆ y, h ಅಂತಂದರೆ x, ಆಮೇಲೆ ನಿಮಗೆ ಆಲ್ಫಾ ಅಂದರೆ ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ಅನ್ನೋದು ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಇದು ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತಂದಾಗ ಈ ಆ್ಯಂಗಲ್ಸ್ ಬರ್ಕೋಬೇಕು. ಈ ಆ್ಯಂಗಲ್ಸ್ನ ಬರ್ಕೊಂಡ್ರೆ ಮಿಕ್ಕಿರೋದೆಲ್ಲ ನೀವು ಮಾಡ್ತೀರಾ. ಯಾಕಂದರೆ ಪ್ರೀವಿಯಸ್ ಕ್ವೆಶನ್ಸಲ್ಲಿರೋ ಕಾನ್ಸೆಪ್ಟೇ ಇಲ್ಲಿ ಕೂಡ ಇರೋದು. ಓಕೆ. ಸೊ ಫಸ್ಟ್ ಬಂದುಬಿಟ್ಟು ಈ ಕಾನ್ಸೆಪ್ಟ್ಸ್ ನಿಮಗೆ ಈಸಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡ್ತಿರಬೇಕು. ಸೊ ಇಫ್ ಯು ಪ್ರಾಕ್ಟೀಸ್ ಯು ವಿಲ್ ಫೈಂಡ್ ಈಸಿಲಿ. ನೋಡ್ಕೊಳ್ಳಿ, ಹಾಗೇ ಇದೆ. 20 cos ಥೀಟಾ, 30 cos 30 ಆ್ಯಂಡ್ 40 cos 60. ನೆಕ್ಸ್ಟು 50
ಕಾಸ್ 90 60 ಕಾಸ್ 120 ಸೇಮ್ ಇಲ್ಲಿ ಏನಿದೆಯೋ ಇಲ್ಲೆಲ್ಲ ಸೈನ್ ಅಂತ ಬರೆದಿದ್ದೀವಿ. ಇದ್ರದ್ದು ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಫ್ ಆಫ್ ಎಕ್ಸು ಎಫ್ ಆಫ್ ವೈ ಬರುತ್ತೆ. ಇಲ್ಲಿ ನಾನು ರಿಸಲ್ಟೆಂಟು ಮತ್ತು ಡೈರೆಕ್ಷನ್ನು ಮರ್ತಿದ್ದೀನಿ. ಸೊ ನಾನು ನಿಮಗೆ ಹಾಕ್ಕೊಟ್ನಲ್ವಾ ಫಾರ್ಮುಲಾ, ಕ್ಯಾಪಿಟಲ್ ಆರ್ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಅದೇ ಥರ ಸಮೇಷನ್ ಆಫ್ ಎಫ್ ಆಫ್ ವೈ ಸ್ಕ್ವೇರ್. ಇದನ್ನು ಮಾಡಿದಾಗ ನಿಮಗೆ ಆರ್ ವ್ಯಾಲ್ಯೂ ಬರುತ್ತೆ. ಇಲ್ಲಿರೋ ವ್ಯಾಲ್ಯೂಸ್ನ ಯೂಸ್ ಮಾಡಿ 35.98 ಮತ್ತು ಕೆಳಗಡೆ ಇರೋ ವ್ಯಾಲ್ಯೂ. ಅದಾದಮೇಲೆ ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಫ್ ಆಫ್ ವೈ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್. ಸೊ ಇದರಲ್ಲಿ ನೀವು ಆಲ್ಫಾನ ಫೈಂಡ್ ಮಾಡಿ. ಸೊ ಟ್ಯಾನ್ನ ಈ ಕಡೆ ಕಳಿಸಿ ಟ್ಯಾನ್ ಇನ್ವರ್ಸ್ ಆಗುತ್ತೆ. ಸೊ ಈ ಎರಡು ಆನ್ಸರ್ನ ನೀವು ಇಲ್ಲಿ ಫೈಂಡ್ ಮಾಡಬೇಕು. ಈ ವಿಡಿಯೋನಲ್ಲಿ ಅದು ಮಿಸ್ ಆಗಿದೆ ಆನ್ಸರ್ಸ್ ಕ್ಯಾಲ್ಕುಲೇಷನು, ಬಟ್ ಪ್ರೊಸೀಜರ್ ನಿಮಗೆ ಗೊತ್ತಿದೆ. ಸೊ ದಟ್ ಯು ಶುಡ್ ಡೂ ದಟ್. ಎಲ್ಲ ಕ್ವಶನ್ಸ್ಗೂ ನೀವು ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಫೈಂಡ್ ಮಾಡಿ ಇಟ್ಬಿಡಿ. ಓಕೆ, ಸೊ ಇದು ನಿಮಗೆ 10 ಮಾರ್ಕ್ಸ್ ಕ್ವೆಶನ್ ಇದೆ. ಸೊ 10 ಮಾರ್ಕ್ಸ್ ಕ್ವೆಶನ್ ಈ ರೀತಿ ಇದೆ. ದ ಕೇಬಲ್, ಈ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ದ ಕೇಬಲ್ ಈಸ್ ಸಬ್ಜೆಕ್ಟೆಡ್ ಟು 80 ನ್ಯೂಟನ್. ಸೊ 80 ನ್ಯೂಟನ್ ಈಸ್ ಸಬ್ಜೆಕ್ಟೆಡ್ at 35 degree to horizontal. Horizontal ಅಂದರೆ this is your horizontal line and this is your vertical line. So horizontal ಗೆ it is telling that 35 degree towards left. This is your left and this is your right. ಅವ್ರೇನು ಹೇಳ್ತಾ ಇದ್ದಾರೆ, ಲೆಫ್ಟ್ ಸೈಡಲ್ಲಿ 80 ಡಿಗ್ರಿ ನ್ಯೂಟನ್ ಇದೆ. ಓಕೆ, ಇದು ಎಷ್ಟಿದೆ ಆ್ಯಂಗಲು 35 ಡಿಗ್ರಿ ಇದೆ ಟುವರ್ಡ್ಸ್ ಹಾರಿಜಾಂಟಲ್ ಕಡೆಗೆ 35 ಇದೆ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ನಿಮಗೆ ಡಯಾಗ್ರಾಮ್ ಕೊಟ್ಟಿಲ್ಲ ಅಂದರೆ ನೀವೇ ಹಾಕ್ಕೋಬೇಕಾಗತ್ತೆ. ಸೊ ದಟ್ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು 60 ನ್ಯೂಟನ್ಸ್ ಅಟ್ 50 ಡಿಗ್ರಿ ಇನ್ ಅಪೋಸಿಟ್ ಡೈರೆಕ್ಷನ್. ಸೊ ಇದಕ್ಕೆ ಅಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ತಿದ್ದೇನೆ. ಸೊ 60 ನ್ಯೂಟನ್ ದಿಸ್ ಈಸ್ ಯುವರ್ 50 ಡಿಗ್ರಿ ಅಂತ ಹೇಳ್ತಾನೆ. ಸೊ ದಿಸ್ ಈಸ್ ಯುವರ್ ಸೆಕೆಂಡ್ ಫೋರ್ಸ್, ದ ಫಸ್ಟ್ ಫೋರ್ಸು ಸೆಕೆಂಡ್ ಫೋರ್ಸ್. ಸೊ ಇಲ್ಲಿ ಕೊಟ್ಟಿದ್ದಾನೆ. ಸೊ ದಿಸ್ ಈಸ್ ವೆರಿ ಸಿಂಪಲ್. ಸೊ ಇಷ್ಟು ಕೊಟ್ಟಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ರಿಸಾಲ್ವ್ ದ ಬೋತ್ ದ ಫೋರ್ಸಸ್ ಆಫ್ ದ ಕಾಂಪೋನೆಂಟ್ಸ್, ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್, ಸಮೇಷನ್ ಆಫ್ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್, ರಿಸಲ್ಟೆಂಟ್ ಫೋರ್ಸು, ಮ್ಯಾಗ್ನಿಟ್ಯೂಡ್. ತುಂಬ ಸಿಂಪಲ್ ಇದೆ, ಏನು ಇದ್ರ ಇಲ್ಲ. ನೀವು ಆಲ್ರೆಡಿ ಮಾಡಿರೋಂಥ ಪ್ರಾಬ್ಲಮ್ಸ್ ಏನಿದೆಯೋ ಅದೇ ಪ್ರೊಸೀಜರೇ. ನಿಮ್ಗೆ ಇಲ್ಲಿ ಡಯಾಗ್ರಾಮ್ ಕೊಟ್ಟಿಲ್ಲ ಅಂದರೆ ನೀವೇ ಈ ರೀತಿ ಬರ್ಕೋಬೇಕು, ಇಲ್ಲ ಅಂದರೆ ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಮಾಡೋಣ. ತುಂಬ ಸ್ಟೆಪ್ 1, ಇದನ್ನು 1 ಅಂತ ಅನ್ಕೊಳ್ಳೋಣ, ಇದನ್ನು 2 ಅಂತ ಅನ್ಕೊಳ್ಳೋಣ. ಸೊ ಫಸ್ಟ್ ಒನ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಏನೇ ಆ್ಯಂಗಲ್ನ ಫೈಂಡ್ ಮಾಡಿದ್ರು ಹಾರಿಜಾಂಟಲಿಂದನೇ ಹೋಗಬೇಕಂದ್ರೆ ಆ್ಯಕ್ಸಿಸಿಂದನೇ ಹೋಗಬೇಕು. ಇದು ಹಾರಿಜಾಂಟಲಿಂದನೇ ಟಚ್ ಆಗಿ ಹೋಗ್ತಾ ಇದೆ. ಸೊ 50 ಈಸ್ ಕರೆಕ್ಟ್, 60 ಈಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ಬಂದು ಅದಾದಮೇಲೆ ನೆಕ್ಸ್ಟ್ ಇದು ನೋಡಿ 35 ಡಿಗ್ರಿ ಇಲ್ಲಿಂದ ಇಲ್ಲಿಗೆ ಇದೆ. ಸೊ ದಟ್ ನಾವು ಎಲ್ಲೇ ಸ್ಟಾರ್ಟ್ ಮಾಡಿದ್ರು ಯು ಶುಡ್ ಸ್ಟಾರ್ಟ್ ವಿತ್ ದಿಸ್. ಸೊ ಯು ನೀಡ್ ಟು ಸ್ಟಾರ್ಟ್ ವಿತ್ ದಿಸ್ ಅಲ್ವಾ. ಸೊ ದಟ್ 30 ಅಂತಂದಾಗ ಇಲ್ಲಿಗೆ ಬರುತ್ತೆ. ಸೊ 30 ಅಂತಂದಾಗ ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಸೊ ಯು ಶುಡ್ ಆ್ಯಡ್ ಫ್ರಮ್ ದಿಸ್, ಫ್ರಮ್ 0 to 35. ಸೊ ಇಷ್ಟನ್ನ ನಾವು ಆ್ಯಡ್ ಮಾಡ್ಕೋಬೇಕು. ಸೊ ನೀವು ಫಸ್ಟ್ ಆ್ಯಂಗಲ್ಲು ಡೈರೆಕ್ಟಾಗಿ ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ನಾವು ಫಸ್ಟ್ ಆ್ಯಂಗಲ್ ಡೈರೆಕ್ಟಾಗಿ ತೊಗೊತಾ ಇದ್ದೀವಿ. ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ 0 ಡಿಗ್ರಿ ಆ್ಯಂಗಲಿಂದನೇ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಟಚ್ ಆಗೋಕ್ಕೆ 0 ಡಿಗ್ರಿ, ಐ ಮೀನ್ 0 ಇಂದ ಇಲ್ಲಿಗೆ ಟಚ್ ಆಗೋಕ್ಕೆ ಇಟ್ ಹ್ಯಾಸ್ ಟೇಕನ್ 50 ಡಿಗ್ರಿ. ಸೊ ದಟ್ ಫಸ್ಟ್ ಒನ್ಗೆ ನಾವು ಎಫ್ ಆಫ್ 1 ಈಸ್ ಈಕ್ವಲ್ಸ್ ಟು ಏನು ಬರ್ಕೋಬೇಕು, 60 ನ್ಯೂಟನ್. ಅದಾದಮೇಲೆ ಆ್ಯಂಗಲ್ ಇಸ್ 50 ಡಿಗ್ರಿ. ಇದನ್ನು ನೀವು ಕರೆಕ್ಟಾಗಿ ಬರ್ಕೊಂಬಿಟ್ರೆ ಎಲ್ಲ ಆನ್ಸರ್ಸು ಈಸಿ ಆಗಿಬಿಡುತ್ತೆ. ನೆಕ್ಸ್ಟ್ ಬಂದು ದಿಸ್ ಸೆಕೆಂಡ್ ಫೋರ್ಸ್ಗೆ ಬರಬೇಕಂದ್ರೆ ವಿ ಶುಡ್ ಸ್ಟಾರ್ಟ್ ಫ್ರಮ್ 0 ಇಂದ ಸ್ಟಾರ್ಟ್ ಮಾಡ್ಕೊಂಡು ಬರಬೇಕು, ಇಲ್ಲಿಗೆ ಎಂಡ್ ಮಾಡಬೇಕು. ಬಿಕಾಸ್ ದಿಸ್ ಈಸ್ ದ ಫೋರ್ಸ್ ಟಚಿಂಗ್. ಸೊ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ದಿಸ್ ಈಸ್ 90 ಡಿಗ್ರಿ. 90 ಡಿಗ್ರಿ ಆದಮೇಲೆ ಇದು ಎಷ್ಟು ಅನ್ನೋದು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಕನ್ಫ್ಯೂಸ್ ಆಗೋದು ಬೇಡ. ಸೊ ಇದು ಲೈನು 180 ಅನ್ನೋದು ನಿಮಗೆ ಗೊತ್ತಿದೆ. ದಿಸ್ ಈಸ್ 0 ಡಿಗ್ರಿ ಅಂದರೆ ಇದು 180 ಅಂತ ನಿಮಗೆ ಗೊತ್ತಿದೆ. 180ಯಲ್ಲಿ 35 ಮೈನಸ್ ಮಾಡ್ಕೊಳ್ಳಿ. 180ಯಲ್ಲಿ 35 ಮೈನಸ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ 145. ಅಂದರೆ ಏನಾಯಿತು, ದಿಸ್ ಈಸ್ ದ ಆ್ಯಂಗಲ್ ಆಫ್ 145. ಸೊ 145 ಅಂದರೆ ಇಲ್ಲಿ ನೀವು ಬರ್ಕೋಬೇಕು. ನೆಕ್ಸ್ಟು F2 ಈಸ್ ಈಕ್ವಲ್ಸ್ ಟು 80 ಇಂಟು
ಇಲ್ಲಿ ಆ್ಯಂಗಲ್ ಬಂದು 145. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಯಾಕೆ ನಾನು ನಿಮಗೆ ಈ ಪ್ರೊಸೀಜರ್ನ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ಲ F1 ಎಲ್ಲ ಎಫ್ ಆಫ್ ಎಕ್ಸ್ ಎಲ್ಲ ಕಾಸು, ಎಫ್ ಆಫ್ ವೈ ಎಲ್ಲ ಸೈನು ಅಂತ. ಆ ಥರ ಸಿಂಪಲ್ ಫಾರ್ಮುಲಾ ಬೇಕು ಅಂದರೆ ಇದು ಒಂದು ಸ್ಟೆಪ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ದಟ್ ಇದು ಎರಡು ಫೋರ್ಸ್ F1 F2 ನೀವು ಬರ್ಕೊಂಡಿದ್ದೀರಾ ಪರ್ಫೆಕ್ಟಾಗಿ ಅಂದರೆ ನೆಕ್ಸ್ಟ್ ಎಲ್ಲ 2 ಮಿನಿಟ್ಸ್ ವರ್ಕ್ ಅಷ್ಟೇ. ಸೊ ದಟ್ ಆ 2 ಮಿನಿಟ್ಸ್ ವರ್ಕ್ ಏನಪ್ಪ ಅಂತಂದರೆ, ನೀವು ಎಫ್ ಆಫ್ ಎಕ್ಸು ಮತ್ತು ಎಫ್ ಆಫ್ ವೈನ ಫೈಂಡ್ ಮಾಡೋದು. ಸೊ ಯು ನೋ ದಟ್ ಫಾರ್ಮುಲಾ. ವಾಟ್ ಈಸ್ ದ ಫಾರ್ಮುಲಾ? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಏನು ಬರ್ಕೋಬೇಕು, ಇಲ್ಲಿ F1 ಏನು ಬಂದಿದೆ 60. ಸೊ 60 cos 50, 60 cos 50. ಅದಾದಮೇಲೆ ನೆಕ್ಸ್ಟು ಪ್ಲಸ್ 80 cos 145. ಅದೇ ಥರ ಎಫ್ ಆಫ್ ವೈಗೆ ಬರ್ಕೊಳ್ಳಿ, 60 sin 50, 60 80 cos 145. ಇದು ಮಾಡಿದಾಗ ನಿಮಗೆ ಎಫ್ ಆಫ್ ಎಕ್ಸು ಎಫ್ ಆಫ್ ವೈ ಬರುತ್ತೆ. ಅದಾದಮೇಲೆ ನಿಮಗೆ ಗೊತ್ತಿದೆ ರಿಸಲ್ಟೆಂಟ್ ಆಫ್ ಫೋರ್ಸಸ್. ಸೊ ರಿಸಲ್ಟೆಂಟ್ ಆಫ್ ಫೋರ್ಸಸಲ್ಲಿ ಸೇಮ್ ಎಫ್ ಆಫ್ ಎಕ್ಸ್ ಎಫ್ ಆಫ್ ವೈ ಆನ್ಸರ್ಸ್ ಏನು ಬಂದಿದೆಯೋ ಆ ಆನ್ಸರ್ಸ್ನ ಅದರಲ್ಲಿ ಹಾಕಿ ಯು ವಿಲ್ ಗೆಟ್ ದ ಆನ್ಸರ್ ಇಸ್ 95.72. ಅದೇ ಥರ ಆಲ್ಫಾನು ಆ್ಯಂಗಲ್ನು ಕೂಡ ಫೈಂಡ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ಆ್ಯಂಗಲ್ ಇಸ್ 73.64. ಓಕೆ, ಇಲ್ಲಿ ನಿಮಗೆ ಸ್ವಲ್ಪ ಕಾಂಪ್ಲಿಕೇಟ್ ಲೆಂತಿ ಇದೆ. ಆ ಲೆಂತಿ ಬದಲಿಗೆ ನಿಮ್ಗೆ ಇಲ್ಲಿ ಎಲ್ಲ ಸ್ಟೆಪ್ಪು ನೀಟಾಗಿ ಮಾಡ್ಕೊಂಡು ಬಂದಿದೆ. ಸೊ ಇದರ ಬದಲಿಗೆ ಐ ಆಮ್ ಟೆಲ್ಲಿಂಗ್ ಯು ಡೈರೆಕ್ಟಾಗಿ ಎಫ್ ಆಫ್ ಎಕ್ಸ್ ನೀವು ಇಲ್ಲಿ ಫಸ್ಟ್ ಬರ್ಕೋಬೇಕು. ಫೋರ್ಸ್ 1 ಏನು, ಫೋರ್ಸ್ 2 ಏನು. ಫೋರ್ಸ್ 1 ಬರ್ಕೊಂಡ್ರಿ 60 50, ಫೋರ್ಸ್ 2 ಏನು ಬರ್ಕೊಂಡ್ರಿ 80 145. ಇದು ಎರಡು ಬರ್ದಿದ ತಕ್ಷಣ ಎಫ್ ಆಫ್ ಎಕ್ಸ್ ಫೈಂಡ್ ಮಾಡಿ, ಅದೇ ಥರ ಎಫ್ ಆಫ್ ವೈನ ಫೈಂಡ್ ಮಾಡಿ, ಅದಾದಮೇಲೆ ಆರ್ನ ಫೈಂಡ್ ಮಾಡಿ, ಅದಾದಮೇಲೆ ಆಲ್ಫಾನ ಫೈಂಡ್ ಮಾಡಿ. ಈ ಸ್ಟೆಪ್ಸ್ನ ಫಾಲೋ ಮಾಡ್ಕೊಳ್ಳಿ. ತುಂಬ ಸಿಂಪಲಾಗಿ ಆಗೋಗುತ್ತೆ, ಬೇಗ ಆಗೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಈ ರೀತಿ ಇದೆ. ದಿಸ್ ಇಸ್ ಅ 10 ಮಾರ್ಕ್ಸ್ ಕ್ವೆಶನ್. ಸೊ ಏನು ಹೇಳ್ತಾನೆ, ದ ಬ್ರಾಕೆಟ್ ಇಸ್ ಫಿಕ್ಸ್ಡ್ ಇನ್ ದ ವಾಲ್. ಇಲ್ಲಿ ನಿಮಗೆ ಡಯಾಗ್ರಾಮ್ನ ತೋರಿಸ್ತಾ ಇದೆ. ದಿಸ್ ಇಸ್ ದ ಬ್ರಾಕೆಟ್ ಇಸ್ ಫಿಕ್ಸ್ಡ್ ಇನ್ ದ ವಾಲ್. ನೀವು ಸಿಂಪಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಎಕ್ಸ್ ಆಕ್ಸೆಸ್ ವೈ ಆಕ್ಸೆಸ್ನ ಹಾಕ್ಕೊಂಬಿಡಿ. ಇಲ್ಲಿ ತೋರಿಸ್ತಾ ಇದ್ದಾನೆ ಫಸ್ಟ್ ಫೋರ್ಸ್ ಇಸ್ 90 ಡಿಗ್ರಿ 90 ನ್ಯೂಟನ್. ಸೊ ಫಸ್ಟ್ ಫೋರ್ಸ್ನ ಈ ರೀತಿ ತೋರಿಸ್ತಾ ಇದ್ದಾನೆ. ದಿಸ್ ಈಸ್ ಎಫ್ ಆಫ್ 1. ಏನು ಹೇಳ್ತಾ ಇದ್ದಾನೆ, ದಟ್ ಈಸ್ 90 ಅಂತ ಹೇಳ್ತಾ ಇದ್ದಾನೆ. ಅದಾದಮೇಲೆ ಸೆಕೆಂಡ್ ಫೋರ್ಸ್ನ ಇದೇ ಸೇಮ್ ಲೈನ್ ಮೇಲೆ ಹೇಳ್ತಾನೆ, ದಟ್ ಈಸ್ F2. ಅದನ್ನು ಎಷ್ಟು ಹೇಳ್ತಾನೆ, 110 ಅಂತ ಹೇಳ್ತಾ ಇದ್ದಾನೆ. ಸೊ ನಿಮಗೆ ನಾನು ಹೇಳ್ಕೊಟ್ಟಿದ್ದೀನಿ ಲಾಜಿಕ್. ಏನಪ್ಪ ಲಾಜಿಕ್ ಅಂತಂದಾಗ, ಮತ್ತು ಇಲ್ಲಿ ಆ್ಯಂಗಲ್ ಕೊಟ್ಟಿದ್ದಾನೆ 25 ಡಿಗ್ರಿ. ಸೊ ನಾನು ನಿಮಗೆ ಫಸ್ಟ್ ಫೋರ್ಸಸ್ನ ಬರ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳಿದೆ. ವಾಟ್ ಈಸ್ ಫಸ್ಟ್ ಫೋರ್ಸ್ 1 90 ನ್ಯೂಟನ್. ವಾಟ್ ಈಸ್ ದ ಆ್ಯಂಗಲ್? ಆ್ಯಂಗಲ್ ಅಂತಂದಾಗ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಆ್ಯಂಗಲ್ನ ನೀವು ಹಿಂಗೆ ರಿವರ್ಸ್ ಆರ್ಡರಲ್ಲಿ ತೊಗೊಳಂಗಿಲ್ಲ. ನಾನು ಹೇಳಿದ್ದೀನಿ ನಿಮ್ಗೆ ಹಿಂಗೆ ಫಾರ್ವರ್ಡ್ ಆರ್ಡರಲ್ಲೇ ಹೋಗಬೇಕು. ಸೊ ಫಾರ್ವರ್ಡ್ ಆರ್ಡರಲ್ಲಿ ಹೋಗ್ಬೇಕಂದ್ರೆ ಪೂರ್ತಿ 360 ಡಿಗ್ರಿ ಅಂತಂದಾಗ ಏನಾಯಿತು, 360 ಮೈನಸ್ 25. 360 ಮೈನಸ್ 25 ಅಂದರೆ ಯುವರ್ ಆನ್ಸರ್ ಸಿ ವಾಟ್ ಈಸ್ ದ ಆ್ಯಂಗಲ್. 360 ಮೈನಸ್ 25 ಅಂದಾಗ 335 ಬರುತ್ತೆ. ಸೊ ದಟ್ ಈಸ್ ಯುವರ್ ಆ್ಯಂಗಲ್ 335. ಅಂದರೆ ಆ್ಯಂಗಲ್ಲು ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಅಂತ ಹಿಂಗೆ ರಿವರ್ಸ್ ಆರ್ಡರಲ್ಲಿ ಬರಲ್ಲ. ಸಿ ಐ ಆಮ್ ಟೆಲ್ಲಿಂಗ್ ದಟ್ ಹಾರಿಸಾಂಟಲ್ ಆ್ಯಂಗಲ್ಸ್ ವಿ ಶುಡ್ ಕಮ್ ಸರ್ಕಲ್ ಡೈರೆಕ್ಷನ್. ಎಲ್ಲಿಗೆ ನಿಂತಿರುತ್ತೋ ಅಲ್ಲಿಗೆ ನಿಲ್ಲಿಸ್ಕೋಬೇಕು. ವಾಟ್ ಈಸ್ ದಿಸ್ ಆ್ಯಂಗಲ್? ದಟ್ ಆ್ಯಂಗಲ್ ಈಸ್ 335. ಓಕೆ, ಇಲ್ಲಿ ಫಸ್ಟ್ ಫೋರ್ಸ್ ಬರ್ಕೊಂಡಿದ್ದೀರಾ 90, ಆ್ಯಂಗಲ್ ಈಸ್ 335 ಅಂತ ಬರ್ಕೊಳ್ತೀರಾ. ನೆಕ್ಸ್ಟ್ ಸೆಕೆಂಡ್ ಫೋರ್ಸ್ ಬರ್ಕೊಳ್ತೀರಾ. ವಾಟ್ ಈಸ್ ಸೆಕೆಂಡ್ ಫೋರ್ಸ್? ದಿಸ್ ಈಸ್ ಎಫ್ ಆಫ್ 2. ವಾಟ್ ಈಸ್ ದ ಫೋರ್ಸ್ ಈಸ್ 110 ನ್ಯೂಟನ್. ಇಟ್ ಈಸ್ ಇನ್ ಝೀರೋ ಆಕ್ಸಿಸ್, ಅಂದರೆ ಇಟ್ ಈಸ್ ಝೀರೋ ಲೈನ್. ಸೊ ಇಲ್ಲಿರೋ ಆ್ಯಂಗಲ್ ಏನು, ಇಟ್ ಈಸ್ 0. ಸೊ ಇಲ್ಲಿ ಆ್ಯಂಗಲ್ ಈಸ್ 0 ಅಂತ ಬರ್ಕೊಳ್ತೀರಾ. ಸೊ ನೆಕ್ಸ್ಟ್ ಬಂದು ಈ ಎರಡು ಬರ್ಕೊಂಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ಸ್ ಯು ನೋ ವೆರಿ ಈಸಿಲಿ. F1 F2 ಸಿಕ್ಕಿ ಆದಮೇಲೆ ನೆಕ್ಸ್ಟ್ ನೀವು ಮಾಡ್ಕೊಳ್ತೀರಾ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಹೇಗೆ ಮಾಡ್ಕೊಳ್ತೀರಾ, 90 cos 335 ಪ್ಲಸ್ 110 ಪ್ಲಸ್ 110 cos 0. ಸೇಮ್ ಅದೇ ಥರ ವೈ ಬರ್ಕೊಳ್ತೀರಾ, ಕಾಸ್ ಜಾಗದಲ್ಲಿ ನೀವು ಸೈನ್ ಅಂತ ಬರ್ಕೊಳ್ತೀರಾ. ಸೊ ಎಫ್ ಆಫ್ ಎಕ್ಸ್ ಎಫ್ ಆಫ್ ವೈ ಬಂದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಈಸ್ ವಾಟ್, ಆರ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಮೇಷನ್ ಆಫ್
f of y square. So f of x square plus f of y square. ಮಾಡಿದಾಗ you will get the value of r. Next step ಏನಪ್ಪ ಅಂದರೆ tan alpha f of y divided by f of x. ಸೊ ಇದನ್ನು ಮಾಡಿದಾಗ ನಿಮ್ಗೆ ಯು ವಿಲ್ ಗೆಟ್ ಆಲ್ಫಾ. ಇಷ್ಟೇ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದನ್ನು ಬರ್ಕೊಳ್ಳೋದ್ರಲ್ಲಿ ಬರಬೇಕಷ್ಟೆ. ಇದನ್ನು ಬರ್ಕೊಂಡ್ರೆ ಮಿಕ್ಕಿರೋ ಎಲ್ಲ ಪ್ರಾಬ್ಲಮ್ಸು ಈಸಿಯಾಗಿ ನೀವು ಸಾಲ್ವ್ ಮಾಡ್ತೀರಾ. ಇಲ್ಲಿ ನಿಮಗೆ ಲೆಂತಿ ಪ್ರೊಸೀಜರ್ ಇದೆ, ಇದು ಕೂಡ ಕರೆಕ್ಟ್ ಆನ್ಸರೇ. ಬಟ್ ಇಲ್ಲಿ ನಿಮಗೆ ಎಲಾಂಗೇಷನ್ ಮಾಡಿದ್ದೇನೆ. ನಾನು ನಿಮಗೆ ಈ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ, ಸಿಂಪಲ್ ಮೆಥಡ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಿಂಗೆ ಮಾಡಿದ್ರು ಆನ್ಸರು ಸೇಮ್ ಬರುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಟ್ರೈ. ಓಕೆ, ಸೊ ಅದಾದಮೇಲೆ ಅವನು ಕೇಳಿದಾನೆ ವಾಟ್ ಆರ್ ದಿ ಎಫೆಕ್ಟ್ಸ್ ಆಫ್ ದಿ ಫೋರ್ಸಸ್ ಆನ್ ದ ಬ್ರ್ಯಾಕೆಟ್. ಏನು ಎಫೆಕ್ಟ್ ಆಗುತ್ತೆ ಬ್ರ್ಯಾಕೆಟ್ ಮೇಲೆ, ಅಂದರೆ ಅಲ್ಲಿರುವಂಥ ಬ್ರ್ಯಾಕೆಟ್ ಮೇಲೆ ಏನು ಫೋರ್ಸಸ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾನೆ. ಸೊ ಇಲ್ಲಿ ನಾನು ಬರೆದಿದ್ದೀನಿ ಎಕ್ಸ್ಪ್ಲನೇಷನು. ಬೆಂಡಿಂಗ್ ಆ್ಯಂಡ್ ಶಿಯರ್ ಅಟ್ ದ ಸಪೋರ್ಟ್ ಎ, ಅಲ್ಲಿ ಡೌನ್ವರ್ಡ್ ಫೋರ್ಸ್ ಇರೋದ್ರಿಂದ ಕ್ಲಾಕ್ ವೈಸ್ ಬೆಂಡಿಂಗೂ ಆಗುತ್ತೆ, ಅದೇ ಜಾಗದಲ್ಲಿ ಶಿಯರು ಆಗುತ್ತೆ, ಅಂದರೆ ಕಟ್ ಆಗುತ್ತೆ. ಸೊ ದಟ್ ಈಸ್ ದ ಫೋರ್ಸಸ್ ವಿಚ್ ಇಸ್ ಆ್ಯಕ್ಟಿಂಗ್ ಆನ್ ದ ಬ್ರ್ಯಾಕೆಟ್. ಅದಾದಮೇಲೆ ಆಕ್ಸಿಯಲ್ ಮೆಂಬರ್ ಲೋಡ್ ಪಾಯಿಂಟ್ ಬಿ with the horizontal arm AB is showing that tension with the compression. Okay, so this explanation ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಇಟ್ ಈಸ್ ವೆರಿ ಈಸಿ ಆ್ಯಂಡ್ ಈಸ್ ಟು ಸ್ಕೋರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೀಗಿದೆ. ಡಿಟರ್ಮೈನ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಆಫ್ 4 ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಆ್ಯಸ್ ಶೋನ್ ಇನ್ ದ ಫಿಗರ್. ಸೊ ಇಲ್ಲಿ ನಮಗೆ 4 ಫೋರ್ಸಸ್ನ ಕೊಟ್ಟಿದ್ದಾರೆ. ಸೊ ವಾಟ್ ಆರ್ ದ ಫೋರ್ಸಸ್? ಸೊ ಫಸ್ಟ್ ಫೋರ್ಸ್ನ ನೋಡೋಣ. ಸೊ ದಿಸ್ ಈಸ್ ಫಸ್ಟ್, ದಿಸ್ ಈಸ್ ಸೆಕೆಂಡ್, ದಿಸ್ ಈಸ್ ಥರ್ಡ್ ಆ್ಯಂಡ್ ದಿಸ್ ಈಸ್ 4 ಅಂತ ಬರ್ಕೊಂಡ್ಬಿಡೋಣ. ಬರ್ಕೊಂಡಾದ್ಮೇಲೆ ನಿಮಗೆ 4 ಫೋರ್ಸಸ್ ಗೊತ್ತಿದೆ ಅಲ್ವಾ, ಹೇಗೆ ಬರ್ಕೋಬೇಕು ಇದನ್ನು ಬರ್ಕೊಂಡ್ರೆ ನಿಮಗೆಲ್ಲ ಆನ್ಸರು ಈಸಿ ಆಗಿಬಿಡುತ್ತೆ. ಫೋರ್ಸ್ 1, ಫೋರ್ಸ್ 2, ಫೋರ್ಸ್ 3, ಅದೇ ಥರ ಫೋರ್ಸ್ 4 ಫೋರ್ಸಸ್ನ ಬರ್ಕೊಂಡಿದ್ದೀರಾ. ಫೋರ್ಸ್ 1ದು ಏನಿದೆ 3 ಕಿಲೋ ನ್ಯೂಟನ್. ಫೋರ್ಸ್ 2ದು ಏನಿದೆ 2.24 ಕಿಲೋ ನ್ಯೂಟನ್. ಇದನ್ನು ನೀಟಾಗಿ ಬರ್ಕೊಂಡ್ರೆ ನೀವೆಲ್ಲ ಬರ್ಕೋತೀರಾ. ನೆಕ್ಸ್ಟ್ ಥರ್ಡ್ ಫೋರ್ಸ್ ಏನಿದೆ 2 ಕಿಲೋ ನ್ಯೂಟನ್. ನೆಕ್ಸ್ಟ್ ಫೋರ್ತ್ ಫೋರ್ಸ್ ಏನಿದೆ 3.9 ಕಿಲೋ ನ್ಯೂಟನ್. ಓಕೆ, ಸೊ ಇದನ್ನು ನೀವು ಬರ್ಕೊಂಡ್ರಿ. ಇಲ್ಲಿ ಆ್ಯಂಗಲ್ನ ಬರ್ಕೋಬೇಕು. ವಾಟ್ ಈಸ್ ದ ಆ್ಯಂಗಲ್? ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ಎಲ್ಲ ಆ್ಯಂಗಲ್ಸು ಇದೇ 0ಇಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋದರೆ, ನಾನು ನಿಮಗೆ ಹೇಳ್ಕೊಟ್ನಲ್ಲ ಎಕ್ಸ್ ಎಲ್ಲ ಕಾಸು, ವೈ ಎಲ್ಲ ಸೈನ್, ಎಲ್ಲ ಪ್ಲಸ್ ಅಂತ, ಅದೇ ಕಾನ್ಸೆಪ್ಟಲ್ಲಿ ಈಸಿಯಾಗಿ ಹೋಗುತ್ತೆ. ಓಕೆನಾ? ಸೊ ದಟ್ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಆ್ಯಂಗಲ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? ಫಸ್ಟ್ ನೀವು ಇಲ್ಲಿ ಲೈನ್ನ ಹಾಕ್ಕೊಂಡಿದ್ದೀರಾ. ಓಕೆ, ಫಸ್ಟ್ ಆ್ಯಂಗಲ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? ದಿಸ್ ಈಸ್ ದ 0 ಪಾಯಿಂಟಿಂದ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಗಲ್ ಈಸ್ 30, ಅಂದರೆ ದಿಸ್ ಈಸ್ ಕರೆಕ್ಟ್. ಸೊ 30 ಡಿಗ್ರಿ ಡೈರೆಕ್ಟಾಗಿ ಇಲ್ಲಿದೆ. ಓಕೆ, ಸೊ ನೆಕ್ಸ್ಟ್ ಆ್ಯಂಗಲ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? 30 ಡಿಗ್ರಿಯಿಂದ ಸೆಕೆಂಡ್ ಫೋರ್ಸ್ಗೆ ಟಚ್ ಆಗಬೇಕು. ಸೊ 0ಇಂದನೇ ಟಚ್ ಮಾಡಬೇಕು. ಸೆಕೆಂಡ್ ಫೋರ್ಸ್ ಎಲ್ಲಿದೆ? ಇಲ್ಲಿದೆ. ಸೊ ಇಲ್ಲಿಗೆ ಟಚ್ ಮಾಡಬೇಕು ಅಂತಂದರೆ ನಮಗೆ ಇಲ್ಲಿಂದ ಇಲ್ಲಿ ಎಷ್ಟು ಅಂತ ಗೊತ್ತಿಲ್ಲ ಅಂತಂದಾಗ ಏನು ಮಾಡಬೇಕು? ಇಲ್ಲಿಂದ ಇಲ್ಲಿಗೆ ಅನ್ನೋದು ನಮಗೆ ಗೊತ್ತಲ್ವಾ? ಇಲ್ಲಿಂದ ಎಕ್ಸ್ ಆಕ್ಸಿಸ್ಗೆ ಅಂದರೆ 180 ಅಲ್ವಾ? 180 ಮೈನಸ್ ಈ ಆನ್ಸರ್ನ ಮಾಡಿದಾಗ ನಮ್ಗೆ ಇಲ್ಲಿ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ವಿ ವಿಲ್ ಡೂ ಇಟ್. ವಾಟ್ ಈಸ್ ದಟ್? 180 ಮೈನಸ್ 26.5 ಅಂದರೆ ಎಷ್ಟಾಯಿತು? 153.5 ಡಿಗ್ರಿ. 153.5 ಡಿಗ್ರಿ ಈಸ್ ಯುವರ್ ಸೆಕೆಂಡ್ ಒನ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಆಯಿತು. ಸೊ ಇಲ್ಲಿಂದ ಇಲ್ಲಿಗೆ 180 ಅಂತ ನಿಮಗೆ ಗೊತ್ತಿತ್ತು. ಸೊ ಯು ಡಿಡ್ ಇಟ್. ಓಕೆ, ನೀವು ಇನ್ನೊಂದು ಸರಿ ನೆನ್ಪಿಟ್ಕೊಳ್ಳಿ ಬೇಕಾದರೆ. ದಿಸ್ ಈಸ್ 0 ಡಿಗ್ರಿ, ದಿಸ್ ಈಸ್ 90 ಡಿಗ್ರಿ, ದಿಸ್ ಈಸ್ 180 ಡಿಗ್ರಿ ಆ್ಯಂಡ್ ದಿಸ್ ಈಸ್ 270 ಡಿಗ್ರಿ. ಆ 0 ಜಾಗಕ್ಕೆ ಬರೋದನ್ನೇ ನಾವು ಮತ್ತೊಂದು ಸರಿ 360 ಡಿಗ್ರಿ ಅಂತ ಕೇಳ್ತೀವಿ. ಸೊ ದಟ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ 90, 180, 270, 360. ಸೊ ಒಂದು ಸರ್ಕಲ್ ಈಸ್ ಫಾರ್ 360 ಡಿಗ್ರಿ ಅಂತ ಕರಿತೀವಿ. ಸೊ ದಟ್ ಇಲ್ಲಿ ಸೆಕೆಂಡ್ ಒನ್ ಬಂತು. ದಿಸ್ ಈಸ್ 153.5 ಅಂತ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಸ್ಟಾರ್ಟ್ ಮಾಡಬೇಕು. ಥರ್ಡ್ ಒನ್ ಫೋರ್ಸ್ ಎಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು? ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಎಲ್ಲಿಗೆ ಟಚ್ ಆಗಬೇಕು? ಥರ್ಡ್ ಫೋರ್ಸ್ಗೆ ಟಚ್ ಆಗಬೇಕು. ಸೊ ಇಲ್ಲಿಂದ ಹೀಗೆ ಬಂದು ಇಲ್ಲಿಗೆ ಟಚ್ ಮಾಡಬೇಕು. ಸೊ ಟಚ್ ಆಯಿತು. ಸೊ ಟಚ್ ಆಗಬೇಕಂದ್ರೆ ನಿಮ್ಗೊಂದು ಈಸಿ ಆನ್ಸರ್ ಕೊಟ್ಟಿದ್ದಾನೆ. ಏನು ಅಂತಂದರೆ ಇಲ್ಲಿವರೆಗೂ 180 ಅಂತ ನಿಮಗೆ ಗೊತ್ತಿದೆ. 180 ಪ್ಲಸ್ 60. ಸೊ ವಾಟ್ ಈಸ್ ದಿಸ್? 180 ಪ್ಲಸ್ 60. ಸೊ 180 ಪ್ಲಸ್ 60 ಅಂದರೆ ಎಷ್ಟಾಯಿತು?
240. ಆ್ಯಂಗಲ್ ಎಷ್ಟು ಬಂತು? 240. ಸೊ ಇಲ್ಲಿ ಫೋರ್ತದು ಆ್ಯಂಗಲ್ ಬಂತು. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, ಮತ್ತೆ 0ಇಂದನೇ ಟಚ್ ಮಾಡಬೇಕು. ಯಾವುದಕ್ಕೆ? ಫೋರ್ತ್ ಆ್ಯಂಗಲ್ಗೆ. ಇಲ್ಲಿಂದ ಬರ್ತಿದ್ದೀನಿ ನೋಡಿ, 0ಇಂದ ಬರ್ತಿದ್ದೀನಿ. ಎಲ್ಲಿ ಟಚ್ ಮಾಡಿದ್ದೀನಿ? ಈ ಆ್ಯಂಗಲ್ಗೆ ಟಚ್ ಮಾಡಿದ್ದೀನಿ. ಸೊ ಈ ಆ್ಯಂಗಲ್ಗೆ ಟಚ್ ಮಾಡಿದಾಗ ನನಗೆ ಇದು ಎಷ್ಟು ಅಂತ ಗೊತ್ತಿಲ್ಲ. ಹಾಗಾಗಿ ನೆಕ್ಸ್ಟ್ ನಿಮಗೆ ಲಾಜಿಕ್ ಹೇಳ್ಕೊಟ್ಟೆ. ವಾಟ್ ಈಸ್ ದಿಸ್? ಇದು ಕಂಪ್ಲೀಟಾಗಿ ಬಂದಾಗ ಎಷ್ಟು ಬರುತ್ತೆ ಆ್ಯಂಗಲು? 360. 360ಅಲ್ಲಿ ಇದನ್ನು ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ವಾಟ್ ಈಸ್ ದಿಸ್ ಆ್ಯಂಗಲ್ ಅಂತ. ಸೊ 360 ಮೈನಸ್ 67.38. ಓಕೆ, ವಾಟ್ ಈಸ್ ದ ಆ್ಯಂಗಲ್? ಮಾಡಿಕೊಡಿ. 360 ಮೈನಸ್ 67.8 ಅಂದರೆ 292.2. ಸೊ ದಿಸ್ ಈಸ್ ಯುವರ್ ಆ್ಯಂಗಲ್. ಇಷ್ಟು ಮಾಡಿಕೊಂಡ್ರೆ 2 ನಿಮಿಷದಲ್ಲಿ ಪ್ರಾಬ್ಲಮ್ ಆಗೋಗುತ್ತೆ. ಸೊ ದಿಸ್ ಈಸ್ ಯುವರ್ ಫೈನಲ್ ಫೋರ್ಸಸ್ F1, F2, F3. ಸೊ ಇಷ್ಟು ಬಂದಾದಮೇಲೆ ಯು ಕೇಮ್ ಟು ನೋ, ನಮಗೆ ಈ ಲಾಜಿಕ್ ನೀಟಾಗಿ ಅರ್ಥ ಆಗಬೇಕು ಅಷ್ಟೇ. ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಲಾಜಿಕ್ ವೆರಿ ನೀಟ್ ಆ್ಯಂಡ್ ಈಸಿಲಿ, ಯು ಕ್ಯಾನ್ ಆನ್ಸರ್ ಆಲ್ ದ ಪ್ರಾಬ್ಲಮ್ ಈಸಿಲಿ. ಸೊ ನಿಮಗೆ F1, F2, F3, F4 ಆ್ಯಂಗಲ್ಸ್ನ ಬರ್ಕೊಳ್ಳೋದು ಬಂದಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಮಕ್ಕಳ? ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಮಾಡಬೇಕು. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ ಮಾಡಬೇಕು. ಅದೇ ರೀತಿ ನೆಕ್ಸ್ಟ್ ಆರ್ ಮಾಡಬೇಕು, ಆಲ್ಫಾ ಮಾಡಬೇಕು. ಅಷ್ಟೇ. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಹೇಗೆ ಮಾಡ್ತೀರಾ? ಇಲ್ಲಿದೆಲ್ಲ ಫೋರ್ಸ್ F1 3 cos 30, 2.2 cos 153 ಪ್ಲಸ್ 240 cos 3.9 ಪ್ಲಸ್ cos 292. ಅದೇ ಥರ ಕಾಸ್ ಜಾಗದಲ್ಲಿ ಸೈನ್ ಬರೀತೀರಾ. ಅದಾದಮೇಲೆ 2 ಆನ್ಸರ್ನ ಸ್ಕ್ವೇರ್ ರೂಟಲ್ಲಿ ಹಾಕಿ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ಎಫ್ ಆಫ್ ವೈ ಸ್ಕ್ವೇರ್ ಮಾಡ್ತೀರಾ. ಆಮೇಲೆ ನಿಮಗೆ ಗೊತ್ತಿದೆಲ್ಲ ಆನ್ಸರು ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ವೈ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್. ಸೇಮ್ ಫಾರ್ಮುಲಾ, ಸೇಮ್ ಸ್ಟೆಪ್ಸು, ಏನು ವ್ಯತ್ಯಾಸ ಇಲ್ಲ. ನೀವು ಈ ಆ್ಯಂಗಲ್ ಬರ್ಕೊಳ್ಳೋದು ಒಂದೇ. ನಿಮಗೆ ಈ F1, F2, F3 ಏನು ಬರ್ಕೊಳ್ತಿರಲ್ಲ ಈ ಆ್ಯಂಗಲ್ಸು, ಅದು ಒಂದೇ ನಿಮಗೆ ಅರ್ಥ ಮಾಡಿಕೊಂಡ್ರೆ ಎಲ್ಲ ಪ್ರಾಬ್ಲಮ್ಸು ಈಸಿಯಾಗೇ ಹೋಗುತ್ತೆ. ಸೊ ನಿಮಗೆ ಫಸ್ಟ್ ಮೆಥಡ್ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇನ್ ಕೇಸ್ ಇಲ್ಲಿರೋ ಪ್ರಾಬ್ಲಮ್ ಥರನೇ ಸಾಲ್ವ್ ಮಾಡಬೇಕು, ನಾನು ಯಾವುದೇ ಥರದ ಅಡಿಷನ್ನು ಡಿಲೀಷನ್ನು ಮಾಡಲ್ಲ ಅಂತಂದಾಗ ನಿಮ್ಗೆ ಇನ್ನೊಂದು ಲಾಜಿಕ್ ಹೇಳ್ಕೊಡ್ತೀನಿ. ಇಲ್ಲಿ ಎಕ್ಸು ಪ್ಲಸ್ಸು ವೈಯು ಪ್ಲಸ್ಸು. ಇಲ್ಲೇನಾಯಿತು? ಎಕ್ಸ್ ಈಸ್ y is plus x is minus. ಓಕೆ, ಇನ್ನೊಂದು ಮೆಥಡ್ ಆಫ್ ಸಾಲ್ವಿಂಗ್ ಅ ಪ್ರಾಬ್ಲಮ್. ಇಲ್ಲೇನಾಯಿತು? ಎಕ್ಸು ಮೈನಸ್ಸು ವೈಯು ಮೈನಸ್ ಇರುತ್ತೆ. ಇಲ್ಲೇನಾಗುತ್ತೆ? y is minus, x is plus, this x is plus, this y is minus. ಓಕೆನಾ? ಈ ಲಾಜಿಕ್ಸ್ನ ನೀವು ಬರ್ಕೊಳ್ಳಿ. x y ನೆಕ್ಸ್ಟ್ x y x y next this is your x and this is your y. ಓಕೆ, ಇಲ್ಲಿ ಏನು ಹೇಳಿದೆ ನಾನು? 30 ಫೋರ್ಸು 3 ಕಿಲೋನ್ಯೂಟನ್ನು 30 ಫೋರ್ಸು ಇಲ್ಲಿ ಪ್ಲಸ್ ಬರ್ದಿದ್ದೀವಿ. ನೆಕ್ಸ್ಟ್ ನೀವು ಇಲ್ಲಿಂದನೇ ತೊಗೊಳ್ತೀರಾ ಆ್ಯಂಗಲ್ ಅಂದರೆ 26.5 ಡಿಗ್ರಿನೇ ಆ್ಯಂಗಲ್ ತೊಗೊಳ್ತೀರಾ ಅಂದರೆ ಎಕ್ಸ್ ಜಾಗದಲ್ಲಿ ನೀವು ಮೈನಸ್ನ ಬಳಸ್ಕೋಬೇಕಾಗತ್ತೆ. ಸೊ ಮೈನಸ್ನ ನೀವು ಯೂಸ್ ಮಾಡಿದ್ರೆ ಹೀಗೆ ಡೈರೆಕ್ಟಾಗಿ ಏನಿದೆಯೋ ಹಾಗೆ ಮಾಡ್ಬೋದು. ಇಲ್ಲ ನಾನು ಮೈನಸ್ನ ಬೇಡ, ಎಲ್ಲಾನು ಪ್ಲಸ್ 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 ಅಂತ ಆಲ್ರೆಡಿ ಒಂದು ಮೆಥಡಲ್ಲಿ ಏನು ಮಾಡಿದೆಯೋ ಅದೇ ಥರ ಮಾಡಬೇಕು ಅಂತಂದಾಗ 0ಇಂದ ಅಲ್ಲಿವರೆಗೂ ಕೌಂಟ್ ಮಾಡ್ಕೋಬೇಕಾಗತ್ತೆ. ಸೊ ಅಲ್ಲಿವರೆಗೂ ಕೌಂಟ್ ಮಾಡ್ಕೊಂಡು ಮಾಡಿದ್ರೆ ಇಟ್ ಈಸ್ ಈಸಿ ಟು ಸಾಲ್ವ್. ಸೊ ನಿಮ್ಗೆ ಇಲ್ಲಿ ಮೆಥಡ್ 1 ಮೆಥಡ್ 2 ಎರಡು ಮೆಥಡ್ಸ್ನ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಮೆಥಡ್ ಬಂದು 0ಇಂದ ಎಲ್ಲ ಆ್ಯಂಗಲ್ಸ್ನ ಮೆಷರ್ ಮಾಡ್ಕೊಂಡು ಬರೋದು. ಸೆಕೆಂಡ್ ಮೆಥಡ್ ಏನಪ್ಪ ಅಂತಂದರೆ ದಿಸ್ ಇಸ್ ಮೆಥಡ್ 2. ಇಲ್ಲಿ ನಾನು ಹೇಳಿದ್ದೀನಿ ಎಕ್ಸ್ ವ್ಯಾಲ್ಯೂ ತೊಗೋಬೇಕು ಅಂತಂದಾಗ ಯು ಶುಡ್ ಟೇಕ್ ಎಲ್ಲ ಪ್ಲಸ್ನ ತೊಗೋಬೇಕು ಫಸ್ಟ್ ಕ್ವಾಡ್ರೆಂಟಲ್ಲಿದ್ದರೆ. ಸೆಕೆಂಡ್ ಕ್ವಾಡ್ರೆಂಟಿಗೆ ಬಂದಾಗ ಎಕ್ಸ್ ವಿಲ್ ಬಿ ನೆಗೆಟಿವ್. ದಿಸ್ ಈಸ್ ಎಕ್ಸ್ ಆಕ್ಸಿಸ್ ಇಸ್ ನೆಗೆಟಿವ್ ಆ್ಯಂಡ್ ದಿಸ್ ಈಸ್ ವೈ ಆಕ್ಸಿಸ್ ಇಸ್ ಪಾಸಿಟಿವ್. ಥರ್ಡ್ ಕ್ವಾಡ್ರೆಂಟಿಗೆ ಬಂದಾಗ ಬೋತ್ ಎಕ್ಸ್ ಆ್ಯಂಡ್ ವೈ ಈಸ್ ನೆಗೆಟಿವ್. ಫೋರ್ತ್ ಕ್ವಾಡ್ರೆಂಟಿಗೆ ಬರಬೇಕಂದ್ರೆ ಎಕ್ಸ್ ಈಸ್ ಪಾಸಿಟಿವ್, ವೈ ಈಸ್ ನೆಗೆಟಿವ್. ಸೊ ಇದೇ ಥರ ನೀವು ಇಲ್ಲಿ ಮೈನಸ್ನ ಯೂಸ್ ಮಾಡಿದ್ದಾರೆ. ಯಾಕೆ ಮೈನಸ್ನ ಯೂಸ್ ಮಾಡಿದ್ದಾರೆ? ಇಲ್ಲಿ ಎಕ್ಸ್ ಈಸ್ ಮೈನಸ್. ನೆಕ್ಸ್ಟ್ ಇಲ್ಲಿ ಥರ್ಡ್ ಒನ್ ಅಂದರೆ ಥರ್ಡ್ ಕ್ವಾಡ್ರೆಂಟಲ್ಲಿ ಎರಡು ಎಕ್ಸು ವೈ ಎರಡು ಮೈನಸ್ ಇದೆ, ಸೊ ದಟ್ ಮೈನಸ್. ಅದೇ ಥರ ಇಲ್ಲಿ ಕೂಡ ಯೂಸ್ ಮಾಡ್ತೀವಿ. ಇಲ್ಲಿ ವೈ ಜಾಗದಲ್ಲಿ ಇಲ್ಲಿ ಮೈನಸ್ ಇದೆ ನೋಡಿ, ಥರ್ಡ್ ಕ್ವಾಡ್ರೆಂಟಲ್ಲಿ ಇಲ್ಲಿ ಮೈನಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ವೈ ಮೈನಸ್ ಇದೆ ನೋಡಿ, ಅದಕ್ಕೋಸ್ಕರ ಇಲ್ಲಿ ಮೈನಸ್ ಯೂಸ್ ಮಾಡ್ತೀವಿ. ಈ ನೀವು ಮೈನಸ್ನ ಯೂಸ್ ಮಾಡಿದ್ದೀರಿ ಅಂದರೆ ಅಲ್ಲಿ ಕೊಟ್ಟಿರೋ ಆ್ಯಂಗಲ್ಸ್ ಇರ್ತವಲ್ಲ ಅದೇ ಆ್ಯಂಗಲ್ಸ್ನ ಯೂಸ್ ಮಾಡಬಹುದು. ನಾವು ಮೈನಸ್ನ ಯೂಸ್ ಮಾಡಲ್ಲ, ಎಲ್ಲನೂ ಪ್ಲಸ್ನೇ ಬರ್ಕೋಬೇಕು, ಮರ್ತೋಗ್ತೀವಿ ಅನ್ನೋವಾಗ ನಾವು 0 ಡಿಗ್ರಿ ಆ್ಯಂಗಲಿಂದನೇ ಎಲ್ಲದನ್ನು ಆ ಲೈನ್ಗೆ ಟಚ್ ಆಗೋ ಥರ ಆ್ಯಂಗಲ್ಸ್ನ
ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಇಫ್ ಯು ಗೋ ವಿತ್ ದಿಸ್ ಮೆಥಡ್ 1, ದಟ್ ಈಸ್ ಅ ಮೆಥಡ್, ದಿಸ್ ಈಸ್ ಯುವರ್ ಮೆಥಡ್ 2. ಸೊ ಎರಡರಲ್ಲಿನೂ ನೀವು ಆನ್ಸರ್ಸ್ನ ಕ್ಯಾಲ್ಕುಲೇಷನ್ನ ಮಾಡ್ಕೊಂಡಾದ್ಮೇಲೆ ಫೈನಲಿ ಯು ಆರ್ ಗೋಯಿಂಗ್ ಟು ಡೂ ಆರ್ ಆ್ಯಂಡ್ ಆರ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದಾದಮೇಲೆ ಆ್ಯಂಗಲ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ದಿಸ್ ಈಸ್ ದ ಲಾಜಿಕ್ ಫಾರ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈ ರೀತಿ ಇದೆ. ಸೊ ಇಲ್ಲಿವರೆಗೂ ನಾವು ರೆಸೊಲ್ಯೂಷನ್ ಆಫ್ ಪ್ರಾಬ್ಲಮ್ಸ್ನ ಮಾಡಿದ್ವಿ. ಈಗ ನಾವು ಪ್ರಾಬ್ಲಮ್ಸ್ ವಿತ್ ದ ಫಾರ್ಮುಲಾಸ್, ಲೈಕ್ ಏನು ಹೇಳ್ತೀವಿ, ನೀವು ಒಂದು ಮೆಕ್ಯಾನಿಕಲ್ ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತೀವಲ್ವಾ, ಆ ಥರ ಪ್ರಾಬ್ಲಮ್ಸ್ನ ಯೂಸ್ ಮಾಡ್ತೀವಿ. ವಾಟ್ ಈಸ್ ದಟ್? ಮೆಕ್ಯಾನಿಕಲ್ ಪ್ರಾಪರ್ಟೀಸ್ನ ಫೈಂಡ್ ಮಾಡೋಕ್ಕೆ ಸ್ಟ್ರೆಸಸ್, ಸ್ಟ್ರೈನ್ ಆ್ಯಂಡ್ ಎಲಾಂಗೇಷನ್ ಆಫ್ ದ ಬಾರ್ನ ಕೇಳಿದ್ದಾರೆ. ಸೊ ಮೊದಲನೇದಕ್ಕೆ ಕ್ವೆಶನ್ನ ನೀವು ಓದ್ಕೊಂಡು ಗಿವನ್ ಡೇಟಾನ ಬರ್ಕೋಬೇಕು. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಕ್ವೆಶನ್ ಓದಿದ ತಕ್ಷಣ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಎ ಸರ್ಕ್ಯುಲರ್ ರಾಡ್. ಸೊ ರಾಡ್ ಯಾವ ಶೇಪಲ್ಲಿದೆ? ಸರ್ಕಲ್ ಶೇಪಲ್ಲಿದೆ. ರಾಡ್ ಅಂದಾಗ ಒಂದಷ್ಟು ಉದ್ದ ಬರ್ಕೋತಾ ಇದ್ದೀನಿ. ಎ ಸರ್ಕ್ಯುಲರ್ ಶೇಪ್ ರಾಡ್ ಹ್ಯಾವಿಂಗ್ ಡಯಾಮೀಟರ್ ಇಸ್ 16 mm. ಅಂದರೆ ಡಯಾಮೀಟರ್ ಅಂತಂದರೆ ಇಲ್ಲಿದೆ ಅಲ್ವಾ, ಸೊ ಡಯಾಮೀಟರ್. ಸೊ ಡಯಾಮೀಟರ್ ಇಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾನೆ? 16 mm. ಇಲ್ಲಿ ಗಿವನ್ ಡೇಟಾ ಅಲ್ಲಿ ಬರ್ಕೊಳ್ಳಿ. ಗಿವನ್ ಡೇಟಾನಲ್ಲಿ ಬರ್ಕೊಳ್ಳಿ ಸ್ಮಾಲ್ ಡಿ ಇಸ್ ಈಕ್ವಲ್ಸ್ ಟು 16 mm ಅಂತ. ಓಕೆ, ಸೊ 16 mm. ಲಾಂಗ್ ಈಸ್ 500 mm. ಅವನೇನು ಹೇಳ್ತಾನೆ? ಈ ರಾಡ್ದು ಲಾಂಗ್ ಅಂದರೆ ಲೆಂತ್ ಈಸ್ ಈಕ್ವಲ್ಸ್ ಟು 500 mm ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್ ಟೆನ್ಸೈಲ್ ಫೋರ್ಸ್. ನಿಮ್ಗೆ ಗೊತ್ತಿರಬೇಕು ಆ್ಯಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ಟೆನ್ಸೈಲ್ ಫೋರ್ಸು ಯಾವ ಡೈರೆಕ್ಷನಲ್ಲಿ ಹಾಕ್ತೀವಿ ಅಂತ. ಸೊ ದಿಸ್ ಈಸ್ ಯುವರ್ ಡೈರೆಕ್ಷನ್ ಆಫ್ ಎ ಟೆನ್ಸೈಲ್ ಫೋರ್ಸ್. ಎಷ್ಟು ಕೊಟ್ಟಿದ್ದಾನೆ ಟೆನ್ಸೈಲ್ ಫೋರ್ಸ್? ಅವಾಗ ಅದನ್ನು ಎಫ್ ಅಂತ ಬರ್ಕೊಳ್ತೀವಿ. ಈಸ್ ಈಕ್ವಲ್ಸ್ ಟು 40 kN ಅಂತ ಬರ್ಕೊಳ್ಳಿ. ಸೊ ದಿಸ್ ಈಸ್ ಯುವರ್ 40 kN. ಓಕೆ, ಅದಾದಮೇಲೆ ದ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆಫ್ ಸ್ಟೀಲ್. ಸೊ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, ಯಂಗ್ಸ್ ಮಾಡ್ಯುಲಸ್ ಎರಡೂ ಕೂಡ ಒಂದೇ. ಅದನ್ನು ನಾವು ಕ್ಯಾಪಿಟಲ್ ಇ ಅಂತ ಬರ್ಕೊಳ್ತೀವಿ. ಸೊ ಅದು ಎಷ್ಟು ಕೊಟ್ಟಿದ್ದಾನೆ? 200 kN/mm² ಅಂತ ಕೊಟ್ಟಿದ್ದಾನೆ. ಅದಾದಮೇಲೆ ಏನು ಫೈಂಡ್ ಮಾಡೋಕ್ಕೆ ಹೇಳ್ತಾನೆ? ಸ್ಟ್ರೆಸ್ ಅಂದರೆ ಏನು? ಸಿ ದಿಸ್ ಈಸ್ ದ ಸಿಂಬಲ್ ಆಫ್ ಸ್ಟ್ರೆಸ್. ಸ್ಟ್ರೆಸ್ ಈಸ್ ಈಕ್ವಲ್ಸ್ ಟು ಕ್ವೆಶನ್ ಮಾರ್ಕ್. ಸ್ಟ್ರೈನ್ ಅಂದರೆ ದಿಸ್ ಈಸ್ ದ ಸ್ಟ್ರೈನ್ ಈಸ್ ಈಕ್ವಲ್ಸ್ ಟು ಕ್ವೆಶನ್ ಮಾರ್ಕ್. ಆ್ಯಂಡ್ ಎಲಾಂಗೇಷನ್ ಆಫ್ ದ ಬಾರ್ ಅಂದರೆ ಡೆಲ್ಟಾ ಎಲ್ ಈಸ್ ಈಕ್ವಲ್ಸ್ ಟು ಕ್ವೆಶನ್ ಮಾರ್ಕ್ಸ್. ಓಕೆ, ಸೊ ದಿಸ್ ಈಸ್ ದ ಗಿವನ್ ಡೇಟಾ. ಸೊ ಈ ಗಿವನ್ ಡೇಟಾ ಕೊಟ್ಟಿದ ತಕ್ಷಣ ನಾನು ನಿಮಗೊಂದು ಟಿಪ್ ಕೊಡ್ತೀನಿ. ಏನಪ್ಪ ಟಿಪ್ಪು ಅಂದರೆ, ಡಯಾಮೀಟರ್ ಕೊಟ್ಟಿದ್ದಾನೆ ಅಂದರೆ ಅದಕ್ಕೆ ನಾವು ಏರಿಯಾನ ಫೈಂಡ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾನೆ ಅಂದರೆ ಇಲ್ಲೇ ಪಕ್ಕದಲ್ಲೇ ಕಾಮ ಹಾಕಿ ಎ ಈಸ್ ಈಕ್ವಲ್ಸ್ ಟು π/4 × d² ಅಂತ ಅಲ್ಲೇ ಮಾಡ್ಕೋಬೇಕಾಗತ್ತೆ. ಈ ಡಯಾಮೀಟರ್ 16 ಅದರೊಳಗಡೆ ಹಾಕಿದ ತಕ್ಷಣ ಯು ವಿಲ್ ಗೆಟ್ ದ ಆನ್ಸರ್ ಆಫ್ 201.60 mm². ಸೊ ಡಯಾಮೀಟರ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಅದಾದಮೇಲೆ ಸ್ಟ್ರೆಸ್ಸಿಗೆ ಫಾರ್ಮುಲಾ ಬರ್ಕೋಬೇಕು. ವಾಟ್ ಈಸ್ ದ ಸ್ಟ್ರೆಸ್ ಫಾರ್ಮುಲಾ? ಸ್ಟ್ರೆಸ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಬೈ ಏರಿಯಾ. ಸೊ ಇಲ್ಲಿ ನಾವು ಕೊಟ್ಟಿರೋ ಫೋರ್ಸ್ ಏನಿದೆ 40 kN. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ 40 kN ಕಿಲೋನ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ. 40 × 10⁻³ ಅಂತ. ಸೊ 40 × 10⁻³ ಡಿವೈಡೆಡ್ ಬೈ ಏರಿಯಾ ಏನು ಬಂದಿದೆ 201.06. ಸೊ ಇದನ್ನು ಮಾಡಿದಾಗ ನಿಮಗೆ ಆನ್ಸರ್ ಬರುತ್ತೆ 198.94. ಸೊ ಇಲ್ಲಿ ನಾವು ನ್ಯೂಟನ್ ಅಂದರೆ ಕಿಲೋ ನ್ಯೂಟನ್ನ ನ್ಯೂಟನಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಏರಿಯಾ ಬಂದು mm² ಇತ್ತು. ಸೊ ದಟ್ Nm/mm². ಇಲ್ಲಿರೋದು ನ್ಯೂಟನ್ ಇದೆ, ಇಲ್ಲಿರೋದು mm² ಇದೆ. ಸೊ ದಟ್ Nm/mm². ಸೊ ದಿಸ್ ಈಸ್ ಯುವರ್ ಸ್ಟ್ರೆಸ್. ಸೊ ನೆಕ್ಸ್ಟ್ ಸ್ಟ್ರೆಸ್ ಬಂತು, ಏರಿಯಾ ಕಂಡುಹಿಡ್ದಿದ್ದೀವಿ. ನೆಕ್ಸ್ಟ್ ಈಸ್ ಸ್ಟ್ರೈನ್. ಸೊ ವಾಟ್ ಈಸ್ ಸ್ಟ್ರೈನ್ ಅಂತಂದಾಗ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಚೇಂಜ್ ಇನ್ ಲೆಂತ್ನ ಕೊಟ್ಟಿಲ್ಲ. ಸೊ ವಾಟ್ ಈಸ್ ದ ಸ್ಟ್ರೈನ್ ಫಾರ್ಮುಲಾ? ನಿಮಗೆ ಗೊತ್ತಿರೋ ಸ್ಟ್ರೈನ್ ಫಾರ್ಮುಲಾ ಏನು? ಸ್ಟ್ರೈನ್ ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಇಲ್ಲಿ ನಾವು ಚೇಂಜ್ ಇನ್ ಲೆಂತು ಕೊಟ್ಟಿಲ್ಲ, ಇದು ಗೊತ್ತಿಲ್ಲ. ಇದೆರಡು ಗೊತ್ತಿಲ್ಲ ಅಂದಾಗ ನಿಮಗೆ ಫಾರ್ಮುಲಾ ಅಲ್ಲಿ ನಿಮ್ಗೆ ಇನ್ನೊಂದು ಹಿಂಟ್ ಕೊಟ್ಟಿರ್ತಾರೆ. ವಾಟ್ ಈಸ್ ಒನ್ ಮೋರ್ ಫಾರ್ಮುಲಾ? ಸ್ಟ್ರೆಸ್ ಇಸ್ ಈಕ್ವಲ್ಸ್ ಟು ಸ್ಟ್ರೆಸ್ ಬೈ ಸ್ಟ್ರೈನ್. ಸೊ ಇಲ್ಲಿ
ಯಂಗ್ಸ್ ಮಾಡ್ಯುಲಸ್ ಇಸ್ ಈಕ್ವಲ್ಸ್ ಟು ಸ್ಟ್ರೆಸ್ ಬೈ ಸ್ಟ್ರೈನ್ ಅಂತ ಫಾರ್ಮುಲಾ ಇದೆ. ದಿಸ್ ಈಸ್ ಪಾಯ್ಸನ್ಸ್ ರೇಷಿಯೋ ಫಾರ್ಮುಲಾ. ಇಲ್ಲಿ ಸ್ಟ್ರೆಸ್ ನಮಗೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಸ್ಟ್ರೈನ್ ಕೊಟ್ಟಿದ್ದಾನೆ, ಐ ಮೀನ್ ಯಂಗ್ಸ್ ಮಾಡ್ಯುಲಸ್ ಕೊಟ್ಟಿದ್ದಾನೆ. ಸೊ ಈಗ ಸ್ಟ್ರೈನ್ ಒಂದನ್ನು ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದೇ ಫಾರ್ಮುಲಾನ ಇಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ದಟ್ ಸ್ಟ್ರೈನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಒನ್ಸ್ ನಾ ಸ್ಟ್ರೈನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಈಸ್ ಎಲಾಂಗೇಷನ್ ಆಫ್ ಲೆಂತ್ ಅಂತ ಕೇಳ್ತೇನೆ. ಎಲಾಂಗೇಷನ್ ಆಫ್ ಲೆಂತ್ ಅಂದಾಗ ಡೆಲ್ಟಾ ಎಲ್. ಸೊ ಇದನ್ನು ಫೈಂಡ್ ಮಾಡಿದ್ದೀವಿ. ನೆಕ್ಸ್ಟ್ ಈಸ್ ಡೆಲ್ಟಾ ಎಲ್. ಸೊ ಡೆಲ್ಟಾ ಎಲ್ ಫೈಂಡ್ ಮಾಡೋದಕ್ಕೆ ನೆಕ್ಸ್ಟ್ ಫಾರ್ಮುಲಾ ಈಸ್ ಇದು ಡೆಲ್ಟಾ ಎಲ್ ಫಾರ್ಮುಲಾ. ನಿಮಗೆ ಎರಡು ಥರ ಫಾರ್ಮುಲಾಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಫಸ್ಟ್ ಒನ್ ಈಸ್ ನಿಮಗೆ ಗೊತ್ತಿದೆ ಸ್ಟ್ರೈನ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಲ್ ಬೈ ಎಲ್ ಅಂತ. ಸೊ ಎಲ್ ಸಿಕ್ಕಿರೋದ್ರಿಂದ ಎಲ್ ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾನೆ. ಸ್ಟ್ರೈನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಡೆಲ್ಟಾ ಎಲ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಎಲ್ ವ್ಯಾಲ್ಯೂ 500 ಅಂತ ಹಾಕಿ ಸ್ಟ್ರೈನ್ ವ್ಯಾಲ್ಯೂನ ನೀವು ಇಲ್ಲಿ ಏನು ಒಪ್ಟೈನ್ ಆಗಿದೆ 0.009995 ಅಂತ ಅದನ್ನು ಹಾಕಿ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಡೆಲ್ಟಾ ಎಲ್ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ಒನ್ ಮೋರ್ ಮೆಥಡ್ ಇದೆ ಡೆಲ್ಟಾ ಎಲ್ ಫೈಂಡ್ ಮಾಡೋದಕ್ಕೆ, ಆಮೇಲೆ ಸ್ಟ್ರೈನ್ನ ಫೈಂಡ್ ಮಾಡೋಕ್ಕೆ. ಒನ್ ಮೋರ್ ಫಾರ್ಮುಲಾ ಏನು ಕೊಟ್ಟಿದ್ದಾನೆ ಅಂದಾಗ ನಿಮಗೆ ಕೊಟ್ಟಿರೋದ್ರಿಂದ ಯು ನೋ ದಟ್ ಫಾರ್ಮುಲಾ ಈಸ್ ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಪಿ ಎಲ್ ಬೈ ಎ ಇ ಅಂತ. ಓಕೆನಾ? ಸೊ ಈ ಪಿ ಎಲ್ ಬೈ ಎ ಇಯಲ್ಲಿ ನೀವು ಡೆಲ್ಟಾ ಎಲ್ನ ಫೈಂಡ್ ಮಾಡ್ತೀರಾ. ಫೈಂಡ್ ಮಾಡಾದಮೇಲೆ ನೀವು ಸ್ಟ್ರೈನ್ನ ಫೈಂಡ್ ಮಾಡ್ಬೋದು. ಹೇಗೆ ಫೈಂಡ್ ಮಾಡಬೇಕು? ಸ್ಟ್ರೈನ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಎಲ್ ಬೈ ಎಲ್. ನಿಮಗೆ ಎರಡು ಮೆಥಡ್ ಇದೆ. ಎರಡೂ ಮೆಥಡಲ್ಲಿ ಹೇಗೆ ಬೇಕಾದರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ಈ ಮೆಥಡಲ್ಲಾದರೂ ಕ್ಯಾಲ್ಕುಲೇಟ್ ಮಾಡ್ಬೋದು ಅಥವಾ ಈ ಮೆಥಡಲ್ಲಾದರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆನಾ? ಸೊ ದಿಸ್ ಈಸ್ ದ ಸಿಂಪಲ್ ಮೆಥಡ್ ಅಂತ ಅನ್ಕೊತೀನಿ. ಯಾಕಂದರೆ ಸ್ಟ್ರೆಸ್ ಫಾರ್ಮುಲಾ ನಿಮಗೆ ಗೊತ್ತಿರುತ್ತೆ, ಫೋರ್ಸ್ ಬೈ ಏರಿಯಾ. ಅದಾದಮೇಲೆ ಸ್ಟ್ರೈನ್ ಫಾರ್ಮುಲಾ ನಿಮಗೆ ಗೊತ್ತಿರೋದು ನೆನಪು ಬರೋದು ಡೆಲ್ಟಾ ಎಲ್ ಬೈ ಎಲ್. ಸೊ ದಟ್ ನಿಮಗೆ ಇಲ್ಲಿ ಸ್ಟ್ರೈನು ಗೊತ್ತಿಲ್ಲ, ಡೆಲ್ಟಾ ಎಲ್ಲು ಗೊತ್ತಿಲ್ಲ. ಸೊ ದಟ್ ನಾವು ನೆಕ್ಸ್ಟ್ ಡೆಲ್ಟಾ ಎಲ್ನ ಫೈಂಡ್ ಮಾಡ್ತೀವಿ. ಸೆಕೆಂಡ್ ಆಗಿ ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಪಿ ಎಲ್ ಬೈ ಎ ಇ. ಸೊ ಸೆಕೆಂಡ್ ಡೆಲ್ಟಾ ಎಲ್ ಫೈಂಡ್ ಮಾಡಾದ್ಮೇಲೆ ಡೆಲ್ಟಾ ಎಲ್ ಇಲ್ಲಿ ಗೊತ್ತಾಗುತ್ತೆ, ಎಲ್ ಕೊಟ್ಟಿದ್ದಾನೆ, ಡೆಲ್ಟಾ ಎಲ್ ಕಂಡುಹಿಡಿದಿರಾ. ಸೊ ದಟ್ ಸ್ಟ್ರೈನ್ನ ಫೈಂಡ್ ಮಾಡ್ತೀರಾ. ಸೊ ಯು ಚೂಸ್ ದಿಸ್ ಮೆಥಡ್ ಟು ಸಾಲ್ವ್ ದ ಪ್ರಾಬ್ಲಮ್. ನೆಕ್ಸ್ಟ್ ಕ್ವೆಶನ್ ಈ ರೀತಿ ಇದೆ. ಎ ಮೆಟೀರಿಯಲ್ ಹ್ಯಾಸ್ ದ ಮಾಡ್ಯುಲಸ್ ಆಫ್ ರಿಜಿಡಿಟಿ. ನಿಮಗೆ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂದರೆ ಜಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಮಾಡ್ಯುಲಸ್ ಆಫ್ ರಿಜಿಡಿಟಿ ಈಸ್ 0.4 ಇಂಟು 10 to the power of 5. 0.4 ಇಂಟು 10 to the power of 5 ಅಂದರೆ ಈ ರೀತಿ ಬರ್ಕೋಬೇಕು. ನೆಕ್ಸ್ಟ್ ಬಲ್ಕ್ ಮಾಡ್ಯುಲಸ್ ಅಂತಂದಾಗ ಕೆ ಅಂತ ಗೊತ್ತಿರಬೇಕು. ಸೊ ಕೆ ಇಸ್ ಈಕ್ವಲ್ಸ್ ಟು 0.8 ಇಂಟು 10 to the power of 5. ಓಕೆನಾ? ನ್ಯೂಟನ್ ಪರ್ ಎಮ್ ಎಮ್ ಸ್ಕ್ವೇರ್, ಎರಡಕ್ಕೂ ನ್ಯೂಟನ್ ಪರ್ ಎಮ್ ಎಮ್ ಸ್ಕ್ವೇರ್. ಫೈಂಡ್ ದ ಯಂಗ್ಸ್ ಮಾಡ್ಯುಲಸ್ ಆ್ಯಂಡ್ ಪಾಯ್ಸನ್ಸ್ ರೇಷಿಯೋ. ಸೊ ನ್ಯೂಟನ್ ಪರ್ ಎಮ್ ಎಮ್ ಸ್ಕ್ವೇರ್. ಏನಪ್ಪ ಈ ಕ್ವೆಶನಲ್ಲಿ ಡಯಾಮೀಟರ್ ಇಲ್ಲ, ಲೆಂತ್ ಇಲ್ಲ, ಏನೂ ಇಲ್ಲ. ಜಸ್ಟ್ ನಮಗೆ ಪಾಯ್ಸನ್ಸ್ ರೇಷಿಯೋ, ಯಂಗ್ಸ್ ಮಾಡ್ಯುಲಸ್ನ ಫೈಂಡ್ ಮಾಡಿ ಅಂತ ಹೇಳ್ತಾನೆ. ದೀಸ್ ಆರ್ ದ ರಿಲೇಷನ್ಶಿಪ್. ಇಲ್ಲಿ ಕೊಟ್ಟಿರೋ ಕ್ವೆಶನ್ ಏನಪ್ಪ ಅಂತಂದರೆ ದ ರಿಲೇಷನ್ಶಿಪ್ ಬಿಟ್ವೀನ್ ಯಂಗ್ಸ್ ಮಾಡ್ಯುಲಸ್, ಅದಾದಮೇಲೆ ಮಾಡ್ಯುಲಸ್ ಆಫ್ ರಿಜಿಡಿಟಿ ಆ್ಯಂಡ್ ಬಲ್ಕ್ ಮಾಡ್ಯುಲಸ್ ಅಂತ ನಿಮಗೆ ಫಾರ್ಮುಲಾಸ್ ಇತ್ತು. ಸೊ ಈ ಫಾರ್ಮುಲಾಸ್ ಬೇಸ್ ಮೇಲೆ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಯಂಗ್ಸ್ ಮಾಡ್ಯುಲಸ್, ಅದಾದಮೇಲೆ ಪಾಯ್ಸನ್ಸ್ ರೇಷಿಯೋ. ಸೊ ಎರಡನ್ನೂ ನೀವು ಫೈಂಡ್ ಮಾಡ್ತೀರಾ. ಸೊ ಫಸ್ಟ್ ಒನ್ ಜಿ ಮತ್ತು ಕೆ ಕೊಟ್ಟಿದ್ದಾನೆ. ಸೊ ಎರಡಕ್ಕೂ ಸೇರಿಸಿ ವಿ ಹ್ಯಾವ್ ಎ ಫಾರ್ಮುಲಾ ಈಸ್ ಇ ಇಸ್ ಈಕ್ವಲ್ಸ್ ಟು 9 kg ಬೈ 3 kg. ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ರಿಲೇಷನ್ಶಿಪ್ ಕೆ ಮತ್ತು ಜಿ ಕೊಟ್ಟಿದ್ದಾನೆ ಅಂತಂದಾಗ ಇದು ಫಾರ್ಮುಲಾ ಕ್ಯಾಪಿಟಲ್ ಇ ಇಸ್ ಈಕ್ವಲ್ಸ್ ಟು 9 kg ಡಿವೈಡೆಡ್ ಬೈ 3k ಪ್ಲಸ್ ಜಿ ಅಂತ ಬರ್ಕೊಳ್ಳಿ. 9 kg 3 kg ಅಂತ ಬರ್ಕೋಬೇಡಿ, ಕೆಗೂ ಜಿ ಮಧ್ಯದಲ್ಲಿ ಒಂದು ಪ್ಲಸ್ನ ಹಾಕ್ಕೊಳ್ಳಿ. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಈ ವ್ಯಾಲ್ಯೂ ನಿಮಗೆ ಇದರಲ್ಲಿ ಸಿಗುತ್ತೆ. ಒನ್ಸ್ ಈ ವ್ಯಾಲ್ಯೂ ಸಿಕ್ಕಿ ಆದಮೇಲೆ ನೆಕ್ಸ್ಟ್ ಈಸ್ ಮಾಡ್ಯುಲಸ್ ಅಂದರೆ ಪಾಯ್ಸನ್ಸ್ ರೇಷಿಯೋನ ಫೈಂಡ್ ಮಾಡಬೇಕು. ಸೊ ಯಂಗ್ಸ್ ಮಾಡ್ಯುಲಸ್ ಬಂದಾದಮೇಲೆ ಯು ನೋ ದಟ್ ದ ಫಾರ್ಮುಲಾ ಆಫ್ ಯಾವುದಾದ್ರೂ ಒಂದು ಲೈಕ್ ರಿಲೇಷನ್ಶಿಪ್ಪಲ್ಲಿ ಐದರ್ ಜಿದಾದರೂ ತೊಗೊಳ್ಳಿ ಅಥವಾ ಕೆದಾದರೂ ತೊಗೊಳ್ಳಿ, ಒಂದು ಫಾರ್ಮುಲಾ ಸೆಪ್ರೇಟ್ ಫಾರ್ಮುಲಾ ತೊಗೊಳ್ಳಿ. ಸೊ ಅದರಲ್ಲಿ ನೀವು ಸಬ್ಸ್ಟಿಟ್ಯೂಟ್ನ ಮಾಡ್ಕೊಳ್ಳಿ. ಸೊ ಸಬ್ಸ್ಟಿಟ್ಯೂಷನ್ ಈ ರೀತಿ ಇರುತ್ತೆ. ಸೊ ಕ್ಯಾಪಿಟಲ್ ಇ ಇಸ್ ಈಕ್ವಲ್ಸ್ ಟು 2g ಇಂಟು 1 ಪ್ಲಸ್ ಆಫ್ ಮ್ಯೂ ಅಂತ. ಈ ವ್ಯಾಲ್ಯೂ ನಿಮ್ಗೆ ಇಲ್ಲಿ ಬಂದಿದೆ, ಅದನ್ನು ಹಾಕ್ಕೊಳ್ಳಿ. ಜಿ ವ್ಯಾಲ್ಯೂ ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾನೆ. ಈ ಮ್ಯೂ ವ್ಯಾಲ್ಯೂನ ನೀವು ಕಂಡುಹಿಡಿಬೇಕಾಗತ್ತೆ.
ಸೊ ಈ ವ್ಯಾಲ್ಯೂನ ಮ್ಯೂ ವ್ಯಾಲ್ಯೂನ ಹೇಗೆ ಕಂಡುಹಿಡ್ತೀವಿ ಅಂದರೆ ಈ 2Gನ ಇದು ಕೆಳಗಡೆಗೆ ಕಳಿಸ್ತೀವಿ, ಅದಾದಮೇಲೆ 1 ಮೈನಸ್ ಮ್ಯೂ ಅಂತ ಇರುತ್ತೆ. ಸೊ ಆ ಮ್ಯೂನ ಅಲ್ಲೇ ಇಟ್ಕೊಂಡು ಈ 1ನ ಈ ಕಡೆ ಕಳಿಸ್ಬೇಕು ಅಂದರೆ -1 ಅಂತ ಕಳಿಸ್ತೀವಿ. ಸೊ ಈ ಥರ ಕಳಿಸ್ಬಿಟ್ಟಾದ್ಮೇಲೆ ಈ ವ್ಯಾಲ್ಯೂ G ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯು ವಿಲ್ ಗೆಟ್ ದ ಆನ್ಸರ್ ಮ್ಯೂ ಇಸ್ ಈಕ್ವಲ್ಸ್ ಟು 0.286 ಅಂತ. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ಬೇಸ್ಡ್ ಆನ್ ದ ರಿಲೇಷನ್ಶಿಪ್ ಆಫ್ ಯಂಗ್ಸ್ ಮಾಡ್ಯುಲಸ್, ಮಾಡ್ಯುಲಸ್ ಆಫ್ ರಿಜಿಡಿಟಿ ಆ್ಯಂಡ್ ಬಲ್ಕ್ ಮಾಡ್ಯುಲಸ್. ಕ್ವೆಶನ್ ನೋಡಿದ ತಕ್ಷಣನೇ ಅರ್ಥ ಮಾಡ್ಕೋಬೇಕು ಇದು ರಿಲೇಷನ್ಶಿಪ್ ಫಾರ್ಮುಲಾ ಪ್ರಾಬ್ಲಮ್ ಅಂತ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈ ರೀತಿ ಇದೆ. ಸೊ ನಿಮ್ಗೆ ಇಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ಗೆ ನಿಮಗೆ ಫಿಗರ್ನ ಕೊಟ್ಟಿದ್ದಾರೆ. ಸೊ ಈ ಫಿಗರಲ್ಲಿ ಏನೇನು ಕಾಣಿಸ್ತಾ ಇದೆ ನಿಮಗೆ ಅಂದರೆ ಇಲ್ಲಿ ಸ್ಟೆಪ್ಡ್ ಬಾರ್ ಇದೆ. ಸ್ಟೆಪ್ ಅಂತಂದಾಗ ಏನಾಯಿತು, ಇದು ಒಂದು ಸ್ಟೆಪ್ ಆಯಿತು, ಈ ಥರ ಒಂದು ಸ್ಟೆಪ್ಡ್ ಬಾರ್ ಇದೆ. ಫಸ್ಟ್ ಡಯಾಮೀಟರ್ ಇಸ್ 3 ಸೆಂಟಿಮೀಟರ್ ಅಂತ ಹೇಳ್ತಾ ಇದೆ, ಸೆಕೆಂಡ್ ಡಯಾಮೀಟರ್ ಇಸ್ 2 ಸೆಂಟಿಮೀಟರ್. ಓಕೆನಾ. ಅದಾದಮೇಲೆ ಇಲ್ಲಿ ಲೋಡ್ ಕಂಪ್ರೆಸಿವ್ ಫೋರ್ಸ್ ಕೊಟ್ಟಿದ್ದಾನೆ, ಲೋಡ್ ಆಪೋಸಿಟ್ ಡೈರೆಕ್ಷನ್ ಪುಷ್ ಡೈರೆಕ್ಷನಲ್ಲಿ ಕೊಟ್ಟಿದ್ದಾನೆ. ಸೊ ದಟ್ ದಿಸ್ ಇಸ್ ಕಂಪ್ರೆಸಿವ್ ಫೋರ್ಸ್ ಅಂತ ಕಾಣಿಸ್ತಾ ಇದೆ. ಸೊ ಇಲ್ಲಿ ಕ್ವಶನ್ ಓದೋಣ. ಎ ಸ್ಟೆಪ್ಡ್ ಬಾರ್ ಫಿಗರ್ ಈಸ್ ಸಬ್ಜೆಕ್ಟೆಡ್ ಟು ಆಕ್ಸಿಯಲಿ ಅಪ್ಲೈಡ್ ಕಂಪ್ರೆಸಿವ್ ಲೋಡ್ ಆಫ್ 35 kN. ಫೈಂಡ್ ದ ಮ್ಯಾಕ್ಸಿಮಮ್ ಸ್ಟ್ರೆಸ್ಸಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಮಿನಿಮಮ್ ಸ್ಟ್ರೆಸ್ಸಸ್ ಪ್ರೊಡ್ಯೂಸ್ಡ್. ಸೊ ಇದರಲ್ಲಿ ಸ್ಟ್ರೆಸ್ಸಸ್ ಎಷ್ಟಿದೆ, ಮ್ಯಾಕ್ಸಿಮಮ್ಮು, ಮಿನಿಮಮ್ ಎಷ್ಟಿದೆ ಅಂತ ಫೈಂಡ್ ಮಾಡಬೇಕು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ಒಂದು ಕ್ವೆಶನ್ ನೋಡಿದ ತಕ್ಷಣ ಒಂದು ಸೈಡಲ್ಲಿ ನೀವು ಗಿವನ್ ಡೇಟಾ ಅಂತ ಬರ್ಕೋಬೇಕಾಗತ್ತೆ. ಸೊ ಫಸ್ಟ್ ಗಿವನ್ ಡೇಟಾಲ್ಲಿ ಏನು ಕೊಟ್ಟಿದ್ದಾನೆ, ಫಸ್ಟ್ ಡಯಾಮೀಟರ್ ಇದನ್ನು 1 ಅಂದ್ಕೊಳ್ಳಿ, ಇದನ್ನು 2 ಅಂತ ಅಂದ್ಕೊಳ್ಳಿ. ಫಸ್ಟ್ D1 ಎಷ್ಟು ಕೊಟ್ಟಿದ್ದಾನೆ, ದಟ್ ಈಸ್ 3 ಸೆಂಟಿಮೀಟರ್. ಸೆಂಟಿಮೀಟರಲ್ಲಿರೋದು ಮಿಲಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಹಾಗೇನಾಗುತ್ತೆ 30 ಮಿಲಿಮೀಟರ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ D2 ಅಂತ ಅಂದ್ಕೊಳ್ಳಿ, ಅಲ್ಲಿ 2 ಸೆಂಟಿಮೀಟರ್ ಅಂತ ಬರ್ಕೊಳ್ಳಿ, ಆಗ ಅದೇನಾಯಿತು 20 mm ಕನ್ವರ್ಟ್ ಆಯಿತು. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ D1 D2 ನೋಡಿದ ತಕ್ಷಣ ಏನು ಮಾಡಬೇಕು, ನೀವು A1 A2ನ ಫೈಂಡ್ ಮಾಡಬೇಕಾಗತ್ತೆ. ಸೊ A1 A2 ಫೈಂಡ್ ಮಾಡೋಕ್ಕೆ ಸೊ ದಿಸ್ ಈಸ್ ದ ಫಾರ್ಮುಲಾ. ಸೊ π/4 ಇಂಟು D1 ಸ್ಕ್ವೇರ್ π/4 ಇಂಟು D2 ಸ್ಕ್ವೇರ್ ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ನಿಮಗೆ A1 A2 ಫಾರ್ಮುಲಾ ನಿಮಗೆ ಈಸಿಯಾಗಿ ಸಿಗತ್ತೆ. ಅದಾದಮೇಲೆ ನೆಕ್ಸ್ಟ್ ಅವ್ರು ಏನು ಹೇಳ್ತಿದ್ದಾರೆ, ಸ್ಟ್ರೆಸ್ಸಸ್ನ ಫೈಂಡ್ ಮಾಡಿ ಅಂತ. ಸೊ ಸ್ಟ್ರೆಸ್ಸಸ್ನ ಫೈಂಡ್ ಮಾಡೋಕ್ಕೆ ನಿಮಗೆ ಇಲ್ಲಿ ಸಿಂಗಲ್ ಲೋಡ್ನ ಕೊಟ್ಟಿದ್ದಾರೆ, ದಟ್ ಈಸ್ ಕಾಲ್ಡ್ ಕಂಪ್ರೆಷನ್ ಲೋಡ್. ಓಕೆ. ಸೊ ಕಂಪ್ರೆಷನ್ ಲೋಡ್ ಫಾರ್ಮುಲಾ ಏನಿದೆ, ಸ್ಟ್ರೆಸ್ಸಸ್ನ ಫೈಂಡ್ ಮಾಡೋದಕ್ಕೆ ಯು ಹ್ಯಾವ್ ದ ಸ್ಟ್ರೆಸ್ ಫಾರ್ಮುಲಾ. ವಾಟ್ ಈಸ್ ಯುವರ್ ಸ್ಟ್ರೆಸ್ ಫಾರ್ಮುಲಾ? ಸ್ಟ್ರೆಸ್ ಇಸ್ ಈಕ್ವಲ್ಸ್ ಟು ಲೋಡ್ ಬೈ ಏರಿಯಾ. ಸೊ ಸ್ಟ್ರೆಸ್ ಇಸ್ ಈಕ್ವಲ್ಸ್ ಟು ಲೋಡ್ ಬೈ ಏರಿಯಾ. ಅವ್ನು ಕೇಳ್ತಾ ಇರೋದು ಏನಪ್ಪ ಅಂತಂದರೆ, ಇಲ್ಲಿರೋವಂಥ ಸ್ಟೆಪ್ಡ್ ಬೀಮಲ್ಲಿ ಈ ಒಂದು ಬೀಮ್ ಮೇಲೆ ಎಷ್ಟು ಸ್ಟ್ರೆಸ್ ಬೀಳ್ತಾ ಇದೆ, ಈ ಒಂದು ಬೀಮ್ ಮೇಲೆ ಎಷ್ಟು ಸ್ಟ್ರೆಸ್ ಬೀಳ್ತಾ ಇದೆ ಅಂತ. ಸೊ ದಟ್ ನೀವೇನು ಮಾಡ್ತೀರಾ, ಸ್ಟ್ರೆಸ್ ಇಸ್ ಈಕ್ವಲ್ಸ್ ಟು ಲೋಡ್ ಬೈ ಏರಿಯಾ. ಲೋಡ್ ನಿಮಗೆ ಗೊತ್ತಿದೆ 35 kN. 35 kN ನೀವು ಹೇಗೆ ಬರೀಬೇಕು, 35 ಇಂಟು 10⁻³ ಅಂತ ಬರೀಬೇಕು, ಡಿವೈಡೆಡ್ ಬೈ ಏರಿಯಾ 1. ಇಲ್ಲಿ ಏರಿಯಾ 1 ಒಂದ್ಸರಿ ಡಿವೈಡ್ ಮಾಡಿ, ಏರಿಯಾ 2 ಒಂದ್ಸರಿ ಡಿವೈಡ್ ಮಾಡಿ. ಒಂದು ಮ್ಯಾಕ್ಸಿಮಮ್ ಸ್ಟ್ರೆಸ್ಸಸ್ ಇದೆ, ಇನ್ನೊಂದು ಬಂದು ಮಿನಿಮಮ್ ಸ್ಟ್ರೆಸ್ಸಸ್ ಇದೆ. ಸೊ ಇಷ್ಟೇ ಕ್ವಶನಲ್ಲಿ ಕೊಟ್ಟಿರೋ ಅಂಥದ್ದು. ಸೊ ದಟ್ ಎರಡು ಮ್ಯಾಕ್ಸಿಮಮ್ ಸ್ಟ್ರೆಸ್ಸಸ್ಸು ಮಿನಿಮಮ್ ಸ್ಟ್ರೆಸ್ಸಸ್ಸು ಫೈಂಡ್ ಮಾಡಿದ್ರೆ ಈ ಪ್ರಾಬ್ಲಮ್ಮು ನಿಮಗೆ 10 ಮಾರ್ಕ್ಸಿಗೆ ಕೊಡ್ತಾರೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈ ರೀತಿ ಇದೆ. ಎ ಮೆಟಲ್ ಬಾರ್ ಆಫ್ 50 ಇಂಟು 50. ಸೊ ನಿಮಗೆ ಕ್ವೆಶನ್ ಅರ್ಥ ಮಾಡ್ಕೊಳ್ಳೋದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಮೆಟಲ್ ಬಾರ್ ಅಂತ ಕೇಳ್ತಾ ಇದ್ದಾನೆ. ಸೊ ದಿಸ್ ಈಸ್ ಯುವರ್ ಮೆಟಲ್ ಬಾರ್. ಇದ್ರದ್ದು ಡೈಮೆನ್ಷನ್ ಹೇಳ್ತಾ ಇದ್ದಾನೆ ಏನಪ್ಪ ಅಂತಂದರೆ, ದಿಸ್ ಈಸ್ ಯುವರ್ 50 ಇಂಟು 50. ಅಂದರೆ ಇದು ಸರ್ಕಲ್ ಅಲ್ಲ, ಸ್ಕ್ವೇರ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ಸಬ್ಜೆಕ್ಟೆಡ್ ಟು ಆಕ್ಸಿಯಲ್ ಕಂಪ್ರೆಷನ್. ಸೊ ಕಂಪ್ರೆಷನ್ ಅಂದಾಗ ಪುಷ್, ಎರಡೂ ಕಡೆ ಏನಾಗಬೇಕು, ಪುಷ್ ಹಾಕಬೇಕು. ಸೊ ದಟ್ ಈಸ್ ಯುವರ್ ಫೋರ್ಸ್. ಸೊ ಅದನ್ನು ಇಲ್ಲಿ ಬರ್ಕೊಳ್ಳಿ. ಫಸ್ಟ್ ಒನ್ ಬಂದುಬಿಟ್ಟು ಗಿವನ್ ಡೇಟಾ. ಸೊ ಗಿವನ್ ಡೇಟಾಲಿ ಏನು ಬರ್ಕೊಳ್ತೀರಾ, ಸೊ ವಿಡ್ತ್ ಈಸ್ ಈಕ್ವಲ್ಸ್ ಟು 50 ಆ್ಯಂಡ್ ಹೈಟ್ ಈಸ್ ಈಕ್ವಲ್ಸ್ ಟು, ಅಥವಾ ಹೈಟ್ ಅಥವಾ ಥಿಕ್ನೆಸ್ ಈಸ್ ಈಕ್ವಲ್ಸ್ ಟು 50 ಅಂತ ಬರ್ಕೊಳ್ಳಿ. ವಿಡ್ತು ಹೈಟು ಸಿಕ್ಕಿದೆ ಅಂದಾಗ ಯು ವಿಲ್ ಫೈಂಡ್ ದ ಏರಿಯಾ. ವಾಟ್ ಈಸ್ ಏರಿಯಾ? ಸೊ ವಿಡ್ತ್ ಇಂಟು ಥಿಕ್ನೆಸ್ ಆರ್ ವಿಡ್ತ್ ಇಂಟು ಹೈಟ್. ಸೊ 50 ಇಂಟು 50 ನೀವು ಏರಿಯಾನ ಫೈಂಡ್ ಮಾಡ್ತೀರಾ. 50 ಇಂಟು 50 ಇಸ್ 2500 mm². ಏರಿಯಾನ ಫೈಂಡ್ ಮಾಡ್ತೀರಾ. ಅದಾದಮೇಲೆ ಸೆಕೆಂಡ್ ಒಂದು ಫೋರ್ಸ್ ಕೊಟ್ಟಿದ್ದಾನೆ, ಎಫ್ ಅಂತ ಬರ್ಕೊಳ್ತೀರಾ. ಇಲ್ಲಿ 500 kN ಅಂತ ಬರ್ಕೊಳ್ಳೋ ಬದಲಿಗೆ ಯು ವಿಲ್ ರೈಟ್ 10⁻³ N ಅಂತ. ಓಕೆನಾ. ಫೋರ್ಸ್ ಬರ್ಕೊಳ್ತೀರಾ. ದ ರಿಡಕ್ಷನ್ ಇನ್ ದ ಲೆಂತ್ ಈಸ್ 0.5. ಏನು ಹೇಳ್ತಾನೆ, ಈ ಫೋರ್ಸ್ ಕೊಟ್ಟ ಮೇಲೆ ಎಷ್ಟು ರೆಡ್ಯೂಸ್ ಆಗಿದೆ, ದಟ್ ಈಸ್ ಡೆಲ್ಟಾ ಎಲ್ ಈಸ್ ಈಕ್ವಲ್ಸ್ ಟು 0.5. ಸೊ ಇಷ್ಟು mm ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಎಷ್ಟು ಓವರ್ ಎ ಗೇಜ್ ಲೆಂತ್. ಗೇಜ್ ಲೆಂತ್ ಎಷ್ಟು, ಇಲ್ಲಿ 200 ಲೆಂತ್ ಇದೆ. ಸೊ ಫೋರ್ಸ್ ಕೊಟ್ಟ ಮೇಲೆ ಜಸ್ಟ್
0.5 mm ಅಷ್ಟು ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಲೆಂತ್ ಇಸ್ ಈಕ್ವಲ್ಸ್ ಟು 200 mm. Increase the thickness is 0.04. ಸೊ ಥಿಕ್ನೆಸ್ ಎಷ್ಟು ಹೇಳ್ತಾ ಇದ್ದಾನೆ, 0.04. ಅವನು ಹೇಳ್ತಾ ಇರೋದೇನು, ಥಿಕ್ನೆಸ್ನ ಇನ್ಕ್ರೀಸ್ ಮಾಡು ಅಂತ. ಆಲ್ರೆಡಿ ನಮ್ಗೆ ಇಲ್ಲಿ ಥಿಕ್ನೆಸ್, ಹೈಟ್ ಅಥವಾ ಥಿಕ್ನೆಸ್ ಅಂತ ಏನು ಹೇಳಿದ್ದೀನಿ, ಇಲ್ಲಿ ಆಲ್ರೆಡಿ ನಮಗೆ ಥಿಕ್ನೆಸ್ನ ಕೊಟ್ಟಿದ್ದಾನೆ. ಇನ್ಕ್ರೀಸ್ ದ ಥಿಕ್ನೆಸ್ ಅಂದರೆ ಜಾಸ್ತಿ ಆಗಿರೋ ಥಿಕ್ನೆಸ್ ಇಸ್ 0.04. ದಟ್ ಈಸ್ ನಥಿಂಗ್ ಬಟ್ ಎಸ್ ಡೆಲ್ಟಾ ಟಿ ಅಂತ ಬರ್ಕೊಳ್ತೀವಿ. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಲಾಸ್ಟಿಕ್ ಕಾನ್ಸ್ಟೆಂಟ್. ಸೊ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಅಂದರೆ ನೀವು ಏನೇನು ಫೈಂಡ್ ಮಾಡಬೇಕು, ಇ, ಕೆ, ಜಿ, ಇವು ಮೂರನ್ನು ಫೈಂಡ್ ಮಾಡಬೇಕು. ಇಲ್ಲಿ ಎಲಾಸ್ಟಿಕ್ ಕಾನ್ಸ್ಟೆಂಟ್ ಅಂದಾಗ ಇ, ಕೆ ಮತ್ತು ಜಿ ಮತ್ತು ಪಾಯ್ಸನ್ಸ್ ರೇಷಿಯೋ ಇಷ್ಟೂ ಫೈಂಡ್ ಮಾಡಬೇಕಾಗತ್ತೆ. ಈ 4 ಎಲಾಸ್ಟಿಕ್ ಕಾನ್ಸ್ಟೆಂಟಲ್ಲೇ ಬರುತ್ತೆ. ಓಕೆ, ಫಸ್ಟ್ ಸ್ಟೆಪ್ಪನ್ನ ಫೈಂಡ್ ಮಾಡೋದು ಹೀಗೆ. ನಿಮಗೆ ಇಲ್ಲಿ ವಿಡ್ತು ಮತ್ತು ಥಿಕ್ನೆಸ್ ಕೊಟ್ಟಿದ ತಕ್ಷಣ ಏರಿಯಾ ಫೈಂಡ್ ಮಾಡ್ಕೊಂಡಿದ್ದೀರಾ. ಅದಾದಮೇಲೆ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ಸ್ಟ್ರೆಸಸ್ನ ಫೈಂಡ್ ಮಾಡ್ತೀರಾ. ಸೊ ಸ್ಟ್ರೆಸ್ ಫಾರ್ಮುಲಾ ಏನು, ಪಿ ಇಸ್ ಈಕ್ವಲ್ಸ್ ಟು F/A. ಏರಿಯಾ ಸಿಕ್ಕಿದೆ ಅಂದಮೇಲೆ ಸ್ಟ್ರೆಸ್ನ ಫೈಂಡ್ ಮಾಡಲೇಬೇಕು. ಫೋರ್ಸ್ ಕೊಟ್ಟಿದ್ದಾನೆ, ಏರಿಯಾ ಜೊತೆ ಡಿವೈಡ್ ಮಾಡಿದ್ರೆ ನಿಮಗೆ ಸ್ಟ್ರೆಸ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದು ನಿಮಗಿಲ್ಲಿ ಚೇಂಜ್ ಇನ್ ಲೆಂತು, ಒರಿಜಿನಲ್ ಲೆಂತು ಕೊಟ್ಟಿದ್ದಾನೆ ಅಂತಂದಾಗ ಅಲ್ಲಿ ಲೀನಿಯರ್ ಸ್ಟ್ರೈನ್ನ ಫೈಂಡ್ ಮಾಡಬೇಕಾಗುತ್ತೆ. ಎರಡೂ ಲೆಂತ್ ಇದೆ ಅಂತಂದಾಗ ಲೀನಿಯರ್ ಸ್ಟ್ರೈನ್ನ ಫೈಂಡ್ ಮಾಡಬೇಕು. ಲೀನಿಯರ್ ಸ್ಟ್ರೈನ್ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಅದೇ ಥರ ಲ್ಯಾಟ್ರಲ್ ಸ್ಟ್ರೈನ್ನ ಫೈಂಡ್ ಮಾಡಬೇಕು. ಇಲ್ಲಿ ಚೇಂಜ್ ಇನ್ ಥಿಕ್ನೆಸ್, ಒರಿಜಿನಲ್ ಥಿಕ್ನೆಸ್ ಇದೆ. ಸೊ ಚೇಂಜ್ ಇನ್ ಥಿಕ್ನೆಸ್ ಇಸ್ 0.04, ಒರಿಜಿನಲ್ ಥಿಕ್ನೆಸ್ ಇಸ್ 50. ಸೊ ಲಾಂಗಿಟ್ಯೂಡ್ನಲ್ ಸ್ಟ್ರೆಸ್ಸು, ಲೀನಿಯರ್ ಸ್ಟ್ರೆಸ್ಸು ಬಂದಿದೆ ಅಂದರೆ ಇಲ್ಲಿ ಪಾಯ್ಸನ್ಸ್ ರೇಷಿಯೋ ಫೈಂಡ್ ಮಾಡ್ತೀವಿ. ಪಾಯ್ಸನ್ಸ್ ರೇಷಿಯೋ ಏನಂದರೆ ಲ್ಯಾಟ್ರಲ್ ಸ್ಟ್ರೈನ್ ಬೈ ಲೀನಿಯರ್ ಸ್ಟ್ರೈನ್. ಸೊ ಪಾಯ್ಸನ್ಸ್ ರೇಷಿಯೋ ಫೈಂಡ್ ಮಾಡ್ತೀರಾ. ನೆಕ್ಸ್ಟ್ ಯಂಗ್ಸ್ ಮಾಡ್ಯುಲಸ್. ಸೊ ಯಂಗ್ಸ್ ಮಾಡ್ಯುಲಸ್ನ ಫೈಂಡ್ ಮಾಡ್ಕೋಬೇಕು. ವೈ ಯಂಗ್ಸ್ ಮಾಡ್ಯುಲಸ್ ಫೈಂಡ್ ಮಾಡ್ಕೋಬೇಕು, ಇ ಮತ್ತು ಕೆ ಮತ್ತು ಜಿನ ಫೈಂಡ್ ಮಾಡಬೇಕು. ಸೊ ಯಂಗ್ಸ್ ಮಾಡ್ಯುಲಸ್ ಫೈಂಡ್ ಮಾಡ್ಕೊಳ್ಳೋಕ್ಕೆ ಯು ನೋ ದಟ್ ಫಾರ್ಮುಲಾ ಈಸ್, ವಾಟ್ ಈಸ್ ಅ ಫಾರ್ಮುಲಾ, ಇ ಈಸ್ ಈಕ್ವಲ್ಸ್ ಟು ಸ್ಟ್ರೆಸ್ ಬೈ ಸ್ಟ್ರೈನ್. ಸೊ ಇ ಈಸ್ ಈಕ್ವಲ್ಸ್ ಟು ಸ್ಟ್ರೆಸ್ ಬೈ ಸ್ಟ್ರೈನ್. ಸೊ ಇಲ್ಲಿ ನೀವು ಸ್ಟ್ರೆಸ್ ಬೈ ಸ್ಟ್ರೈನ್ನ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಸ್ಟ್ರೈನ್ ಈಸ್ 0.02, ಸ್ಟ್ರೆಸ್ಸು ನೀವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ 200. ಇದನ್ನು ಹಾಕಿ ಕ್ಯಾಪಿಟಲ್ ಇನ ಫೈಂಡ್ ಔಟ್ ಮಾಡ್ಕೊಳ್ತೀರಾ. ಸೊ ಕ್ಯಾಪಿಟಲ್ ಇ ಬಂದಾದಮೇಲೆ ಶಿಯರ್ ಮಾಡ್ಯುಲಸ್ ಫಾರ್ಮುಲಾ ಇದೆ. ಕ್ಯಾಪಿಟಲ್ ಇ ಈಸ್ ಈಕ್ವಲ್ಸ್ ಟು 2g ಇಂಟು 1 - μ. ಆಲ್ರೆಡಿ ಪಾಯ್ಸನ್ಸ್ ರೇಷಿಯೋ ಗೊತ್ತಿದೆ, ಅದಾದಮೇಲೆ ಇ ಗೊತ್ತಿದೆ. ಸೊ ಜಿನ ಫೈಂಡ್ ಮಾಡ್ತೀರಾ. ನೆಕ್ಸ್ಟ್ ಬಲ್ಕ್ ಮಾಡ್ಯುಲಸ್ ಫಾರ್ಮುಲಾ ಇದೆ. ಇ ಈಸ್ ಈಕ್ವಲ್ಸ್ ಟು 3k 1 - 2μ ಅಂತ. ಮ್ಯೂ ಗೊತ್ತಿದೆ, ಇ ಗೊತ್ತಿದೆ. ಸೊ ಕೆನ ಹಾಕ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಮಾಡ್ತೀರಾ. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ಫಾರ್ 10 ಮಾರ್ಕ್ಸ್. ನೀವು ಲೆಂತಿ ಇದೆ ಅಂತ ಸ್ಕಿಪ್ ಮಾಡಬೇಡಿ. ಇದು ಚಿಕ್ಕ ಮಕ್ಕಳು ಆಟ ಆಡ್ದಂಗೆ 1 2 3ನ ಆ್ಯಡ್ ಮಾಡ್ಕೊಂಡು ಹೋದಂಗೆ ಒಂದೊಂದೇ ಫಾರ್ಮುಲಾಗೆ ಆ್ಯಡ್ ಮಾಡ್ಕೊಂಡು ಹೋಗೋದಷ್ಟೇ. ವೆರಿ 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 ಈಸಿ ಆ್ಯಂಡ್ ವೆರಿ ಸಿಂಪಲ್. 10 ಮಾರ್ಕ್ಸ್ ಕ್ವಶನ್ಗೆ ಇದು ಕಂಪಲ್ಸರಿ ಇರುತ್ತೆ. ಇಲ್ಲಿ ನೀವು 3 ಸ್ಟಾರೇ ಹಾಕ್ಕೊಳ್ಳಿ, 4 ಸ್ಟಾರೇ ಹಾಕ್ಕೊಳ್ಳಿ. ಒಂದು ಬಾರ್ ಆಗ್ಬೋದು ಅಥವಾ ರಾಡ್ ಆಗ್ಬೋದು, ಎರಡರಲ್ಲಿ ಒಂದೇ. ಏರಿಯಾ ಫೈಂಡ್ ಮಾಡೋದು ಮಾತ್ರ, ಅಂದರೆ ಇದು ಒಂದು ಸ್ಟೆಪ್ ಮಾತ್ರ ವ್ಯತ್ಯಾಸ ಆಗುತ್ತೆ. ರಿಮೈನಿಂಗ್ ಆಲ್ ಈಸ್ ಸೇಮ್ 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 ಸೇಮ್. ಸೊ ಡೋಂಟ್ ಫರ್ಗೆಟ್ ಆ್ಯಂಡ್ ಪ್ರಾಕ್ಟೀಸ್ ದಿಸ್ ಪ್ರಾಬ್ಲಮ್. 10 ಮಾರ್ಕ್ಸ್ ಈಸಿಯಾಗಿ ನಿಮಗೆ ಈಸಿಯಾಗಿ ಪಾಕೆಟಲ್ಲಿ ಹಾಕೋಬೋದು. ನೆಕ್ಸ್ಟ್ ಪ್ರಾಬ್ಲಮ್, ಪ್ರೀವಿಯಸ್ ಪ್ರಾಬ್ಲಮ್ನಲ್ಲಿ ನಾವು ಬಾರ್ನ ಡಿಸ್ಕಸ್ ಮಾಡಿದ್ವಿ. ಈ ಪ್ರಾಬ್ಲಮಲ್ಲಿ ನಾವು ರಾಡ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ರಿಮೈನಿಂಗ್ ಎಲ್ಲ ಸ್ಟೆಪ್ಸೂ ಸೇಮ್ ಇದೆ. ಸೊ ಜಸ್ಟ್ ನೀವು ಏರಿಯಾ ಫೈಂಡ್ ಮಾಡೋದು ಅಷ್ಟೇ ಡಿಫ್ರೆನ್ಸ್. ಇಲ್ಲಿ ಗಿವನ್ ಡೇಟಾ ಏನು ಕೊಟ್ಟಿದ್ದಾನೆ ಅಂದರೆ ರಾಡ್ನ ಕೊಟ್ಟಿದ್ದಾನೆ. ಸೊ ರಾಡಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಅಲ್ಲಿ ಪುಷ್ ಕೊಟ್ಟಿದ್ದ, ಇಲ್ಲಿ ಪುಲ್ ಕೊಟ್ಟಿದ್ದಾನೆ ಅಷ್ಟೇ. ಅಲ್ಲಿ ಕಂಪ್ರೆಷನ್, ಇಲ್ಲಿ ಟೆನ್ಸೈಲ್ ಫೋರ್ಸ್ನ ಕೊಟ್ಟಿದ್ದಾನೆ. ಸೊ ಇಲ್ಲಿ ಡಯಾಮೀಟರ್ನ ಕೊಟ್ಟಿದ್ದಾರೆ. ಆಗಲೇ ಪ್ರಾಬ್ಲಮ್ನಲ್ಲಿ ವಿಡ್ತ್ ಮತ್ತು ಥಿಕ್ನೆಸ್ನ ಕೊಟ್ಟಿದ್ರು. ಸೊ ಡಯಾಮೀಟರ್ ಈಸ್ 30 mm. 30 mm ಡಿ ಕೊಟ್ಟಿದ್ದಾನೆ ಅಂದರೆ ನೀವು ಏನ ಫೈಂಡ್ ಮಾಡ್ಕೊಳ್ತೀರಾ, ಎ ಇಸ್ ಈಕ್ವಲ್ಸ್ ಟು π/4 ಇಂಟು d². ಏನ ಫೈಂಡ್ ಮಾಡ್ಕೊಂಡಿದ್ದೀರಾ ಅಂದಮೇಲೆ ನೆಕ್ಸ್ಟ್ ಸ್ಟ್ರೆಸ್ನ ಫೈಂಡ್ ಮಾಡ್ತೀರಾ. ವಾಟ್ ಈಸ್ ಸ್ಟ್ರೆಸ್ ಇಸ್ ಈಕ್ವಲ್ಸ್ ಟು p/a. ಸ್ಟ್ರೆಸ್ ಬಂದಿದ ತಕ್ಷಣ ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ನಿಮ್ಗೆ ಇಲ್ಲಿ ಕೊಟ್ಟಿರೋ ಹಾಗೆ ನೆಕ್ಸ್ಟ್ ಕೊಟ್ಟಿರೋ ಡೈಮೆನ್ಷನ್ಸ್ನ ಬರ್ಕೊಳ್ಳಿ. ಸೊ ಇಲ್ಲಿ ಕೊಟ್ಟಿರುವಂಥ ಲೋಡ್ನ 60 kN ಅಂದ್ರಾಗ 60 × 10⁻³ ಅಂತ ಬರ್ಕೋಬೇಕು. ಕಿಲೋ ಅಂದರೆ 10⁻³ ನೆಕ್ಸ್ಟ್ ದ ಗೇಜ್ ಲೆಂತ್ ಅಂತ ಏನು ಹೇಳ್ತಾನೆ, ದಟ್ ಈಸ್ ಯುವರ್ ಒರಿಜಿನಲ್ ಲೆಂತ್ 200 ಈಸ್ 0.0 mm ಅಂತಂದಾಗ ದಿಸ್ ಈಸ್ ಚೇಂಜ್ ಇನ್ ಲೆಂತ್. ಓಕೆನಾ. ಸೊ 0.02 mm ಅಂದಾಗ ಡೆಲ್ಟಾ ಎಲ್ ಕೊಟ್ಟಿದ್ದಾನೆ. ಚೇಂಜ್ ಇನ್ ಡಯಾಮೀಟರ್ ಈಸ್
0.03. ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾನೆ, ದಿಸ್ ಇಸ್ ಒರಿಜಿನಲ್ ಡಯಾಮೀಟರ್, ದಿಸ್ ಇಸ್ ಚೇಂಜ್ ಇನ್ ಡಯಾಮೀಟರ್ ಅಂದರೆ ಡೆಲ್ಟಾ ಎಲ್, ಲ್ಯಾಟ್ರಲ್ ಸ್ಟ್ರೈನ್ನ ಫೈಂಡ್ ಮಾಡೋದಕ್ಕೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್. ನಿಮಗೆ ಗೊತ್ತಿದೆ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಅಂದರೆ ಇ ಮತ್ತು ಜಿ ಮತ್ತು ಕೆನ ಫೈಂಡ್ ಮಾಡಬೇಕು. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಇದು ಒಂದು ಸ್ಟೆಪ್ ಮಾತ್ರ ಚೇಂಜು, ಉಳಿದಿರೋದೆಲ್ಲ ಸೇಮ್ ಇತ್ತು. ಇದರಲ್ಲಿ ಕೂಡ ಸೇಮ್ ಅದೇ ಥರ. ಸೊ ಏರಿಯಾ ಫೈಂಡ್ ಮಾಡಿದ್ಮೇಲೆ ಸ್ಟ್ರೆಸ್ನ ಫೈಂಡ್ ಮಾಡ್ತೀರಾ, ಫೋರ್ಸ್ ಬೈ ಏರಿಯಾ, ಸೊ ದಟ್ ನಿಮಗೆ ಸ್ಟ್ರೆಸ್ ಬರುತ್ತೆ. ಲೀನಿಯರ್ ಸ್ಟ್ರೈನ್ ಅಂದಾಗ ಲೆಂತ್, ಇಲ್ಲಿ ಏನಾಗ್ತಾ ಇದೆ 200 ಒರಿಜಿನಲ್ ಲೆಂತ್, ಇದು ಚೇಂಜ್ ಇನ್ ಲೆಂತ್, ಯು ವಿಲ್ ಗೆಟ್ ಲೀನಿಯರ್ ಸ್ಟ್ರೈನ್. ಲ್ಯಾಟ್ರಲ್ ಸ್ಟ್ರೈನ್ ಅಂದಾಗ ಡಯಾಮೀಟರ್, ಸೊ ದಟ್ ಚೇಂಜ್ ಇನ್ ಡಯಾಮೀಟರ್ ಬೈ ಒರಿಜಿನಲ್ ಡಯಾಮೀಟರ್, ಯು ವಿಲ್ ಗೆಟ್ ಲ್ಯಾಟ್ರಲ್ ಸ್ಟ್ರೈನ್. ಲಾಂಗಿಟ್ಯೂಡ್ನಲ್ ಸ್ಟ್ರೈನು ಲೀನಿಯರ್ ಸ್ಟ್ರೈನು ಬಂದಿದೆ ಅಂದಾಗ ಪಾಯ್ಸನ್ಸ್ ರೇಷಿಯೋ ಬರುತ್ತೆ. ಒನ್ಸ್ ಪಾಯ್ಸನ್ಸ್ ರೇಷಿಯೋ ಬಂದಾದಮೇಲೆ ಯು ನೋ ದಟ್ ಫಾರ್ಮುಲಾ, ಕ್ಯಾಪಿಟಲ್ ಇ ಈಸ್ ಈಕ್ವಲ್ಸ್ ಟು ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್, ಇದರಲ್ಲಿ ನಿಮಗೆ ಇ ಬರುತ್ತೆ. ಅದಾದಮೇಲೆ ಶಿಯರ್ ಮಾಡ್ಯುಲಸ್ ಫಾರ್ಮುಲಾ ಗೊತ್ತಿದೆ, ಇದರಲ್ಲಿ ನೀವು ಇ ಮತ್ತು ಮಾಡ್ಯುಲಸ್ ಹಾಕಿದಾಗ ನೀವು ಜಿನ ಈಸಿಯಾಗಿ ಫೈಂಡ್ ಮಾಡ್ತೀರಾ. ಸೇಮ್ ನೆಕ್ಸ್ಟ್ ಸ್ಟೆಪ್ ಇಸ್ ಬಲ್ಕ್ ಮಾಡ್ಯುಲಸ್. ಸೊ ಬಲ್ಕ್ ಮಾಡ್ಯುಲಸಲ್ಲಿ ಕೂಡ ಅಷ್ಟೇ ಫಾರ್ಮುಲಾ ಗೊತ್ತಿರಬೇಕು, ಇ ಈಸ್ ಈಕ್ವಲ್ಸ್ ಟು 3k 1 - 2 μ ಅಂತ. ಸೊ ನಿಮಗೆ ಇ ಗೊತ್ತಿದೆ, ಬಲ್ಕ್ ಪಾಯ್ಸನ್ಸ್ ರೇಷಿಯೋ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಕೆ ವ್ಯಾಲ್ಯೂನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಪ್ರೀವಿಯಸ್ ಪ್ರಾಬ್ಲಮ್ ಏನಿದೆಯೋ ಇದು ಸೇಮ್ ಇದೆ, ಬಟ್ ಓನ್ಲಿ ಒನ್ ಈಸ್ ದಟ್ ವಾಸ್ ಎ ಬಾರ್, ದಿಸ್ ವಾಸ್ ಎ ರಾಡ್, ಅಷ್ಟೇ ಡಿಫ್ರೆನ್ಸು. ದಿಸ್ ಈಸ್ 10 ಮಾರ್ಕ್ಸ್ ಕ್ವಶನ್, ವೆರಿ 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 ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಲ್ಲಿರೋ ಫಾರ್ಮುಲಾಸ್ ಏನಿದೆ, ಸ್ಟ್ರೆಸ್ ಫಾರ್ಮುಲಾ, ಲ್ಯಾಟ್ರಲ್ ಸ್ಟ್ರೈನ್ ಫಾರ್ಮುಲಾ, ಪಾಯ್ಸನ್ಸ್ ರೇಷಿಯೋ ಫಾರ್ಮುಲಾ, ಶಿಯರ್ ಮಾಡ್ಯುಲಸ್, ಇಲ್ಲೆಲ್ಲ ಒಂದು ಫಾರ್ಮುಲಾಸ್ನ ಲಿಸ್ಟ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ದಟ್ ಇಟ್ ವಿಲ್ ಬಿ ಈಸಿ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ವೆರಿ ಸಿಂಪಲ್ ಆ್ಯಂಡ್ ಈಸಿ ಟು ಸ್ಕೋರ್ 10 ಮಾರ್ಕ್ಸ್. ನೆಕ್ಸ್ಟ್ ಸೇಮ್ ಎಬೋವ್ ಕ್ವೆಶನ್ ಏನಿದೆ ಅದೇ ಥರನೇ ಡೈಮೆನ್ಷನ್ಸ್ ಚೇಂಜ್ ಮಾಡಿ ನಿಮ್ಗೆ ಇಲ್ಲಿ 2 ಕ್ವೆಶನ್ಸ್ ಕೊಟ್ಟಿದ್ದೀನಿ. ಸೊ ದಿಸ್ ಈಸ್ ಯುವರ್ ಹೋಮ್ವರ್ಕ್. ಸೊ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಪ್ರಾಕ್ಟೀಸ್ ಮಾಡ್ಕೊಂಡಷ್ಟು ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ನಿಮಗೆ ಸಿಂಪಲ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಈ ರೀತಿ ಇದೆ, ಆಕ್ಸೆಲ್ ಪುಲ್ ಆಫ್ 35,000 ನ್ಯೂಟನ್. 35,000 ನ್ಯೂಟನ್ ಅಂದರೆ ಏನಾಯಿತು, ದಟ್ ಈಸ್ ಯುವರ್ ಫೋರ್ಸ್. ಗಿವನ್ ಡೇಟಾನಲ್ಲಿ ಬರ್ಕೊಳ್ಳಿ, ಫೋರ್ಸ್ ಈಸ್ ಈಕ್ವಲ್ಸ್ ಟು 35 ಕಿಲೋ ನ್ಯೂಟನ್. ಸೊ 35 kilo newton, I mean, once again I'll write force F is equals to 35,000 Newton anta, acting on the bar of the 3 lengths as shown in the figure. Young's modulus andre that is capital E kottidane, that is 2.1 into 10 to the power of 5 Newton per mm square. Determine the stresses in each section, I mean total extension of the bar. Or ಏನು ಹೇಳ್ತಾನೆ, ಪ್ರತಿಯೊಂದರಲ್ಲಿ ಸ್ಟ್ರೆಸಸ್ ಏನು ಅಂತ ಫೈಂಡ್ ಮಾಡ್ತಾರೆ. ದಿಸ್ ಈಸ್ 1, ದಿಸ್ ಈಸ್ 2, ದಿಸ್ ಈಸ್ 3. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಡಯಾಮೀಟರ್ನ ನೀಟಾಗಿ ಬರ್ಕೊಳ್ಳಿ. 1 ಅಂದಾಗ ಏನು ಹೇಳ್ತಾ ಇದ್ದಾನೆ ಅವನು, 5 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾನೆ. ಸೆಂಟಿಮೀಟರಲ್ಲಿರೋದನ್ನು ನಾವು 50 mm ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಡಯಾಮೀಟರ್ 2 3 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾನೆ, ಅದನ್ನು ಎಷ್ಟು ಕನ್ವರ್ಟ್ ಮಾಡ್ಕೊಳ್ತೀರಾ, 30 mm ಕನ್ವರ್ಟ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಡಯಾಮೀಟರ್ 3 ಬಂದಾಗ 2 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾನೆ, ಅದನ್ನು ಹೇಗೆ ಕನ್ವರ್ಟ್ ಮಾಡ್ಕೊಳ್ತೀರಾ, 20 mm ಕನ್ವರ್ಟ್ ಮಾಡ್ಕೊಳ್ತೀರಾ. ಅಂದರೆ ಇಲ್ಲಿ ಬರೀತೀನಿ 20 mm ಕನ್ವರ್ಟ್ ಮಾಡ್ಕೊಳ್ತೀರಾ. ಸೊ D1 D2 D3 ಬಂದಿದ ತಕ್ಷಣ ನೆಕ್ಸ್ಟ್ ಏನು ಮಾಡೋಕ್ಕೆ ಹೇಳಿದೆ ನಾನು, A1 A2 A3ನ ಫೈಂಡ್ ಮಾಡ್ಕೊಳ್ಳಿ. ಒನ್ಸ್ A1 A2 A3ನ ಫೈಂಡ್ ಮಾಡ್ಕೊಂಡಾದ್ಮೇಲೆ ಸ್ಟ್ರೆಸಸ್ನ ಫೈಂಡ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ದಿಸ್ ಈಸ್ ಯುವರ್ ಗಿವನ್ ಡೇಟಾ. ಸೊ ಇಲ್ಲಿ ನೋಡಿ ಸೆಕ್ಷನ್ 1 ನಾನು ಇಲ್ಲೊಂದು ಟೇಬಲ್ ಥರ ಮಾಡಿದ್ದೀನಿ. ಸೊ A1 A2 A3ನ ಫೈಂಡ್ ಮಾಡ್ಕೊಂಡಿದ್ದೀನಿ, ಗಿವನ್ ಡೇಟಾನ ಬರ್ಕೊಂಡಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ನೋಡಿ ಸ್ಟ್ರೆಸಸ್ನ ಫೈಂಡ್ ಮಾಡಬೇಕು. ಸೊ ಸ್ಟ್ರೆಸಸ್ನ ಫೈಂಡ್ ಮಾಡಬೇಕು ಅಂದರೆ ನಿಮಗೆ ಗೊತ್ತಿದೆ, ವಾಟ್ ಈಸ್ ದ ಸ್ಟ್ರೆಸ್ ಫಾರ್ಮುಲಾ, ಫೋರ್ಸ್ ಬೈ ಏರಿಯಾ. ಸೊ ಇದೊಂದು ಏರಿಯಾ, ಇದೊಂದು ಏರಿಯಾ, ಇದೊಂದು ಏರಿಯಾ, ಎಲ್ಲದಕ್ಕೂ ಒಂದೊಂದು ಏರಿಯಾ. ಸೊ ಫಸ್ಟ್ ಒನ್ಗೆ ಸ್ಟ್ರೆಸ್ 1, ಸ್ಟ್ರೆಸ್ 2, ಸ್ಟ್ರೆಸ್ 3 ಅಂತ ತಗೊಳ್ಳಿ. ಸೊ ಏರಿಯಾ ಸ್ಟ್ರೆಸ್ 1ಗೆ ಏರಿಯಾ 1, ಇದಕ್ಕೆ ಏರಿಯಾ 2, ಇದಕ್ಕೆ ಏರಿಯಾ 3. ಲೋಡ್ ಎಲ್ಲದಕ್ಕೂ ಕಾಮನ್ ಇರುತ್ತೆ. ಸೊ ಸ್ಟ್ರೆಸಸ್ನ ಫೈಂಡ್ ಮಾಡ್ಕೊಳ್ಳಿ. ಒನ್ಸ್ ಸ್ಟ್ರೆಸಸ್ನ ಫೈಂಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಅವ್ರು ಕೇಳಿರೋದು ಟೋಟಲ್ ಎಕ್ಸ್ಟೆನ್ಷನ್ ಆಫ್ ದ ಲೈನ್. ಸೊ ಟೋಟಲ್ ಎಕ್ಸ್ಟೆನ್ಷನ್ ಆಫ್ ದ ಲೈನ್ ಅಂತಂದಾಗ ನಿಮಗೆ ಗೊತ್ತಿದೆ, ದಟ್ ಈಸ್ ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು PL by AE. ಸೊ ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು PL by AE ಅನ್ನೋ ಫಾರ್ಮುಲಾ. ಸೊ ಇಲ್ಲಿ ಏನಾಗ್ತಾಯಿದೆ, 3 ಏರಿಯಾ ಇರೋದ್ರಿಂದ 3 ಮಾಡಬೇಕಾಗತ್ತೆ. ಸೊ ದಿಸ್ ಈಸ್
ಡೆಲ್ಟಾ L1, ಡೆಲ್ಟಾ L2, ಡೆಲ್ಟಾ L3. ಇಲ್ಲಿ ಅಷ್ಟೇ A1, A2, A3 ಅಂತ 3 ಥರ ಫಾರ್ಮುಲಾ ಹಾಕೊಂಡು ಮೂರನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಒನ್ಸ್ ಸಾಲ್ವ್ ಮಾಡಿದ್ಮೇಲೆ ಟೋಟಲ್ ಎಕ್ಸ್ಟೆನ್ಷನ್ ಅಂತಂತ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ದಿಸ್ ಈಸ್ 1, ದಿಸ್ ಈಸ್ 1 ಆ್ಯಂಡ್ ದಿಸ್ ಈಸ್ 1. ಮೂರಕ್ಕೂ ಎಳ್ದಾಗ ಮೂರೂ ಉದ್ದ ಆಗುತ್ತೆ. ಇದು ಉದ್ದ ಆಗುತ್ತೆ, ಇದು ಉದ್ದ ಆಗುತ್ತೆ, ಇದು ಉದ್ದ ಆಗುತ್ತೆ. ಸೊ ಅದಕ್ಕೆ ಎಷ್ಟೆಷ್ಟು ಉದ್ದ ಆಗಿದೆ ಅನ್ನೋದನ್ನ ಸಪ್ರೇಟಾಗಿ ಇದಕ್ಕೆ ಲೋಡ್ ಹಾಕಿದಾಗ ಎಷ್ಟು ಉದ್ದ ಆಗಿದೆ ಅಂತ ಡೆಲ್ಟಾ L1, ಇದಕ್ಕೆ ಲೋಡ್ದಾಗ ಎಷ್ಟು ಉದ್ದ ಆಗಿದೆ, ಇದಕ್ಕೆ ಲೋಡ್ ಹಾಕಿದಾಗ ಎಷ್ಟು ಉದ್ದ ಆಗಿದೆ ಅಂತ ಸಪ್ರೇಟಾಗಿ ಮಾಡಿ ಇಲ್ಲಿ ನೋಡಿ ಟೋಟಲ್ ಎಕ್ಸ್ಟೆನ್ಷನ್ ಅಂತ ತೋರಿಸ್ತಾ ಇದ್ದೀವಿ. ಸೊ ಟೋಟಲ್ ಎಕ್ಸ್ಟೆನ್ಷನ್ ಏನು ಡೆಲ್ಟಾ L1 ಪ್ಲಸ್ ಡೆಲ್ಟಾ L2 ಪ್ಲಸ್ ಡೆಲ್ಟಾ L3 ಮೂರನ್ನು ಆ್ಯಡ್ ಮಾಡಿದಾಗ ದಿಸ್ ಈಸ್ ಅ ಟೋಟಲ್ ಎಕ್ಸ್ಟೆನ್ಷನ್ ಆಫ್ ದಿ ಬಾರ್ ಅಂತ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಒನ್ ಮೋರ್ ಪ್ರಾಬ್ಲಮ್. 10 ಮಾರ್ಕ್ಸ್ ಈಸಿಯಾಗಿ 5 ಮಿನಿಟ್ಸಲ್ಲಿ ಸ್ಕೋರ್ ಮಾಡ್ಬೋದು. ಸೊ ನಿಮಗೆ ಫಾರ್ಮುಲಾಸ್ ಇರಬೇಕು, ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಯಾಕೆ ಅಂದರೆ CO1 ಅಲ್ಲಿ ನಿಮಗೆ 63 ಮಾರ್ಕ್ಸ್ ಇದೆ. ಒಂದು ಪಾಸ್ ಆಗೋಕ್ಕೆ ಬೇಕಾಗಿರೋ 63 ಮಾರ್ಕ್ಸು ಇದರಲ್ಲೇ ಈಸಿಯಾಗಿ ಸಿಗತ್ತೆ ನಿಮಗೆ. ಸೊ ಹಾಗಾಗಿ ಈಸಿಯಾಗಿ ಯು ಕ್ಯಾನ್ ಪಾಸ್ ದಿಸ್ ಚಾಪ್ಟರ್. ಸೊ ದಿಸ್ ಈಸ್ ಅ ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ CO1. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಈ CO1ನ ಕಂಪ್ಲೀಟಾಗಿ ನೀವು ಕರೆಕ್ಟಾಗಿ ಓದಿದ್ರೆ ಯು ಕ್ಯಾನ್ ಪಾಸ್ ವಿತ್ 63 ಮಾರ್ಕ್ಸ್. ಓಕೆನಾ? ಸೊ ದಟ್ ನಾನು ನಿಮಗೆ ಇಲ್ಲಿ 2 ಮೆಥಡ್ಸ್ ಆಫ್ ಪ್ರಾಬ್ಲಮ್ಸ್ನ ಹೇಳ್ಕೊಟ್ಟಿದ್ದೆ. ಒನ್ ಈಸ್ ರೆಸೊಲ್ಯೂಷನ್ ಆಫ್ ಫೋರ್ಸಸ್, ಇನ್ನೊಂದು ಬಂದು ಫೈಂಡಿಂಗ್ ದ ಮೆಕ್ಯಾನಿಕಲ್ ಕಾಂಪೋನೆಂಟ್ಸ್ ಲೈಕ್ ಸ್ಟ್ರೆಸ್, ಸ್ಟ್ರೈನು, ಲೀನಿಯರ್ ಸ್ಟ್ರೆಸ್ಸು, ಲೀನಿಯರ್ ಸ್ಟ್ರೈನು, ಪಾಯ್ಸನ್ಸ್ ರೇಷಿಯೋ, ಯಂಗ್ಸ್ ಮಾಡ್ಯುಲಸ್ಸು, ಚೇಂಜ್ ಇನ್ ಲೆಂತ್, ಅದಾದಮೇಲೆ ನಿಮಗೆ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸು E, G, K ಇದನ್ನು ಫೈಂಡ್ ಮಾಡೋದು ಒಂದು ಸೆಟ್ ಆಫ್ ಪ್ರಾಬ್ಲಮ್ಸ್ ಆದರೆ ದಿಸ್ ಈಸ್ 10 ಮಾರ್ಕ್ಸ್ ಕ್ವಶನ್. ಅನದರ್ 10 ಮಾರ್ಕ್ಸ್ ಕ್ವಶನ್ ಈಸ್ ರೆಸೊಲ್ಯೂಷನ್ ಆಫ್ ಫೋರ್ಸಸ್. ರೆಸೊಲ್ಯೂಷನ್ ಆಫ್ ಫೋರ್ಸಸಲ್ಲಿ F(x) ಫೈಂಡ್ ಮಾಡಬೇಕು, ಅದೇ ಥರ F(y) ಫೈಂಡ್ ಮಾಡಬೇಕು, ಅದೇ ಥರ R ಫೈಂಡ್ ಮಾಡಬೇಕು, ಅದೇ ಥರ ಆಲ್ಫಾನ ಫೈಂಡ್ ಮಾಡಬೇಕು. ಸೊ ಇದ್ರ ಮೇಲೆ ಒಂದು ಕ್ವೆಶನ್ ಇರುತ್ತೆ, ಇದ್ರ ಮೇಲೆ ಒಂದು ಕ್ವೆಶನ್ ಇರುತ್ತೆ. ಸೊ ಎರಡೂ 10 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ ನೀವು ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ 20 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಸೊ ದಟ್ ದೀಸ್ ಆರ್ ದ 2 ಇಂಪಾರ್ಟೆಂಟ್ ಕ್ವಶನ್ಸ್ ವಿಚ್ ಈಸ್ ದೇರ್ ಫಾರ್ 10 ಮಾರ್ಕ್ಸ್. ಆ್ಯಂಡ್ 5 ಮಾರ್ಕ್ಸ್ ಕ್ವೆಶನ್ ಬಂದು ಇದರಲ್ಲೇ ಸಿಂಪಲ್ ಆಗಿ ನಿಮಗೆ ರೆಸೊಲ್ಯೂಷನ್ ಆಫ್ ಫೋರ್ಸಸ್ನ ಮಾಡಿ ಅಂತ ಹೇಳ್ತಾರೆ. ಅಂದರೆ ಇಷ್ಟಕ್ಕೆ ಮಾತ್ರನೇ ಮಾಡಿ ಅಂತ ಹೇಳಿ ಕೇಳ್ಬೋದು, ಅಥವಾ ಎರಡು F(x), F(y) ಕೊಟ್ಟು ಇದನ್ನ ಮಾಡಿ ಅಂತ ಕೇಳ್ಬೋದು. ಇದಾದರೂ ಕೊಡ್ಬೋದು 5 ಮಾರ್ಕ್ಸ್ಗೆ, ಇದಾದರೂ ಕೊಡ್ಬೋದು. ನೆಕ್ಸ್ಟ್ ಈ ಥರ ಪ್ರಾಬ್ಲಮ್ಸಲ್ಲಿ ನೀವು ರೆಸೊಲ್ಯೂಷನ್ ಆಫ್ ಫೋರ್ಸಸ್ ಹೇಗೆ ಅಂದರೆ ಡೆಲ್ಟಾ L ಫೈಂಡ್ ಮಾಡಿ, ಅಥವಾ E ಫೈಂಡ್ ಮಾಡಿ, ಅಥವಾ ಸ್ಟ್ರೆಸ್ಸಸ್ನ ಫೈಂಡ್ ಮಾಡಿ. ಈ ಥರ ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಅಥವಾ ಇಲ್ಲಿ 5 ಮಾರ್ಕ್ಸ್ ಇದನ್ನೇ 2 ಪೀಸಸ್ ಆಗಿ ಕಟ್ ಮಾಡಿ ನಿಮಗೆ ಏನು ಬೇಕಾದರೂ ಕೇಳ್ಬೋದು. ಸೊ ದಟ್ ವಿಲ್ ಬಿ ಯುವರ್ 5 ಮಾರ್ಕ್ಸ್ ಕ್ವೆಶನ್. So that this is the 5 marks and 10 marks question, very important in CO1. CO1 ಅಂದಾಗ week 1, 2, 3, 4 ಕೂಡ ಇರುತ್ತೆ. Okay, kindly share and subscribe and make useful of this video. Thank you.